ಮತ್ತೆ ದೊಡ್ಡ ಕೆಡಲ್ಲ, ದೊಡ್ಡ ಕೆಡ ನಮಗೆ ದೊಡ್ಡ ಸ್ಕ್ರೀನ್ ಮಾಡೋದು ಕೊಟ್ಟಿದೀಯಾ? ಇಲ್ಲಲ್ಲ, ಹೇಳ್ಬೇಕೆ ಬಿಡ, ಸ್ಕ್ರೀನ್ ದೊಡ್ಡದಿಡು. ಹಾಯ್, ಸಾರಿ, ನಮಸ್ತೆ. ಓಕೆ, ಹಾಯ್, ನಮಸ್ತೆ ನಮಸ್ತೆ ನಮಸ್ತೆ. ಮಮತಾ ಸುರೇಶ್ ಏನ್, ಹಾಯ್ ನಮಸ್ತೆ. ನೋಡಿ, ಸೊ ಹಾಗಿದ್ರೆ ಇವತ್ತು ನಮಗೆಲ್ಲ ಗೊತ್ತಿದೆ, ಸೊ KS ಸೊ ನೋಟಿಫೈ ಆಗಿದೆ, ರೈಟ್, ಫಾರ್ ಎಷ್ಟಪ್ಪ, ಸೊ ಸುಮಾರು 384 ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ನಮಗೆ ಗೊತ್ತಿದೆ, ಕರೆಕ್ಟಾ? ನೋಡಿ, ಹಾಗಿದ್ರೆ ಈ ತರ ನೋಟಿಫಿಕೇಶನ್ ಆಗಿದೆ, ಹಾಗಿದ್ರೆ ನೆಕ್ಸ್ಟ್ ಏನ್ ಮಾಡಬೇಕು, ರೈಟ್? ಸೊ ಒಂದೇ ಆಪ್ಷನ್ ಇರೋದು, ವಿ ಹ್ಯಾವ್ ಟು ಸ್ಟಡಿ ವೆಲ್, ರೈಟ್? ಶೋಭಿತ್, ಹಾಯ್, ನಮಸ್ತೆ. ಓಕೆ, ವಿ ಹ್ಯಾವ್ ಟು ಸ್ಟಡಿ ವೆಲ್, ಕರೆಕ್ಟಾ? ಹಾಗಿದ್ರೆ ಏನು ಓದ್ಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ. ಎಲ್ರಿಗೂ ಗೊತ್ತಿದೆ ಓದ್ಬೇಕು ಒಟ್ಟಿನಲ್ಲಿ, ಆದ್ರೆ ಏನು ಓದ್ಬೇಕು ಅನ್ನೋದು ಇಟ್ ಮ್ಯಾಟರ್ಸ್ ಎ ಲಾಟ್, ಕರೆಕ್ಟಾ? ಸೊ ಹಾಗಾಗಿ ಇವತ್ತು ನಾವೇನ್ ಮಾಡಿದೀವಿ ಅಂದ್ರೆ KS ಗುರೂಜಿ ಟೀಮ್ ಇಂದ, ಓಕೆ, KS ಗುರೂಜಿ ಟೀಮ್ ಇಂದ ನಾವೇನ್ ಮಾಡಿದೀವಿ ಅಂತಂದ್ರೆ ಸೀರೀಸ್ ಅನ್ನು ತಗೊಂಡ್ ಬರ್ತಾ ಇದೀವಿ. ಆ ಸೀರೀಸ್ ಅಲ್ಲಿ ಇವತ್ತು ನಾನು ನಿಮಗೆ, ಓಕೆ, ಎಕನಾಮಿ, ರೈಟ್? ಹಾಗಾದ್ರೆ KSಗೆ ದ ಮೋಸ್ಟ್ ಇಂಪಾರ್ಟೆಂಟ್, ಓಕೆ, ಆಗಿರ್ತಕ್ಕಂಥ ಒಂದು ಓಕೆ ಸಬ್ಜೆಕ್ಟ್ ಇದೆ. ಯಾವುದು ಅಂತಂದ್ರೆ ಯು ಕ್ಯಾನ್ ಸೇ ಇಂಡಿಯನ್ ಎಕಾನಮಿ, ರೈಟ್? ಇಂಡಿಯನ್ ಎಕಾನಮಿ, ಓಕೆ, ಭಾರತದ ಅರ್ಥ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಓಕೆ, ಭಾರತದ ಅರ್ಥ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ, ದ ಮೋಸ್ಟ್ ಇಂಪಾರ್ಟೆಂಟ್. ಸರ್, ಹಾಗಿದ್ರೆ ಹೆಂಗ್ ಓದ್ಬೇಕು ಅಥವಾ ಈ ಎಕನಾಮಿಯನ್ನ ಯಾವ ತರ ಓದ್ಬೇಕು ಅಂತ ಹೇಳೋದಾದ್ರೆ, ನಾನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸೊ ಏನ್ ಮಾಡ್ತೀನಿ ಅಂತಂದ್ರೆ, ಸೊ ಎಂಟೈರ್ ಎಕಾನಮಿಯನ್ನ, ರೈಟ್, 3 ರೀತಿಯಲ್ಲಿ ಡಿವೈಡ್ ಮಾಡ್ತೀನಿ. ಸೊ ಓಕೆ, ಐ ವಿಲ್ ಡಿವೈಡ್ ದ ಎಂಟೈರ್ ಎಕಾನಮಿ ಇನ್ 3 ಪಿಲ್ಲರ್ಸ್. ಓಕೆ, 3 ಪಿಲ್ಲರ್ಸ್ ಅನ್ನ ಮಾಡ್ಕೊಳ್ತೀನಿ. ಓಕೆ, ನಿಮಗೆ ಎಕ್ಸಾಮ್ಗೆ ಯೂಸ್ ಆಗಲಿ ಎಂದು. ರೈಟ್, ಒಂದು ಯು ಕ್ಯಾನ್ ಸೇ ಫಂಡಮೆಂಟಲ್ಸ್ ಆಫ್ ಎಕಾನಮಿ, ಅಥವಾ ನಮ್ಮ ಏನ್ ಹಾಗಿದ್ರೆ ಅರ್ಥ ವ್ಯವಸ್ಥೆಯ ಮೂಲ ಪರಿಕಲ್ಪನೆಗಳು ಅಥವಾ ಫಂಡಮೆಂಟಲ್ಸ್ ಕಾನ್ಸೆಪ್ಟ್ಸ್ ಏನಿದೆ ಅದು. ಓಕೆ, ಅರ್ಥವ್ಯವಸ್ಥೆಯ ಮೂಲ ಪರಿಕಲ್ಪನೆಗಳು ಅಂತ. ಕ್ಲಿಯರ್? ಹಾಗಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ರೈಟ್, ಎಕನಾಮಿಕ್ ಸರ್ವೆ, ರೈಟ್, ಎಕನಾಮಿಕ್ ಸರ್ವೆ ಅಥವಾ ನಮ್ಮ ಅರ್ಥ ವ್ಯವಸ್ಥೆಯ ಸರ್ವೆ ಏನಿದೆ, ಓಕೆ, ಸಮೀಕ್ಷೆ ಏನಿದೆ, ಓಕೆ, ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಎಕ್ಸಾಮ್ಗೆ. ಇನ್ನೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ, ಯು ಕ್ಯಾನ್ ಸೇ ಹ್ಯಾಸ್ ದಿ ಬಜೆಟ್. ಸೊ ಏನಾಗಿದೆ ಸರ್ ಇದು? ಸೊ ಬಜೆಟ್ ಅನ್ನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ, ರೈಟ್? ಅದನ್ನು ವಿ ಕ್ಯಾನ್ ಕಾಲ್ ಆಸ್ ಆಯವ್ಯಯ ಅಂತ ಹೇಳಿ ಕರಿತೀವಿ. ಹೀಗೆ ಎಂಟೈರ್ ಎಕಾನಮಿಯನ್ನ ನಾನು ಇಲ್ಲಿ ನಮ್ಮ ಕನ್ವೀನಿಯಂಟ್ಗೆ 3 ಪಿಲ್ಲರ್ಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸರ್, ಯಾವ್ದಾವ್ದಪ್ಪ ಅದು 3 ಪಿಲ್ಲರ್ ಅಂತ ಅಂದ್ರೆ, ಒಂದು ಬೇಸಿಕ್ಸ್, ಓಕೆ, ಫಂಡಮೆಂಟಲ್ಸ್ ಆಫ್ ಎಕಾನಮಿ, ರೈಟ್? ಎರಡನೇದೇನ್ ಸರ್ ಆಗಿದ್ರೆ ಇಂಪಾರ್ಟೆಂಟ್ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತೀನಿ, ಅಥವಾ ಎಕನಾಮಿಕ್ ಸರ್ವೆ ಅಂತ ಹೇಳ್ತೀನಿ, ರೈಟ್? ಇನ್ನೊಂದು ಇಂಪಾರ್ಟೆಂಟ್ ಏನ್ ಸರ್ ಆಗಿದ್ರೆ ಬಜೆಟ್. ಸೊ ಹಾಗಿದ್ರೆ ನೋಡಿ, ನಿಮ್ಮ ಎಕ್ಸಾಮ್ ಅಲ್ಲಿ ಜಾಸ್ತಿ ಕ್ವೆಶನ್ಸ್ ರೈಸ್ ಆಗೋದು ಇಲ್ಲಿಂದ. ಯಾವ್ದ್ರಿಂದ ಸರ್? ಅದು ಒಂದು ಎಕನಾಮಿಕ್ ಸರ್ವೆ, ಇನ್ನೊಂದು ಬಜೆಟ್ ಇಂದ. ಓಕೆ, ಅದು ಬೇಬಿ, ಓಕೆ, ಇಂಡಿಯನ್ ಎಕನಾಮಿಕ್ ಸರ್ವೆ ಆದ್ರೂ ಇರ್ಬೋದು, ಭಾರತದ ಎಕನಾಮಿಕ್ ಸರ್ವೆ ಆದ್ರೂ ಇರ್ಬೋದು, ಅಥವಾ ಕರ್ನಾಟಕದ ಎಕನಾಮಿಕ್ ಸರ್ವೆ ಆದ್ರೂ ಇರ್ಬೋದು, ಅಥವಾ ಭಾರತದ ಬಜೆಟ್ ಆದ್ರೂ ಇರ್ಬೋದು, ಅಥವಾ ಕರ್ನಾಟಕದ ಆಯವ್ಯಯ ಅಥವಾ ಬಜೆಟ್ ಆದ್ರೂ ಇರಬಹುದು. ಹೀಗೆ ಓಕೆ, ಬೇರೆ ಬೇರೆ ರೀತಿಯಿಂದ ಕೂಡ ಅದು ಇರ್ತಕ್ಕಂತಹ ಚಾನ್ಸ್ ಇದೆ. ಸೊ ಹಾಗಿದ್ರೆ ಇವೆರಡು ಅರ್ಥ ಆಗ್ಬೇಕು ಅಂದ್ರೆ, ರೈಟ್, ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಟು, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಫಂಡಮೆಂಟಲ್ಸ್. ಓಕೆ, ಯಾಕೆ ಎಕನಾಮಿಯನ್ನ ಅರ್ಥ ಮಾಡ್ಕೋಬೇಕು ಬೇಸಿಕ್ಸ್ ಅಂತ ಅಂದ್ರೆ, ಇವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಬೀಯಿಂಗ್ ಎ ಆಫೀಸರ್ ಆಗಿ ನಿಮಗೆ ವಾಟ್ ಈಸ್ ದ ಸ್ಟೇಟಸ್ ಆಫ್ ಎಕಾನಮಿ, ಹಾಗೆ ಭಾರತದ ಅಥವಾ ಕರ್ನಾಟಕದ ವಾಸ್ತುಸ್ಥಿತಿ ಏನಿದೆ, ವಾಟ್ ಇಸ್ ದ ಕರೆಂಟ್ ಸ್ಟೇಟಸ್ ಏನಿದೆ ಅನ್ನೋದನ್ನ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಓಕೆ, ಅರ್ಥ ಆಗ್ಬೇಕು ಅಂತಂದ್ರೆ ನೀನು ಎಕನಾಮಿಕ್ ಸರ್ವೆ ಬಜೆಟ್ ಅನ್ನ ಅರ್ಥ ಮಾಡ್ಕೋಬೇಕು. ಹಾಗೆ ಬಜೆಟ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ಸ್ ಆಫ್ ಎಕಾನಮಿ, ಫಂಡಮೆಂಟಲ್ಸ್ ಆಫ್ ಎಕಾನಮಿ. ಹಾಗಾದ್ರೆ ಇವತ್ತು ನಾನೇನ್ ಮಾಡ್ತೀನಿ ಅಂತಂದ್ರೆ, ಎಕನಾಮಿಯಲ್ಲಿ ಏನೇನು ಬರುತ್ತೆ ಅದ್ರ ಹೆಂಗ್ ಓದ್ಬೇಕು, ಓಕೆ, ಅದನ್ನ ನಾವು ಓಕೆ ಒಂದೊಂದೇ ಓಕೆ
ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಟಾಪಿಕ್ ಯಾವ್ದಿದೆ ಹಾಗಿದ್ರೆ ಫಂಡಮೆಂಟಲ್ಸ್ ಆಫ್ ಎಕಾನಮಿ. ಓಕೆ, ಫಂಡಮೆಂಟಲ್ಸ್ ಆಫ್ ಎಕಾನಮಿ ನೋಡಿ. ಹಾಗೆ ಯಾವುದೇ ಒಂದು ಫಂಡಮೆಂಟಲ್ಸ್ ಆಫ್ ಎಕಾನಮಿ ನಮಗೆ ಗೊತ್ತಾಗಬೇಕು ಅಂದ್ರೆ ಮತ್ತೆ ಅದರಲ್ಲಿ ಸಮ್ ಇಂಪಾರ್ಟೆಂಟ್ ಬೇಸಿಕ್ಸ್ ಬಗ್ಗೆ ಐಡಿಯಾ ಇರಬೇಕು. ರೈಟ್, ವಿ ಮಸ್ಟ್ ಬಿ ಕ್ಲಿಯರ್ ವಿತ್ ದಿ ಬೇಸಿಕ್ಸ್, ಅಥವಾ ಅದರ ಮೂಲ ತತ್ವಗಳ ಬಗ್ಗೆ ಗೊತ್ತಿರಬೇಕು. ರೈಟ್, ಮೂಲ ತತ್ವಗಳ ಬಗ್ಗೆ ವಿ ಮಸ್ಟ್ ಹ್ಯಾವ್ ಅನ್ ಐಡಿಯಾ. ಓಕೆ, ಐಡಿಯಾ ಇರಬೇಕು. ಹಾಗಿದ್ರೆ ಇಲ್ಲಿ ಎಕನಾಮಿ ಅಂತ ತೆಗೆದುಕೊಂಡ್ರೆ ಓಕೆ, ದ ಮೂಲ ಏನಾಗಿರುತ್ತೆ ಸರ್? ಹಾಗಿದ್ರೆ ಮೂಲ ತತ್ವಗಳು ಯಾವ್ದು ಅಂತಂದ್ರೆ ದ ಫಸ್ಟ್ ಇಂಪಾರ್ಟೆಂಟ್, ನಾ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಥಿಂಗ್ ಬಟ್ ದ ಫಸ್ಟ್ ನನಗೆ ಗೂಡ್ಸ್ ಅಂದ್ರೆ ಏನು, ರೈಟ್, ಪ್ಲಸ್ ಕಮೋಡಿಟೀಸ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಓಕೆ, ಸರಕುಗಳು ಅಂದ್ರೆ ಏನು ಅಥವಾ ಕಮೋಡಿಟೀಸ್ ಅಂದ್ರೆ ಏನು ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಬೇಕಾಗ್ತದೆ ಸರ್. ಹಾಗಿದ್ರೆ ಇಲ್ಲಿ ಗೂಡ್ಸ್ ಅಂದ್ರೆ ಏನ್ ಸರ್ ಅಂತ ಹೇಳೋದಾದ್ರೆ ಗೂಡ್ಸ್ ನಥಿಂಗ್ ಬಟ್ ಎನಿಥಿಂಗ್ ಹ್ಯಾಸ್ ಅ ಎಕನಾಮಿಕ್ ವ್ಯಾಲ್ಯೂ. ಸೊ ಯಾವುದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಎಕನಾಮಿಯಲ್ಲಿ, ಅದಕ್ಕೆ ನಾವು ಎಂತ ಕರೀತೀವಿ ಸರ್? ಹಾಗಿದ್ರೆ ಓಕೆ, ಗೂಡ್ಸ್ ಅಂತ ಸರ್ ಕರಿತೀವಿ. ದಟ್ ಮೀನ್ಸ್ ವಿಚ್ ಮಸ್ಟ್ ಹ್ಯಾವ್ ಸಮ್ ಎಕನಾಮಿಕ್ ವ್ಯಾಲ್ಯೂ. ಹಾಗಾದ್ರೆ ಎಕನಾಮಿಕ್ ವ್ಯಾಲ್ಯೂ ಯಾವ್ದಕ್ಕೆ ಇರುತ್ತಲ್ಲಪ್ಪ, ಸೊ ಅದಕ್ಕೆ ನಾವು ಎಂತ ಕರಿತೀವಿ? ಗೂಡ್ಸ್ ಅಂತ ಕರಿತೀವಿ ಸರ್. ಹಾಗಾದ್ರೆ ವಾಟ್ ಈಸ್ ದ ಕಾಮೋಡಿಟಿ? ಕಾಮೋಡಿಟಿ ಇಸ್ ನಥಿಂಗ್ ಬಟ್ ಆಫ್ ಯುವರ್ ಸಮಥಿಂಗ್ ಲೈಕ್ ವಿಚ್ ಇಸ್ ನಾಟ್ ಫಿನಿಶ್ಡ್. That is, I can say it has a raw material, because raw material ಗೆ ಓಕೆ ಕಚ್ಚಾ ವಸ್ತುಗಳಿಗೆ ಯಾವುದೇ ರೀತಿಯಾಗಿ ವ್ಯಾಲ್ಯೂ, ಎಕನಾಮಿಕಲ್ ವ್ಯಾಲ್ಯೂ ಇರೋದಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಸರ್ ಅಂತಂದ್ರೆ ವಿ ಕಾಲ್ ಇಟ್ ಹ್ಯಾಸ್, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ರಾ ಮಟೀರಿಯಲ್ಸ್ ಅಂತ ಕರಿತೀವಿ ನೋಡಿ. ಹಾಗಿದ್ರೆ ಈ ಎಕನಾಮಿಕ್ ವ್ಯಾಲ್ಯೂ ಇರ್ತಕ್ಕಂಥ ಗೂಡ್ಸ್ ಅನ್ನ ಮತ್ತೆ ನಾವು ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ನಿಮಗೆ ಫಸ್ಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗೂಡ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀರಿ ಅಂದ್ರೆ ಅದರ ಟೈಪ್ಸ್ ಗೊತ್ತಿರಬೇಕು, ರೈಟ್, ವಿಧಗಳು ಗೊತ್ತಿರಬೇಕು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ರೈಟ್, ಇನ್ನೊಂದೇನು ಗೊತ್ತಿರಬೇಕು ಅಂತಂದ್ರೆ ನೀವು ಎರಡೂ ತರ ಓದ್ಬೇಕು, ಪ್ರಿಲಿಮ್ಸ್ ಬೇರೆ ಮೇನ್ಸ್ ಬೇರೆ ಅನ್ನೋದಿಲ್ಲ. ಯಾಕೆಂತಂದ್ರೆ ಇವಾಗ ಬರ್ತಕ್ಕಂತಹ ನಿಮ್ಮ ಪ್ರಶ್ನೆಗಳು, ಕ್ವೆಶನ್ಸ್ಗಳು ಹೇಗಿದಾವೆ ಅಂದ್ರೆ ಬೋತ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಓರಿಯೆಂಟೆಡ್ ಇರುತ್ತೆ. ನೀವು ಕರೆಕ್ಟ್ ಆಗಿ ಮೇನ್ಸ್ ಓದ್ಕೊಂಡ್ರಿ ಅಂದ್ರೆ ಆಟೋಮೆಟಿಕ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಕ್ಕಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಓಕೆ ಕಂಪ್ರಹೆಂಡ್ ಆಗಿ ಓದ್ಬೇಕು. ಹಾಗಿದ್ರೆ ಗೂಡ್ ನ ಮೀನಿಂಗ್ ಗೊತ್ತಿರಬೇಕು, ಇನ್ನೊಂದು ಟೈಪ್ಸ್ ಗೊತ್ತಿರ್ಬೇಕು. ಸೊ ಹಾಗಿದ್ರೆ ಟೈಪ್ಸ್ ಆಫ್ ಗೂಡ್ಸ್ ಯಾವ್ಯಾವ ಇದಾವೆ ನಿಮ್ಮ ಎಕ್ಸಾಮ್ ಅಲ್ಲಿ ಏನೇನು ಕೇಳ್ಬೋದು ಸರ್ ಹಾಗಿದ್ರೆ ಅಂತಂದ್ರೆ ಮೇ ಬಿ ಐ ಕ್ಯಾನ್ ಸೇ ಓಕೆ ಡೈರೆಕ್ಟ್ಲಿ. ಸೊ ಏನಂತ ಹೇಳ್ಬೋದು, ಯಾವುದೇ ಒಂದು ಗೂಡು ರೈಟ್ ಪ್ರೈಸಸ್ ಮೇಲೆ ತಗೊಳ್ತಾ ಇದ್ದೀನಿ. ಓಕೆ, ಕೆಲವೊಂದು ಗೂಡ್ಸ್ ನ ಪ್ರೈಸಸ್ ವಿತ್ ರೆಸ್ಪೆಕ್ಟ್ ಟು ಡಿಮ್ಯಾಂಡ್. ಓಕೆ, ಹಾಗಾದ್ರೆ ಅವುಗಳ ಬೆಲೆಗಳು ರೈಟ್ ಮತ್ತು ಅದರ ಬೇಡಿಕೆ ಎರಡನ್ನ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಓಕೆ, ಪ್ರೈಸಸ್ ಮತ್ತು ಏನು ಡಿಮ್ಯಾಂಡ್ಗಳಲ್ಲಿ ಏನಾದರೂ ಹೆಚ್ಚಿಗೆ ಆಗ್ತಾ ಇದ್ರೆ ಹೆಂಗೆ, ಆಸ್ ಪ್ರೈಸಸ್ ಇನ್ಕ್ರೀಸಸ್ ಡಿಮ್ಯಾಂಡು ಇನ್ಕ್ರೀಸ್ ಆಗ್ತಾ ಇದ್ರೆ ಅಂತಹ ಗೂಡ್ಸ್ ಗಳಿಗೆ ನಾವು ಏನಂತ ಕರಿತೀವಿ ಸರ್ ಹಾಗಿದ್ರೆ ನಾರ್ಮಲ್ ಗೂಡ್ಸ್ ಅಂತ ಕರಿತೀವಿ. ಸಾಮಾನ್ಯ ಸರಕು ನಾರ್ಮಲ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ದೇ ವಿಲ್ ಆಸ್ಕ್ ಯು ಇನ್ ಎಕ್ಸಾಮ್. ಓಕೆ, ಏನ್ ಮಾಡ್ತಾನೆ ಇದರ ಡೆಫಿನಿಷನ್ ಕೊಡ್ತಾನೆ, ಇದಕ್ಕೆ ಎಂತ ಗೂಡ್ ಅಂತ ಹೇಳಿ ಕರೀತಾನೆ ಅಂತ ಕೇಳ್ಬೋದು ಒಂದು ಸರ್. ಎರಡನೇದೇನು ಅಂತಂದ್ರೆ ಕೆಲವೊಂದು ಸಾರಿ ಓಕೆ ನೋಡಿ ಪ್ರೈಸಸ್ ಏನಿದೆ ಅಲ್ವಾ, ಓಕೆ ಪ್ರೈಸಸ್ ಜಾಸ್ತಿ ಆದಂಗೆಲ್ಲ ಕೆಲವೊಂದು ಗೂಡ್ಸ್ ನ ಡಿಮ್ಯಾಂಡ್ ಕೂಡ ಏನಾಗ್ಬೋದು ಸರ್ ಆಗಿದ್ರೆ ಕಡಿಮೆ ಆಗ್ತದ. ಸೊ ಇಂತಹ ಗೂಡ್ಸ್ ಅನ್ನು ವಿ ಕ್ಯಾನ್ ಕಾಲ್ ಆಸ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕರಿತೀವಿ. ಓಕೆ, ಕಾಂಪ್ಲಿಮೆಂಟರಿ ಗೂಡ್ಸ್. ಫಾರ್ ಎಕ್ಸಾಂಪಲ್ ಸಕ್ಕರೆ ಬೆಲೆ ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಟೀ ಬೆಲೆ ಅಥವಾ ಕಾಫಿ ಬೆಲೆ ಏನಾಗ್ತಾ ಹೋಗುತ್ತಪ್ಪ, ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ವಾ. ಸೊ ಹಾಗಾಗಿ ಅದನ್ನ ನಾವು ಎಂತ ಕರಿತೀವಿ, ಕಾಂಪ್ಲಿಮೆಂಟರಿ ಗೂಡ್ಸ್. ಅಥವಾ ಕೆಲವೊಂದು ಸಾರಿ ಹೀಗೂ ಹೇಳ್ಬೋದು ನೋಡಿ, ಯಾವಾಗಾದ್ರೂ ಪ್ರೈಸಸ್ ಕೆಲವೊಂದು ಗೂಡ್ಸ್ ಪ್ರೈಸಸ್ ಜಾಸ್ತಿ ಆಗಿ ಕೆಲವೊಂದು ಓಕೆ ಇಟ್ ಯಾವ್ದು ಕಾರಣ ಆಗ್ಬೋದು, ಕೆಲವೊಂದು ವಸ್ತುಗಳ ಬೇಡಿಕೆಗೆ ಜಾಸ್ತಿ ಆದ್ರೆ ಅಂತಹ ವಸ್ತುಗಳೇ ನಾವು ಎಂತ ಕರಿತೀವಿ, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಕರಿತೀವಿ. ಸೊ ಎಂತ ಕರಿತೀವಿ ಸರ್ ಹಾಗೆ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಬೆಸ್ಟ್ ಎಕ್ಸಾಂಪಲ್ ಓಕೆ, ನಮ್ಗೆ ಏನಾದ್ರು ಕಾಫಿ ಏನಾದ್ರು ರೇಟ್ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ನಾವು ಯಾವ್ದಕ್ಕೆ ಹೋಗ್ತೀವಿ ಹಾಗಿದ್ರೆ ಓಕೆ ಟೀಗೆ ಪ್ರಿಫರ್ ಮಾಡ್ತೀವಿ. ಇಂಥ ಗೂಡ್ಸ್ ಗಳಿಗೆ ನಾವು ಎಂತ ಕರಿತಾ ಹೋಗ್ತೀವಿ ಸರ್ ಹಾಗಿದ್ರೆ ಓಕೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಕರಿತೀವಿ. ಅಥವಾ ಸಮ್ ಟೈಮ್ಸ್ ನೋಡಿ ಕೆಲವೊಂದ್ ಸಾರಿ ನನ್ನ ಇನ್ಕಮ್ ಓಕೆ ಮತ್ತೇನಿಲ್ಲಿ ನನ್ನ ಇನ್ಕಮ್ ಜಾಸ್ತಿ ಆಗ್ತಾ ಇರುತ್ತೆ, ಓಕೆ ಡಿಮ್ಯಾಂಡ್ ಫಾರ್ ದ ಗೂಡ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಬಹುದು, ಫಾರ್ ಎಕ್ಸಾಂಪಲ್ ನನ್ನ ಇನ್ಕಮ್ ಜಾಸ್ತಿ ಆಗ್ತಾ ಇದೆ, ನಾನೇನ್ ಮಾಡ್ತೀನಿ ಓಕೆ ಬ್ರಾಂಡೆಡ್ ವಸ್ತುಗಳಿಗೆ ಯಾವುದಕ್ಕೆ ಹಾಗಿದ್ರೆ ಓಕೆ ಬ್ರಾಂಡೆಡ್ ವಸ್ತುಗಳ ಬಗ್ಗೆ ನಾನು ಏನ್ ಮಾಡ್ತೀನಿ ಹಾಗಿದ್ರೆ ಹೆಚ್ಚಿನ ಓಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ರೈಟ್, ಹಾಗಿದ್ರೆ ಇನ್ಕಮ್ ಜಾಸ್ತಿ ಆದಂಗೆ ಓಕೆ ಡಿಮ್ಯಾಂಡ್ ಜಾಸ್ತಿ ಇದ್ರೆ ವಿ ಕ್ಯಾನ್ ಕಾಲ್ ದಮ್ ಆಸ್ ವೆಬ್ಲನ್ ಗೂಡ್ಸ್ ಅಂತಾನು ಕರಿಬಹುದು. ಓಕೆ ವೆಬ್ಲನ್ ಆರ್ ಜಿಫನ್ ಗೂಡ್ಸ್, ಅದು ಬೇಸ್ಡ್ ಆನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ವಿ ಕ್ಯಾನ್ ಸೇ. ಅದು ಸಮ್ ಟೈಮ್ಸ್ ಓಕೆ ಸಮ್ ಟೈಮ್ಸ್ ಏನಾಗೋ ಸರ್ ಹಾಗಿದ್ರೆ ಇಲ್ಲಿ ಇನ್ಕಮ್
ಜಾಸ್ತಿ ಆದಂಗೆಲ್ಲ ಕೆಲವೊಂದು ವಸ್ತುಗಳ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಓಕೆ ಏಂಜಲ್ ಗೂಡ್ಸ್ ಅಥವಾ ಏಂಜಲ್ ಗೂಡ್ಸ್ ಅಂತ ಹೇಳಿ ಕರಿಬಹುದು. ರೈಟ್, ವಿ ಕ್ಯಾನ್ ಸೇ ದಮ್ ಆಸ್ ಏಂಜಲ್ ಗೂಡ್ಸ್ ಆರ್ ಏಂಜಲ್ ಕರ್ವ್. ಇದ್ರ ಬಗ್ಗೆ ಮಾತಾಡಿದ್ದಾರೆ ಅರ್ನ್ಸ್ಟ್ ಏಂಜಲ್ ಅಂತ ಹೇಳಿ. ಹಾಗೆ ಏಂಜಲ್ ಕರ್ವ್ ಅಥವಾ ಏಂಜಲ್ ರೇಖೆ ಅಂತ ಕೂಡ ಕರಿತೀವಿ. ಹಾಗಾಗಿ ಹೀಗೆ ಬೇರೆ ಬೇರೆ ರೀತಿ, ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಓಕೆ ಇನ್ನೊಂದು ಎಕ್ಸಾಂಪಲ್ ಇದಕ್ಕೆ ಏನು ಅಂತಂದ್ರೆ ಈ ಇನ್ಫೀರಿಯರ್ ಗೂಡ್ಸ್ ಅಂತ ಕರಿತೀವಿ. ಜಂಕ್ ಫುಡ್ಸ್ ಏನಿದೆ ಅಲ್ವಾ, ಫಾರ್ ಎಕ್ಸಾಂಪಲ್ ನಂದು ಓಕೆ ಇನ್ಕಮ್ ಜಾಸ್ತಿ ಆದಂಗೆಲ್ಲ ನಾನು ಏನ್ ಮಾಡಕ್ ಶುರು ಮಾಡ್ತೀನಿ, ಎಗ್ ರೈಸ್ ತಿನ್ನೋದು ಕಮ್ಮಿ ಮಾಡ್ತೀನಿ, ನಾನು ಏನ್ ಮಾಡ್ತೀನಿ ಡಾಲ್ಫಿನ್ ಹೋಗಕ್ಕೆ ಶುರು ಮಾಡ್ತೀನಿ, ಹೌದಲ್ವಾ. ಸೊ ಹಾಗಾಗಿ ಇಂತಹ ಗೂಡ್ಸ್ ಗಳಿಗೆ ನಾವು ಎಂತ ಕರಿತೀವಿ ಸರ್ ಆಗಿದ್ರೆ ಇನ್ಫೀರಿಯರ್ ಗೂಡ್ಸ್. ಅಥವಾ ಕೆಲವೊಂದು ವಸ್ತುಗಳು ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಆಸ್ ಅ ರಾ ಮಟೀರಿಯಲ್ಸ್. ಕೆಲವೊಂದು ಗೂಡ್ಸ್ ನಾನು ಏನ್ ಮಾಡ್ತೀನಿ ರಾ ಮಟೀರಿಯಲ್ಸ್ ಗಳಾಗಿ, ಕಚ್ಚಾ ವಸ್ತುಗಳಾಗಿ ಯೂಸ್ ಮಾಡ್ತೀನಿ. ರೈಟ್, ಅವುಗಳನ್ನ ನಾವು ಎಂತ ಕರಿತೀವಿ ಕ್ಯಾಪಿಟಲ್ ಗೂಡ್ಸ್ ಅಥವಾ ಇಂಟರ್ಮೀಡಿಯರಿ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಕ್ಯಾಪಿಟಲ್ ಆರ್ ಇಂಟರ್ಮೀಡಿಯರಿ ಗೂಡ್ಸ್ ಅಂತ ಹೇಳಿ ಕರಿತಾ ಹೋಗ್ತೀನಿ. ಹೀಗೆ ಗೂಡ್ಸ್ ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅವುಗಳ ಇನ್ಕಮ್ ಮೇಲೆ, ಅವುಗಳ ಪ್ರೈಸಸ್ ಆಧಾರದ ಮೇಲೆ ನಾವು ಏನ್ ಮಾಡ್ತಾ ಹೋಗ್ತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ. ಬಟ್ ಸರ್ ಹಾಗೆ ವಾಟ್ ಅಬೌಟ್ ದಿ ಕಮೋಡಿಟೀಸ್? ನೋಡಿ, ಹಾಗಿದ್ರೆ ಕಮೋಡಿಟೀಸ್ ಅನ್ನು ಕೂಡ ನಮ್ಮ ಯಾರು ಇಲ್ಲಿ ನ್ಯಾಷನಲ್ ಡೆರಿವೇಟಿವ್ಸ್ ಅಂಡ್ ಎಕ್ಸ್ಚೇಂಜ್ ಲಿಮಿಟೆಡ್ ಆಫ್ ಇಂಡಿಯಾ ಅಂತ ಇದೆ. ನ್ಯಾಷನಲ್ ಡೆರಿವೇಟಿವ್ಸ್ ಅಂಡ್ ಕಮೋಡಿಟೀಸ್ ಎಕ್ಸ್ಚೇಂಜ್ ಲಿಮಿಟೆಡ್ ಆಫ್ ಇಂಡಿಯಾ ಇದೆ, ಮುಂಬೈ ಬೇಸ್ಡ್ ಆರ್ಗನೈಸೇಷನ್. ಇವ್ರು ಏನ್ ಮಾಡಿದ್ದಾರೆ, ಈ ಕಮೋಡಿಟೀಸ್ ಅನ್ನ ಓಕೆ ಟ್ರೇಡ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸರ್ ಹೆಂಗ್ ಡಿವೈಡ್ ಮಾಡಿದ್ದಾರೆ? ಕೆಲವೊಂದನ್ನ ಅಗ್ರಿಕಲ್ಚರಲ್ ಗೂಡ್ಸ್ ಅಂತ ಹೇಳಿ, ಕೆಲವೊಂದು ನಾನ್ ಅಗ್ರಿಕಲ್ಚರ್ ಗೂಡ್ಸ್ ಅಂತ. ಓಕೆ, ಮತ್ತೆ ಈ ನಾನ್ ಅಗ್ರಿಕಲ್ಚರ್ ಗೂಡ್ಸ್ ಅನ್ನ ಪ್ರೀಶಿಯಸ್, ನಾನ್ ಪ್ರೀಶಿಯಸ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಅಥವಾ ಪ್ಲಸ್ ಇನ್ನೊಂದು ಬೇಕಾದ್ರೆ ಹೇಳ್ಬೋದು, ಇಲ್ಲಿ ಕೆಲವೊಂದು ಆಯಿಲ್ ಗೂಡ್ಸ್ ಅಂತ ಹೇಳಿ ಕೂಡ ಕರಿಬಹುದು. ಕ್ರೂಡ್ ಆಯಿಲ್, ಪೆಟ್ರೋಲು, ಅಂದ್ರೆ ಇವುಗಳನ್ನ ಏನ್ ಮಾಡ್ತಾರೆ ಆಕ್ಚುಲಿ ಟ್ರೇಡ್ ಮಾಡ್ತಾರೆ. ಕಮೋಡಿಟಿ ಮಾರ್ಕೆಟ್ ಅಂತ ಏನಿದೆ ಅಲ್ವಾ, ಅಲ್ಲಿ ಏನ್ ಮಾಡ್ತಾರೆ ಇವುಗಳನ್ನ ಟ್ರೇಡ್ ಮಾಡ್ತಾ ಹೋಗ್ತಾರೆ ಅನ್ನೋದು ಗೊತ್ತಿರಬೇಕು. ಆಮೇಲೆ ಹಾಗೆ ಸರ್ ಟ್ರೇಡ್ ಹೇಗಿರುತ್ತೆ ಅಂದ್ರೆ ಮೇ ಬಿ ಟ್ರೇಡ್ ಫಾರ್ವರ್ಡ್ ಆದ್ರೂ ಇರ್ಬೋದು. ರೈಟ್, ಫಾರ್ವರ್ಡ್ ಅಂದ್ರೆ ಏನ್ ಹಾಗಿದ್ರೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಆ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ನೋಡಪ್ಪ ಹಾಗಿದ್ರೆ ನನ್ ಗೂಡ್ಸ್ ನಿನ್ ಗೂಡ್ಸ್ ನಾವು ಎಕ್ಸ್ಚೇಂಜ್ ಮಾಡೋಣ ಸೆಟ್ ಡೇಟ್ ಅಂತ ಹೇಳ್ತೀವಿ. ಅದಕ್ಕೆ ಫಾರ್ವರ್ಡ್ ಮಾರ್ಕೆಟ್ ಅಂತ ಕರಿತೀವಿ. ಸಮ್ ಟೈಮ್ ಫ್ಯೂಚರ್ ಇರುತ್ತೆ. ಫ್ಯೂಚರ್ ಅಂತ ಅಂದ್ರೆ ಡೆಫಿನೆಟ್ಲಿ ಏನಿರುತ್ತೆ, ಮೇ ಬಿ ನೀನ್ ಕೈ ಕೊಡ್ತಕ್ಕಂಥ ಚಾನ್ಸ್ ಇರುತ್ತಲ್ಲ, ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಅ ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಅದಕ್ಕೆ ನಾವು ಫ್ಯೂಚರ್ ಅಂತೀವಿ. ಕೆಲವೊಂದು ಸಾರಿ ಬೈಯರ್ಸ್ಗೆ ಕೆಲವೊಂದು ರೈಟ್ಸ್ ಕೊಟ್ಟಿರ್ತೀವಿ, ಕಾಲ್ ಆಫ್ ಆಪರೇಷನ್, ಕಾಲ್ ಆಫ್ ಪುಟ್ ಅಂಡ್ ಎಂಡ್ ಕೊಟ್ಟಿರ್ತೀವಿ. ಅದಕ್ಕೆ ನಾವು ಎಂತ ಕರಿತೀವಪ್ಪ ಅಂತಂದ್ರೆ ಆಪ್ಷನಲ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಓಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಏನ್ ಮಾಡ್ತಾ ಹೋಗ್ತೀವಿ ಸರ್ ಹಾಗಿದ್ರೆ ಕಮೋಡಿಟಿ ಮಾರ್ಕೆಟ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಅಗೇ ನಿಮ್ಮ ಎಕ್ಸಾಮ್ ಅಲ್ಲಿ ಇದು ಕೂಡ ಕಮೋಡಿಟಿ ಮಾರ್ಕೆಟ್ಸ್ ಬಗ್ಗೆ ಆಲ್ರೆಡಿ ಕ್ವೆಶನ್ ಅನ್ನ ಕೇಳಿದರೆ, ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಹಾಗಿದ್ರೆ ಬೇಸಿಕಲಿ ಫಸ್ಟ್ ಇದು ಗೊತ್ತಾಯ್ತು ಸರ್. ಹಾಗಿದ್ರೆ ಎರಡನೇ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಎಂಟೈರ್ ಎಕಾನಮಿ ಡಿಪೆಂಡ್ ಆಗದೆ ಯಾವ್ದ್ರ ಮೇಲೆ ಸರ್ ಹಾಗಿದ್ರೆ ಒಂದು ಪ್ರೈಸ್ ಮೇಲೆ, ರೈಟ್, ಬೆಲೆಗಳ ಮೇಲೆ ಇದೇನಾಗ್ತಾ ಹೋಗುತ್ತೆ ಸರ್, ಇದು ಡಿಸೈಡ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾದ್ರೆ ಸಪೋಸ್ ಇಫ್ ಐ ಸೇ ಓಕೆ ನಾನು ಜಸ್ಟ್ ಇಲ್ಲಿ ಹೇಳ್ತಾ ಹೋಗ್ತೀನಿ, ಸಪೋಸ್ ಐ ಕ್ಯಾನ್ ಟೇಕ್ ದಿಸ್. ಓಕೆ, ಒಂದರಲ್ಲಿ ಪ್ರೈಸ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ, ಇನ್ನೊಂದು ಕಡೆ ಡಿಮ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಹಾಗಾದ್ರೆ ನೀನಿಲ್ಲಿ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡೋಣ. ಓಕೆ, ನಾವುಗಳು ಓಕೆ ಗ್ರಾಹಕರ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋಗೋಣ. ಹಾಗೆ ಗ್ರಾಹಕರ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಏನಾಗುತ್ತೆ, ನನಗೆ ಓಕೆ ಡಿಮ್ಯಾಂಡ್ ನಾನು ಯಾವಾಗ ಜಾಸ್ತಿ ಮಾಡ್ತೀನಿ ಒಂದು ಪ್ರಾಡಕ್ಟ್ ಮೇಲೆ, ಅದ್ರ ಬೆಲೆ ಕಡಿಮೆ ಇದ್ದಾಗಲ್ವಾ. ಹಾಗಾಗಿ ಏನಿಲ್ಲಿ ಯಾವಾಗ ಪ್ರೈಸ್ ಏನಿರುತ್ತೆ ಹಾಗಿದ್ರೆ ಓಕೆ ಪ್ರೈಸ್ ಯಾವಾಗ ಕಡಿಮೆ ಇರುತ್ತೆ, ಡಿಮ್ಯಾಂಡ್ ಅವಾಗ ಆಟೋಮೆಟಿಕಲಿ ನಾನು ಏನ್ ಮಾಡ್ತೀನಿ ಜಾಸ್ತಿ ಕ್ರಿಯೇಟ್ ಮಾಡ್ತೀನಿ. ಸಿಮಿಲರ್ಲಿ ಹಾಗಿದ್ರೆ ಏನಾಗುತ್ತೆ, ಸ್ವಲ್ಪ ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಮತ್ತೆ ಕಡಿಮೆ ಆಗುತ್ತೆ. ಇಟ್ ವಿಲ್ ಗೋ ಲೈಕ್ ದಿಸ್ ಅಂಡ್ ಜಸ್ಟ್ ಇದನ್ನ ಆಡ್ ಮಾಡಿದ್ರೆ ವಿಲ್ ಗೆಟ್ ದಿ ಡೌನ್ವರ್ಡ್ ಸ್ಲೋಪಿಂಗ್. ಇದನ್ನೇ ನಾವು ಎಂತ ಕರಿತೀವಿ ಸರ್ ಹಾಗಿದ್ರೆ ಡೌನ್ವರ್ಡ್ ಸ್ಲೋಪಿಂಗ್ ಅಂತ ಹೇಳಿ ಕರಿತೀವಿ ಸರ್. ಇದನ್ನೇ ನಾವು ಎಂತ ಕರಿತೀವಿ ಹಾಗಿದ್ರೆ ಡಿಮ್ಯಾಂಡ್ ಕರ್ವ್ ಅಂತ ಕರಿತೀವಿ. ಹಾಗಾದ್ರೆ ಈ ಡಿಮ್ಯಾಂಡ್ ಕರ್ವ್ ಯಾವಾಗ್ಲೂ ಡೌನ್ವರ್ಡ್ಸ್, ನಾಟ್ ಯಾವಾಗ್ಲೂ. ನಾನು ಹೇಳಿದೆ ವೆಬ್ಲೈನ್ ಗೂಡ್ಸ್ ಅಲ್ಲಿ ಇದು ಅಪೋಸಿಟ್ ಇದೆ. ಬಿಕಾಸ್ ಹೇಗೆ ಪ್ರೈಸಸ್ ಇನ್ಕಮ್ ಇನ್ ದ ಸೆನ್ಸ್ ಪ್ರೈಸಸ್ ಜಾಸ್ತಿ ಆದಂಗೆಲ್ಲ ಏನಾಗ್ತಾ ಇದೆ, ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಓಕೆ, ದಟ್ ಮೀನ್ಸ್ ಅದು ಪ್ಯಾರಾಡಾಕ್ಸ್ ಅಂತ ಕರಿತೀವಿ. ಪ್ಯಾರಾಡಾಕ್ಸ್ ಅಂದ್ರೆ ಪ್ಯಾರಾ ಅಂದ್ರೆ ಓಕೆ, ಪ್ಯಾರಾ ಅಂದ್ರೆ ಏನು ಅಪೋಸಿಟ್ ಅಂತ, ಡಾಕ್ಸ್ ಅಂದ್ರೆ ಒಪಿನಿಯನ್, ಪ್ಯಾರಾಡಾಕ್ಸ್ ಅಂದ್ರೆ ಓಕೆ ಏನು ಎಕ್ಸಿಸ್ಟಿಂಗ್ ಏನಿದೆ ಅದರ ಅಪೋಸಿಟ್ ಅಂತ ಹೇಳ್ತೀವಿ. ಹಾಗಾಗಿ ಇದು ಯಾವಾಗ್ಲೂ ಹಿಂಗೆ ಇರ್ಬೇಕಂತ ಏನಿಲ್ಲ. ಸಮ್ ಟೈಮ್ ಇಟ್ ಕ್ಯಾನ್ ಬಿ ಲೈಕ್ ದಿಸ್ ಕೂಡ ಆಗುತ್ತೆ. ಇನ್ ಕೇಸ್ ಆಫ್ ವೆಬ್ಲನ್ ಆರ್ ಗಿಫನ್ ಗೂಡ್ಸ್ ಅಲ್ಲಿ ಇದು ಪಾಸಿಬಿಲಿಟಿ ಇದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದು ನಮ್ಗೆ ಇಂಪಾರ್ಟೆಂಟ್. ಇವಾಗ ಅದೇ ರೀತಿಯಾಗಿ ನಾನು ಏನ್ ಮಾಡೋಣ ಅಂತಂದ್ರೆ ಸರ್ ಹಾಗಿದ್ರೆ ಪ್ರೈಸ್ ಅನ್ನ ಅಗೇನ್ ಮತ್ತೇನ್ ತಗೊಳ್ತೀನಿ, ನಾನು ಇಲ್ಲಿ ಸಪ್ಲೈ ಅನ್ನ ತಗೊಳ್ಳೋಣ. ಹಾಗೆ ಸಪ್ಲೈ ಯಾವ ಪಾಯಿಂಟ್ ಆಫ್ ವ್ಯೂ ತಗೊಳ್ಳೋಣ, ನಾನೀಗ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ತಗೊಳ್ಳೋಣ. ಓಕೆ, ಯಾರ ಪಾಯಿಂಟ್ ಆಫ್ ವ್ಯೂ ತಗೊಳ್ಳೋಣ ಹಾಗಿದ್ರೆ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅನ್ನ ತಗೊಳ್ಳೋಣ. ಹಾಗಾದ್ರೆ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ನೀವು ತಗೊಳ್ಳೋದೇ ಆದ್ರೆ ಜಸ್ಟ್ ಹಾಗೆ ಇವತ್ತು ಜಸ್ಟ್ ಅಪ್ಲೈ ಮಾಡಿ ಹಾಗಿದ್ರೆ ಇಲ್ಲಿ ಓಕೆ ಏನೋ ಪ್ರೊಡ್ಯೂಸರ್ ಇನ್ನೊಂದು ಸಪ್ಲೈ ಯೂನಿಟ್ಸ್ ಇದೆ. ಹಾಗಾದ್ರೆ ಯಾವಾಗ ಒಬ್ಬ ಪ್ರೊಡ್ಯೂಸರು ತನ್ನ ಸಪ್ಲೈ ಅನ್ನು ಜಾಸ್ತಿ ಮಾಡ್ತಾನೆ ಪ್ರೈಸ್ ಜಾಸ್ತಿ ಇದ್ದಾಗ, ಇಸ್ಕಾ ಮತ್ಲಬ್ ಕ್ಯಾ
ಯಾವಾಗ ಪ್ರೈಸ್ ಕಡಿಮೆ ಇರುತ್ತೋ ಅದರ ಸಪ್ಲೈ ಕೂಡ ಕಡಿಮೆ ಇರುತ್ತೆ, ರೈಟ್. ಅದೇ ರೀತಿ ಪ್ರೈಸ್ ಜಾಸ್ತಿ ಆದಂಗೆಲ್ಲ ಅವನ ಸಪ್ಲೈ ಏನಾಗ್ತಾ ಹೋಗುತ್ತಪ್ಪ, ಜಾಸ್ತಿ ಆಗ್ತಾ ಹೋಗುತ್ತಲ್ವಾ, ಲೈಕ್ ದಿಸ್. ಹಾಗೆ ಜಸ್ಟ್ ಜಾಯಿನ್ ದಿಸ್ ಅಂಡ್ ವಿಲ್ ಗೆಟ್. ಹಾಗೆ ಇದು ಹೇಗಿರುತ್ತೆ, ಸಪ್ಲೈ ಕರ್ವೀಸ್ ಹೇಗಿರುತ್ತೆ, ಅಪ್ವರ್ಡ್ ಸ್ಲೋಪಿಂಗ್ ಇರುತ್ತೆ. ಹೇಗಿದೆ ಸರ್ ಇದು, ಅಪ್ವರ್ಡ್ ಸ್ಲೋಪಿಂಗ್ ಇರುತ್ತೆ. ಇವು ಮೇಜರ್ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಟಾಪಿಕ್ ಇದೆ ಇಲ್ಲಿ, ಪ್ರೈಸ್ ಎಲಾಸ್ಟಿಸಿಟಿ ಅಂತ ಬರುತ್ತೆ. ಓಕೆ, ಪ್ರೈಸ್ ಎಲಾಸ್ಟಿಸಿಟಿ ಅಥವಾ ಡಿಮ್ಯಾಂಡ್ ಎಲಾಸ್ಟಿಸಿಟಿ. ಹಾಗಾದ್ರೆ ಯಾವುದೇ ಒಂದು ಪ್ರಾಡಕ್ಟ್ ನ ಡಿಮ್ಯಾಂಡ್ ಯಾವ್ದ ಮೇಲೆ ಡಿಪೆಂಡ್ ಆಗುತ್ತೆ, ದ ಡಿಮ್ಯಾಂಡ್ ಈಸ್ ಬೇಸ್ಡ್ ಆನ್ ಪ್ರೈಸ್ ಅಲ್ವಾ. ಹಾಗಾದ್ರೆ ಡಿಮ್ಯಾಂಡ್ ಅಂಡ್ ಪ್ರೈಸ್ ದಟ್ ಹ್ಯಾಸ್ ಟು ಬಿ, ದ ರೇಷಿಯೋ ಹ್ಯಾಸ್ ಟು ಬಿ ಮೋರ್ ದ್ಯಾನ್ 1% ಆರ್ ಈಕ್ವಲ್ ಟು 1% ಇದ್ರೆ ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಡಿಮ್ಯಾಂಡ್ ಎಲಾಸ್ಟಿಸಿಟಿ. ಬಿಕಾಸ್ ಯಾವುದೇ ಒಂದು ಎಕಾನಮಿಗೆ ಪ್ರೊಡಕ್ಟಿವಿಟಿ ಬೇಕು ಅಂತಂದ್ರೆ ದೇರ್ ಹ್ಯಾಸ್ ಟು ಬಿ ಅ ಡಿಮ್ಯಾಂಡ್ ಎಲಾಸ್ಟಿಸಿಟಿ. Okay, demand elasticity is very simple and it's based on the demand, how much demand is there with respect to the prices. ಹಾಗಾದ್ರೆ ಪ್ರೈಸ್ ಎಷ್ಟು ಓಕೆ what ಫ್ಲೆಕ್ಸಿಬಲ್ ಇರುತ್ತೋ ಅಷ್ಟು ಡಿಮ್ಯಾಂಡ್ ಎಲಾಸ್ಟಿಸಿಟಿ ಚೆನ್ನಾಗಿರುತ್ತೆ. ಇಟ್ ಹ್ಯಾಸ್ ಟು ಬಿ ಗ್ರೇಟರ್ ದನ್ 1 ಇದ್ರೆ ಇಟ್ ಇಂಡಿಕೇಟ್ಸ್ ಬೆಟರ್ ಸಿಚುವೇಶನ್ ಇನ್ ಅನ್ ಎಕಾನಮಿ ಅಂತ ಕರಿತೀವಿ. ಓಕೆ, ಇದು ಬೇಸಿಕ್ಸ್. ಓಕೆ, ನಾವು ಏನೇ ಶುರು ಮಾಡಬೇಕಾದ್ರೆ ಎಕಾನಮಿಲಿ ಇದು ಗೊತ್ತಿರಬೇಕು. ಆಮೇಲೆ ಇನ್ನೊಂದೆರಡು ಬೇಸಿಕ್ಸ್ ಅನ್ನು ಹೇಳೋದಾದ್ರೆ ಎಕನಾಮಿಯಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್, ರೈಟ್, ಸಮ್ ಟೈಮ್ ವಿ ಯೂಸ್ ಸಮ್ ಟರ್ಮ್ಸ್ ಲೈಕ್ ಬೇಸ್ ಇಯರ್. ಸೊ ಮತ್ತೇನು ಯೂಸ್ ಮಾಡ್ತೀವಿ ಸರ್, ಇಲ್ಲಿ ಬೇಸ್ ಇಯರ್ ಅನ್ನೋ ಟಾಪಿಕ್ ಅನ್ನು ಯೂಸ್ ಮಾಡ್ತೀವಿ. ಸರ್ ಹಾಗಿದ್ರೆ ಬೇಸ್ ಇಯರ್ ಅಂದ್ರೆ ಏನು, ರೈಟ್? ಸೊ ವಿ ಸೇ ವಾಟ್ ಯು ಮೀನ್ ಬೈ ಬೇಸ್ ಇಯರ್. ದ ಬೇಸ್ ಇಯರ್ ಇನ್ ದ ಸೆನ್ಸ್ ಬೇಸ್ ಆರ್ ರೆಫರೆನ್ಸ್ ಅಂತ ಕರಿತೀವಿ. ಸರ್ ಏನಂತ ಕರಿತೀವಿ ಹಾಗಿದ್ರೆ, ಬೇಸ್ ಇಯರ್ ಇಸ್ ನಥಿಂಗ್ ಬಟ್ ಒಂದು ರೆಫರೆನ್ಸ್ ಇಯರ್, ಅಥವಾ ಯು ಕ್ಯಾನ್ ರೈಟ್ as ಒಂದು ರೆಫರೆನ್ಸ್ ಇಯರ್ ಅನ್ನು ತೆಗೆದುಕೊಳ್ತೀನಿ. ಸರ್ ಹಾಗಾದ್ರೆ ರೆಫರೆನ್ಸ್ ಇಯರ್ ತೆಗೆದುಕೊಂಡಿದ್ದೀನಿ ಅಂದ್ರೆ ಆ ರೆಫರೆನ್ಸ್ ಇಯರ್ ಹೇಗಿರಬೇಕು, ದಟ್ ಹ್ಯಾಸ್ ಟು ಬಿ ಎಕನಾಮಿಕಲಿ ಸ್ಟೇಬಲ್. ಎಕನಾಮಿಕಲಿ ಸ್ಟೇಬಲ್ ಅಂತ ಸರ್ ಯಾವ ಪಾಯಿಂಟ್ ಮೇಲೆ ಹೇಳ್ತೀನಿ ಅಂದ್ರೆ, ಬಿಗ್ಗೆಸ್ಟ್ ವಿಲನ್ ಇದಾನೆ ಎಕನಾಮಿಗೆ, ಯಾರು ಅಂದ್ರೆ ಅವನು, ಓಕೆ, ಪ್ರಾಪರ್ಲಿ ತುಂಬಾ ಇದಾವೆ ಬಟ್ ಇಲ್ಲಿ ಮೇಜರ್ಲಿ ಯಾವುದು ಅಂದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ಹೇಳಿ ಕರಿತೀನಿ. ಸೊ ಹಾಗೆ ಇನ್ಫ್ಲೇಷನ್ ಇಸ್ ಅ ವೆರಿ ಡೇಂಜರಸ್ ಒನ್. ಓಕೆ, ಸೊ ವೆರಿ ಡೇಂಜರಸ್ ಎಂಟಿಟಿ ಅಂತ ಹೇಳಿ ಕರಿತೀನಿ. ಹಾಗಾಗಿ ಯಾವುದೇ ಬೇಸ್ ಇಯರ್ ಅನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಕಂಪಲ್ಸರ್ಲಿ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಆ ಬೇಸ್ ಇಯರ್ ಅಲ್ಲಿ ಓಕೆ ದ ಫ್ಲಕ್ಚುಯೇಷನ್ ಅಥವಾ ಇನ್ಫ್ಲೇಷನ್ ಹ್ಯಾಸ್ ಟು ಬಿ ನೆಗ್ಲಿಜಿಬಲ್ ಆಗಿರಬೇಕು. ಓಕೆ, ನೆಗ್ಲಿಜಿಬಲ್ ಆಗಿರ್ಬೇಕು, ಅಥವಾ ಯು ಕ್ಯಾನ್ ಸೇ ಅರೌಂಡ್ ಅದು 0 ಆದ್ರೂ ಇರಬೇಕು, ಅಥವಾ ನಾನು ತಗೊಳಕ್ಕೆ ನೆಗ್ಲೆಕ್ಟ್ ಮಾಡಬೇಕು ಅಂತ ಇಯರ್ ಅನ್ನ ನಾನು ಬೇಸ್ ಇಯರ್ ಅಂತ ಕರಿತೀನಿ. ಅಥವಾ ಅಲ್ಲಿ ಪ್ರೈಸ್ ಇದ್ರೆ ಅದಕ್ಕೆ ನಾನು ಏನಂತ ಕರಿತೀನಿ, ಕಾನ್ಸ್ಟೆಂಟ್ ಪ್ರೈಸ್ ಅಥವಾ ಕಾನ್ಸ್ಟೆಂಟ್ ಇಯರ್ ಅಥವಾ ಬೇಸ್ ಇಯರ್ ಅಥವಾ ಬೇಸ್ ಪ್ರೈಸ್ ಅಂತ ಕರಿತೀನಿ. ಯಾಕಂದ್ರೆ ವಿತೌಟ್ ಬೇಸ್ ಇಯರ್ ನಾನು ಎಷ್ಟು ಬದಲಾವಣೆ ಆಗಿದೆ ಎಕನಾಮಿಯಲ್ಲಿ, ಅದು ಏನೇ ಇರಲಿ, GDP, GNP, ವಾಟ್ ಎವರ್ ಥಿಂಗ್ಸ್ ಯು ಕ್ಯಾನ್ ಸೇ, ಅದನ್ನ ನಾನು ವಿತೌಟ್ ಬೇಸ್ ಇಯರ್ ನನಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ಅಂತ ಹೇಳಬೇಕು ಅಂದ್ರೆ ದೇರ್ ಮಸ್ಟ್ ಬಿ ವಾಟ್, ಏನಿರಬೇಕು, ಒಬ್ಬ ಬೇಸ್ ಇರಬೇಕು. ನಾನು ಯಾವ್ದಾದ್ರು ಒಬ್ಬ ವ್ಯಕ್ತಿ ಕೆಟ್ಟ ವ್ಯಕ್ತಿಯನ್ನ ನೋಡಿದಾಗಲೇ ತಾನೆ ನನಗೆ ಅಥವಾ ಒಳ್ಳೆಯವನು ಕೆಟ್ಟವನು ಅಂತ ಇನ್ನೊಬ್ಬನು ಹೇಳಕ್ ಸಾಧ್ಯ. ಹಾಗಾಗಿ ವಿತೌಟ್ ಬೇಸ್ ಎಕನಾಮಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು ದ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದೇನು ಗೊತ್ತಿರ್ಬೇಕಾಗಿದ್ರೆ ಬೇಸ್ ಇಯರ್ ಅಂದ್ರೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಹಾಗಿದ್ರೆ ಇನ್ನೊಂದು ಬರುತ್ತೆ ಮಾರ್ಕೆಟ್. ಸೊ ಮಾರ್ಕೆಟ್ ಇಯರ್ ಅಂದ್ರೆ ಏನು, ಕರೆಂಟ್ ಇಯರ್. ಆ ಕರೆಂಟ್ ಇಯರ್ ಅಂದ್ರೆ ಏನು ಸರ್, ಹಾಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಇನ್ಫ್ಲೇಷನ್ ಅನ್ನ ತಗೊಳ್ತಾ ಇದ್ದೀನಿ. ಎಷ್ಟು ಪರ್ಸೆಂಟ್ ಇದೆ ಅಂದ್ರೆ ಇನ್ಫ್ಲೇಷನ್, ಕರೆಂಟ್ ಟೈಮ್ ಅಲ್ಲಿ ಇನ್ಫ್ಲೇಷನ್ ಇದ್ದೇ ಇರುತ್ತೆ. ಹಾಗಾಗಿ ಕರೆಂಟ್ ಇಯರ್ ಅನ್ನ ನಥಿಂಗ್ ಬಟ್ ನಾನು ಮಾರ್ಕೆಟ್ ಇಯರ್ ಅನ್ಬೋದು. ಅಲ್ಲಿ ಇರ್ತಕ್ಕಂಥ ಪ್ರೈಸ್ಗೆ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ ಕೂಡ ಕರಿತೀನಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಬೇಸಿಕ್ಸ್ ಬಿಫೋರ್ ಎಂಟರಿಂಗ್ ಇನ್ ಟು ದ ಎಕಾನಮಿ, ಯು ಮಸ್ಟ್ ನೋ, ರೈಟ್? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ, ರೈಟ್, ಜೊತೆಗೆ, ರೈಟ್, ಯು ಕ್ಯಾನ್ ಸೇ ಇನ್ನೊಂದು ಫ್ಯಾಕ್ಟರ್ ಪ್ರೈಸ್ ಅಂತ ಬರುತ್ತೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಏನಂತ ಅಂದ್ರೆ ಅಥವಾ ಎಕನಾಮಿ ಅರ್ಥ ಮಾಡ್ಕೋಬೇಕಂದ್ರೆ ಫ್ಯಾಕ್ಟರ್ ಪ್ರೈಸ್. ಸರ್ ಹಾಗಾದ್ರೆ ಏನಿಲ್ಲಿ ಫ್ಯಾಕ್ಟರ್ಸ್ ಅಂತ ನಾನು ಹೇಳೋದಾದ್ರೆ, ರೈಟ್, ಸೊ ಇಟ್ಸ್ ನಥಿಂಗ್ ಬಟ್ ದೀಸ್ ಆರ್ ದ ಫ್ಯಾಕ್ಟರ್ಸ್ ಆರ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್. ಓಕೆ, ಈ ಉತ್ಪಾದನೆಗೆ ಯಾವ ಸಹಾಯ ಮಾಡ್ತಾವಲ್ಲ ದೆನ್ ವಿ ಕ್ಯಾನ್ ಕಾಲ್ ದಮ್ ಆಸ್ ಅ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಸರ್ ಯಾವ್ದೇವ್ ಸರ್ ಅದು, ಬೀಟ್ ಲೇಬರ್ ಇರ್ಬೋದು, ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಲ್ಯಾಂಡ್ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು, ಅಥವಾ ಆಂಟ್ರಪ್ರಿನರ್ಶಿಪ್ ಇರ್ಬೋದು, ಒಂದು ಆರ್ಗನೈಸೇಷನ್ ಕ್ಯಾನ್ ಸೇ. ಹಾಗಿದ್ರೆ ಈಗ ನಾನು ಫಾರ್ ಎಕ್ಸಾಂಪಲ್ ಏನೇ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಅಥವಾ ನಾನು ಏನೇ ಒಂದು ಪ್ರೈಸ್ ಫಿಕ್ಸ್ ಮಾಡಬೇಕಂದ್ರೆ ಒಂದು ವಸ್ತುವಿಂದ ನಾನು ಏನ್ ಹೆಂಗ್ ಫಿಕ್ಸ್ ಮಾಡ್ತೀನಿ, ಓಕೆ, ಆ ಒಂದು ಪ್ರಾಡಕ್ಟ್ ಎಷ್ಟು ಪ್ರೊಡ್ಯೂಸ್ ಮಾಡಕ್ ಖರ್ಚು ಮಾಡಿದೀನಲ್ವಾ ಅದನ್ನ, ಓಕೆ, ಪ್ಲಸ್ ಏನೋ ಲ್ಯಾಂಡ್ಗೆ ಎಷ್ಟು ಕೊಟ್ಟಿದ್ದೀನಿ, ಲೇಬರ್ಗೆ ಎಷ್ಟು ಕೊಟ್ಟಿದ್ದೀನಿ, ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದೀನಿ, ಆರ್ಗನೈಸೇಷನ್ ಮೇಂಟೆನೆನ್ಸ್ ಖರ್ಚು ಎಷ್ಟಾಗಿದೆ, ಇವೆಲ್ಲವನ್ನ ಪ್ಲಸ್ ಮಾಡಿ ಕೊಡ್ತೀನಿ. ಓಕೆ, ಕಡಿಮೆ ಮಾಡಿದ್ರೆ ಯಾರು ಕೊಡೋದಿಲ್ಲ, ಲಾಭ ಇಲ್ಲದಂಗೆ ಯಾರು ಕೊಡ್ತಾರೆ. ಹಾಗಾಗಿ ಏನು ಖರ್ಚಾಗಿದೆ, ಲ್ಯಾಂಡ್ಗೆ ಎಷ್ಟು ಖರ್ಚಾಗಿದೆ, ಅಥವಾ ಯು ಕ್ಯಾನ್ ಸೇ ದಟ್ ಲೇಬರ್ಗೆ ಎಷ್ಟು ಖರ್ಚಾಗಿದೆ, ಓಕೆ, ಇಂಟ್ರೆಸ್ಟ್ ಆಗಿ ಎಷ್ಟು ಕೊಟ್ಟಿದ್ದೀನಿ, ಪ್ರಾಫಿಟ್ ಆಗಿ ಎಷ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಇವೆಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ಏನು ಕರಿತೀನಿ ಸರ್ ಆಗಿದ್ರೆ, ಓಕೆ, ಫ್ಯಾಕ್ಟರ್ ಕಾಸ್ಟ್ ಆರ್ ಫ್ಯಾಕ್ಟರ್ ಪ್ರೈಸ್ ಅಂತ ಕರಿತೀನಿ. ಕ್ಲಿಯರಾ?
ಇಷ್ಟು ಅರ್ಥ ಆಯ್ತು ಅಂದ್ರೆ ನಾನು ಏನ್ ಮಾಡ್ತಾ ಹೋಗ್ತೀನಿ ಹಾಗಿದ್ರೆ ಇವಾಗ ಸೊ ಐ ವಿಲ್ ಸ್ಟಾರ್ಟ್ ಓಕೆ ಏನ್ ಮಾಡ್ತಾ ಹೋಗ್ತೀನಿ ಹಾಗಿದ್ರೆ ಈಗ ಎಕನಾಮಿಗೆ ಎಂಟ್ರಿ ಆಗ್ತಾ ಹೋಗ್ತೀನಿ ನೋಡಿ ಹಾಗಿದ್ರೆ ಓಕೆ ನೆಕ್ಸ್ಟ್ ಹಾಗಿದ್ರೆ ಅಲ್ಲಿಂದ ತಗೊಳ್ತಾ ಇದ್ದೀನಿ ಹಾಗಿದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಎಕಾನಮಿ ಏನು ಅಂತಂದ್ರೆ ರೈಟ್ ಎಂಟೈರ್ ಎಕಾನಮಿ ಡಿಪೆಂಡ್ಸ್ ಆನ್ ಓಕೆ ಪ್ರೊಡಕ್ಷನ್ ಸರ್ ಹಾಗಾದ್ರೆ ವಾಟ್ ಯು ಮೀನ್ ಬೈ ಎಕಾನಮಿ ಇನ್ ಅ ಸಿಂಗಲ್ ಟರ್ಮ್ ಹೇಳ್ರಿ ಅಂದ್ರೆ ಎಕಾನಮಿ ಇಸ್ ನಥಿಂಗ್ ಬಟ್ ಓಕೆ ಇಟ್ ಟಾಕ್ಸ್ ಅಂಡ್ ಇಟ್ ಡೀಲ್ಸ್ ಅಂಡ್ ಇಟ್ ಆಕ್ಚುಲಿ ಅಬೌಟ್ ಪ್ರೊಡಕ್ಷನ್ ಎಲ್ಲದೂ ಕೂಡ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು ರೈಟ್ ಇದು ಎಲ್ಲವೂ ಕೂಡ ಎದಕ್ಕೆ ಸಂಬಂಧಪಟ್ಟಿದೆ ಸರ್ ಹಾಗಿದ್ರೆ ಇಟ್ ಇಸ್ ಆಲ್ ಅಬೌಟ್ ಪ್ರೊಡಕ್ಷನ್ ಹಾಗೆ ಸರ್ ನಾನು ಯಾವಾಗ ಪ್ರೊಡಕ್ಷನ್ ಅಂತ ಬಂತಲ್ವಾ ಹಾಗೆ ಪ್ರೊಡಕ್ಷನ್ಗೆ ಏನೇನು ಬೇಕು ಸರ್ ಹಾಗಿದ್ರೆ ಸರ್ ಪ್ರೊಡಕ್ಷನ್ಗೆ ಏನೇನು ಬೇಕು ಅಂದ್ರೆ ದ ಫಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನು ಅಂತ ಹೇಳಿದ್ರೆ ನಾನು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಗಳು ಬೇಕು ಸರ್ ಮತ್ತೇನ್ ಬೇಕು ಸರ್ ಆಗಿದ್ರೆ ಇದನ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಐ ಮಸ್ಟ್ ನೀಡ್ ಸಮ್ ರಿಸೋರ್ಸಸ್ ಎಸ್ ಆರ್ ನೋ ರೈಟ್ ಐ ನೀಡ್ ಸಮ್ ರಿಸೋರ್ಸಸ್ ಬೇಕಾಗುತ್ತೆ ರೈಟ್ ಹಾಗಾಗಿ ಬೆಟರ್ ಫ್ಯಾಕ್ಟರ್ಸ್ ಇತ್ತು ಅಂದ್ರೆ ಓಕೆ ಬೆಟರ್ ಫ್ಯಾಕ್ಟರ್ಸ್ ಕ್ಯಾನ್ ಎನ್ಶೋರ್ ಬೆಟರ್ ಪ್ರೊಡಕ್ಷನ್ ಬೆಟರ್ ರಿಸೋರ್ಸ್ ಸಪ್ಲೈ ಕ್ಯಾನ್ ಎನ್ಶೋರ್ ಬೆಟರ್ ಪ್ರೊಡಕ್ಷನ್ ಅನ್ನೋದು ಗೊತ್ತಿರಬೇಕು ಓಕೆ ಹಾಗಿದ್ರೆ ಈ ಪ್ರೊಡಕ್ಷನ್ ಅನ್ನ ಓಕೆ ಪ್ರೊಡಕ್ಷನ್ ಈಸ್ ಬೇಸಿಸ್ ಫಾರ್ ವಾಟ್ ಓಕೆ ಬೇಸಿಸ್ ಓಕೆ ಪ್ರೊಡಕ್ಷನ್ ಅಂತ ಇಲ್ಲಿ ಏನ್ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇಟ್ಸ್ ಅ ಬೇಸಿಸ್ ಫಾರ್ ಯು ಕ್ಯಾನ್ ಸೇ ದಿ ಇನ್ಕಮ್ ಓಕೆ ಯಾವುದಕ್ಕೆ ಇದು ಬೇಸ್ ಆಗಿದೆ ಸರ್ ಹಾಗಿದ್ರೆ ಯಾವುದೇ ಒಂದು ಪ್ರೊಡಕ್ಷನ್ ತೆಗೆದುಕೊಂಡ್ರು ಕೂಡ ಬೇಸಿಸ್ ಫಾರ್ ಇನ್ಕಮ್ ಅಥವಾ ಎಕ್ಸ್ಪೆಂಡಿಚರ್ ಓಕೆ ಅದು ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡ್ತೀವೋ ಅದ್ರ ಮೇಲೆ ಏನಾಗುತ್ತೆ ಇದು ಡಿಪೆಂಡ್ ಆಗ್ತಾ ಹೋಗುತ್ತೆ ನೋಡಿ ಹಾಗಿದ್ರೆ ಇವಾಗ ನಾನು ಪ್ರೊಡಕ್ಷನ್ ಅಂತ ನಿಮಗೆ ತಲೆಯಲ್ಲಿ ಬಂತು ಅಂದ್ರೆ ಈ ಚಾಪ್ಟರ್ ಓದ್ತಾ ಇದ್ರಿ ಅಂದ್ರೆ ಈ ಎಲ್ಲಾ ಫ್ಯಾಕ್ಟರ್ಸ್ ಅನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು ಒಂದ್ ಏನ್ ಸರ್ ಆಗಿದ್ರೆ ಇಂಪಾರ್ಟೆಂಟ್ ಆಗಿ ಫ್ಯಾಕ್ಟರ್ಸ್ ಗೊತ್ತಿರಬೇಕು ಒಂದು ಇನ್ಕಮ್ ಗೊತ್ತಿರಬೇಕು ಇನ್ನೊಂದು ಕಂಪಲ್ಸರಿ ಯು ಮಸ್ಟ್ ನೋ ಅಬೌಟ್ ದಿ ರಿಸೋರ್ಸಸ್ ಹಾಗಾದ್ರೆ ಇವಾಗ ಸೊ ಇವನ್ನ ಜಸ್ಟ್ ನೋಡ್ತಾ ಹೋಗ್ತೀನಿ ಇನ್ಕಮ್ ಸರ್ ಹಾಗಿದ್ರೆ ವಾಟ್ ಯು ಮೀನ್ ಬೈ ವಾಟ್ ಎವರ್ ಯು ಹ್ಯಾವ್ ಟು ಸ್ಟಡಿ ಇದನ್ನ ಹೆಂಗ್ ಸ್ಟಡಿ ಮಾಡಬೇಕು ಏನೇ ಓದಿ ಓಕೆ 360 ಆಂಗಲ್ ಅಲ್ಲಿ ಓದಬೇಕು ದ ಫಸ್ಟ್ ಈಸ್ ಮೀನಿಂಗ್ ಸರ್ ಇನ್ಕಮ್ ಸರ್ ಹಾಗಿದ್ರೆ ಹೀಗೆ ಡಿಫೈನ್ ಮಾಡಬೇಕು ಅಂದ್ರೆ ಇಲ್ಲ ಇಟ್ ಈಸ್ ಅ ಜನರಲ್ ಸ್ಟಡಿ ಯು ಆರ್ ನಾಟ್ ಸ್ಪೆಷಲಿಸ್ಟ್ okay you're not about to become a specialist and just we need to know okay what you have understand okay the questions were also okay formed like what do you mean by not what according to that person or that author okay our prakara ಏನು ಅಂತ ಕೇಳೋದಿಲ್ಲ what do you mean by ನೀನೇನು ಅರ್ಥ ಮಾಡ್ಕೊಂಡಿ ಅಂತ ಹಾಗೆ ಸರ್ ಇಟ್ಸ್ ನಥಿಂಗ್ ಬಟ್ what do you mean by income ಅಂತಂದ್ರೆ it is something like a credit ಅಂತ ಹೇಳ್ಬೋದಲ್ಲ okay income ಏನಾಗ್ತಾ ಇರುತ್ತೆ it has to credit in the form of maybe monetary ನಾನ್ ಮಾನಿಟರಿ ಅಥವಾ ಇನ್ನು ಅಸೆಟ್ ಫಾರ್ಮ್ ಅದು ಮನಿ ರೂಪದಲ್ಲಾದ್ರೂ ಇರ್ಬೋದು ಅಥವಾ ನಾನ್ ಮನಿ ಅಥವಾ ಅಸೆಟ್ ರೂಪದಲ್ಲಿ ಲ್ಯಾಂಡ್ ಇರ್ಬೋದು ಅಥವಾ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಕೂಡ ಅದು ಏನಾಗಿರ್ಬೋದು ಹಾಗಿದ್ರೆ ನನಗೆ ಬರ್ತಾ ಇದ್ರೆ ದಟ್ ಕ್ರೆಡಿಟ್ ಈಸ್ ನೌನ್ ಎಸ್ ಇನ್ಕಮ್ ಅಂತ ಕರಿತೀವಿ ಸರ್ ಹಾಗಾದ್ರೆ ಇನ್ಕಮ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಟೈಪ್ಸ್ ಆಫ್ ಇನ್ಕಮ್ ಅನ್ನ ತೆಗೆದುಕೊಳ್ತಾ ಹೋಗೋಣ ರೈಟ್ ಇನ್ನೊಂದು ಇಂಪಾರ್ಟೆಂಟ್ ಏನ್ ಸರ್ ಆಗಿದ್ರೆ ಟೈಪ್ಸ್ ಆಫ್ ಓಕೆ ಏನು ಇನ್ಕಮ್ ಹಾಗಾದ್ರೆ ನಾವು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಎರಡು ತರ ಡಿವೈಡ್ ಮಾಡ್ತಾ ಇದ್ದೀನಿ ಒಂದು ಓಕೆ ಇಂಡಿವಿಜುವಲ್ ಇನ್ಕಮ್ ಅಂತ ಹೇಳಿ ರೈಟ್ ಇನ್ನೊಂದು ಏನ್ ಸರ್ ಅಂತ ಅಂದ್ರೆ ರೈಟ್ ಯು ಕ್ಯಾನ್ ಸೇ ನ್ಯಾಷನಲ್ ಇನ್ಕಮ್ ಅಂತ ಹೇಳಿ ಓಕೆ ಒಂದು ಇಂಡಿವಿಜುವಲ್ ಇನ್ಕಮ್ ಅಂತ ಡಿವೈಡ್ ಮಾಡ್ತಾ ಇದ್ದೀನಿ ಇನ್ನೊಂದು ನ್ಯಾಷನಲ್ ಇನ್ಕಮ್ ಅಂತ ಹೇಳಿ ಡಿವೈಡ್ ಮಾಡ್ತಾ ಇದ್ದೀನಿ ಸರ್ ಹಾಗಾದ್ರೆ ವೆನ್ ಐ ಟಾಕ್ ಅಬೌಟ್ ದಿ ಇಂಡಿವಿಜುವಲ್ ಇನ್ಕಮ್ ಯು ಮಸ್ಟ್ ನೋ ರೈಟ್ ಇಟ್ ಈಸ್ ನಥಿಂಗ್ ಬಟ್ ಆಫ್ ಯುವರ್ ಅಂಡ್ ಯುವರ್ ಇನ್ಕಮ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಮೇ ಬಿ ಅಟ್ ದಿ ರೇಟ್ ಆಫ್ ಓಕೆ ಅಟ್ ದಿ ರೇಟ್ ಆಫ್ ಇನ್ಫ್ಲೇಷನ್ ಓಕೆ ಇನ್ಫ್ಲೇಷನ್ ರೇಟ್ ಅಲ್ಲಾದ್ರೂ ಕ್ಯಾಲ್ಕುಲೇಟ್ ಮಾಡಬಹುದು ಅಥವಾ ಅಟ್ ವಿಥೌಟ್ ಓಕೆ ಅಥವಾ ವಿಥೌಟ್ ರೇಟ್ ಆಫ್ ಇನ್ಫ್ಲೇಷನ್ ಎರಡು ರೀತಿಯಲ್ಲಿ ನಾವು ಮಾಡಬಹುದು ರೈಟ್ ಒಂದ್ ವೇಳೆ ಇನ್ಫ್ಲೇಷನ್ ಅಲ್ಲಿ ನಾನು ಏನಾದ್ರೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ನನ್ನ ಇನ್ಕಮ್ ಅನ್ನ ಅಂತಂದ್ರೆ ಐ ಕ್ಯಾನ್ ಕಾಲ್ ಇಟ್ ಆಸ್ ನಾಮಿನಲ್ ಅಂತ ಹೇಳಿ ಕರಿತೀವಿ ಓಕೆ ನಾಮಿನಲ್ ಇನ್ಕಮ್ ಒಂದ್ ವೇಳೆ ವಿಥೌಟ್ ಇನ್ಫ್ಲೇಷನ್ ಸಾರಿ ವಿತ್ ಇನ್ಫ್ಲೇಷನ್ ಅಂದ್ರೆ ರಿಯಲ್ ಅಂತ ಹೇಳಿ ಕರಿತೀನಿ ನಾನು ಇದಕ್ಕೆ ವಿಥೌಟ್ ಇನ್ಫ್ಲೇಷನ್ ಮೀನ್ಸ್ ಬೇಸಿರ್ ಅಂತಂದ್ರೆ ಐ ಕ್ಯಾನ್ ಕಾಲ್ ಇಟ್ ಆಸ್ ಅ ರಿಯಲ್ ಇನ್ಕಮ್ ಹಾಗಿದ್ರೆ ವಿತ್ ಇನ್ಫ್ಲೇಷನ್ ಅನ್ನ ತೆಗೆದುಕೊಂಡೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಂದ್ ಎಷ್ಟಿದೆ ಅಂತ ಅನ್ಕೊಳ್ಳೋಣ ಇನ್ಕಮ್ ₹5,000 ಇದೆ ಬಟ್ ಐ ನೀಡ್ ಟು ಪೇ ಟ್ಯಾಕ್ಸ್ ರೈಟ್ ಹಾಗಿದ್ರೆ ₹500 ಮೈನಸ್ ಟ್ಯಾಕ್ಸ್ ಮತ್ಲಬ್ 5% ಅಂದ್ರೆ ಐ ನೀಡ್ ಟು ಅಂಡ್ ಅರೌಂಡ್ ಹಾಗೆ ಹೇಳ್ತಾ ಇದ್ದೀನಿ 4,000 ಅಂತ ಅನ್ಕೊಳ್ಳೋಣ ಅರೌಂಡ್ ಹಾಗಿದ್ರೆ ನೋಡಿ ದ ಮನಿ ವಾಟ್ ಆಕ್ಚುಲಿ ಲೆಫ್ಟ್ ಔಟ್ ವಿತೌಟ್ ದಿ ಟ್ಯಾಕ್ಸ್ ಡಿಡಕ್ಷನ್ ಇಸ್ ನೌನ್ ಆಸ್ ಡಿಸ್ಪೋಸಿಬಲ್ ಇನ್ಕಮ್ ಸರ್ ಹಾಗಾದ್ರೆ ಯಾಕೆ ಡಿಸ್ಪೋಸಬಲ್ ಇನ್ಕಮ್ ಇಸ್ ಅ ವೆರಿ ಮ್ಯಾಟರ್ಸ್ ಎ ಲಾಟ್ ಮೀನ್ಸ್ ಇಟ್ ಡಿಸೈಡ್ಸ್ ದ ಎಕಾನಮಿ ಓಕೆ ಯಾವುದೇ ಒಂದು ಎಕಾನಮಿ ತುಂಬಾ ಸ್ಟ್ರಾಂಗ್ ಇರಬೇಕಂದ್ರೆ ದೇರ್ ಮಸ್ಟ್ ಬಿ ಅ ಪ್ರಾಪರ್ ಫ್ಲೋ ಆಫ್ ಮನಿ ಓಕೆ ಆ ಎಕಾನಮಿಯಲ್ಲಿ ದುಡ್ಡು ತುಂಬಾ ಚೆನ್ನಾಗಿ ಫ್ಲೋ ಆಗ್ತಾ ಇರಬೇಕು ಯಾವ ಎಕಾನಮಿಯಲ್ಲಿ ಮನಿ ಚೆನ್ನಾಗಿ ಫ್ಲೋ ಆಗುತ್ತಲ್ವಾ ಆ ಎಕಾನಮಿ ದ ಗುಡ್ ಎಕಾನಮಿ ಅಂತ ಹೇಳಿ ಕರಿತೀವಿ ಹಾಗೆ ಎಕಾನಮಿಯಲ್ಲಿ ಏನಾದ್ರೂ ಮನಿ ಫ್ಲೋ ಆಗಬೇಕು ಅಂದ್ರೆ ದ ಡಿಸ್ಪೋಸಬಲ್ ಇನ್ಕಮ್ ಹ್ಯಾಸ್ ಟು ಬಿ
ಚೆನ್ನಾಗಿರ್ಬೇಕು. ಸರ್ ಏನಕ್ಕೆ ಚೆನ್ನಾಗಿರ್ಬೇಕು ಅಂತ ನೋಡಿ, ಯಾವ ಪರ್ಸನ್ ಹತ್ರ ಡಿಸ್ಪೋಸಬಲ್ ಇನ್ಕಮ್ ಚೆನ್ನಾಗಿರುತ್ತಲ್ವಾ, ಹಿ ಕ್ಯಾನ್ ಕ್ರಿಯೇಟ್ ಸಮ್ ವಾಟ್ ಡಿಮ್ಯಾಂಡ್ ಅಲ್ವಾ. ಹತ್ರ ಜಾಸ್ತಿ ದುಡ್ಡಿದ್ರೆ ಐ ಗೋ ಡಾಲ್ಫಿನ್ ಅಂಡ್ ಐ ಆರ್ಡರ್ ಮೋರ್. ಓಕೆ, ಬೇರೆ ಬೇರೆ ನಾನು ಏನ್ ಮಾಡ್ತಾ ಹೋಗ್ತೀನಿ ಆಗಿದ್ರೆ, ಓಕೆ ಯಾವ್ದೊಂದು ಹೋಟ್ಲಿಗೆ ಹೋದೆ ಅಂತಂದ್ರೆ 1000 ರೂಪಾಯಿ ಇದ್ರೆ ನಾನು ಬಿರಿಯಾನಿ ತಗೊಳ್ತೀನಿ. ಓಕೆ, ಬೇರೆ ಬೇರೆ ರೀತಿ ಆಗಿರ್ತಕ್ಕಂಥ ಐಟಮ್ಸ್ ಅನ್ನ ತಗೊಳ್ತೀನಿ. ಒಂದ್ ನಂಬರ್ 50 ರೂಪಾಯಿ ಇದ್ರೆ ಎಲ್ಲೋ ಎಗ್ ರೈಸ್ ತಿನ್ಕೊಂಡು ಹೋಗ್ಬಿಡ್ತೀನಿ. ಸರ್ ನೋ, ಅದೇ ರೀತಿಯಾಗಿ ಇಫ್ ಐ ಮೋರ್ ಮನಿ ವಿತ್ ಮೀ ಐ ಕ್ರಿಯೇಟ್ ಮೋರ್ ಡಿಮ್ಯಾಂಡ್. ಮೋರ್ ಡಿಮ್ಯಾಂಡ್ ಮೀನ್ಸ್ ಮೋರ್ ಕನ್ಸಂಪ್ಷನ್ ಆಗುತ್ತಲ್ವಾ. ಮೋರ್ ಕನ್ಸಂಪ್ಷನ್ ಅಂದ್ರೆ ಕ್ಯಾನ್ ಐ ಸೇ ಮೋರ್ ಮನಿ ಇನ್ ದ ಮಾರ್ಕೆಟ್. ಆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಆಗಿದ್ರೆ ರಿಲೇಟಿವ್ಲಿ ಮನಿ ಜಾಸ್ತಿ ಬರುತ್ತೆ. ಇಟ್ಸ್ ಅ ವೆರಿ ಗುಡ್ ಸೈನ್ ಟು ದ ಎಕಾನಮಿ ಸಮ್ ಸರ್ಟಿನ್ ಲಿಮಿಟ್. ಸೊ ಇದನ್ನ ನಾವೇಂತ ಕರೀತಾಗಿದ್ರೆ ಡಿಸ್ಪೋಸಬಲ್ ಇನ್ಕಮ್. ಡಿಸ್ಪೋಸಬಲ್ ಇನ್ಕಮ್ ಏನ್ ಡಿಸೈಡ್ ಮಾಡುತ್ತೆ, ಇಂಡಿವಿಜುವಲ್ಸ್ ಪರ್ಚೇಸಿಂಗ್ ಪವರ್ ಪೇರಿಟಿ ಅನ್ನು ಕೂಡ ಡಿಸೈಡ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು. ಹಾಗೆ ಪರ್ಚೇಸಿಂಗ್ ಪವರ್ ಪೇರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಸೆಸ್ ವಾಟ್. ಏನ್ ಅಸೆಸ್ ಮಾಡಕ್ಕೆ ಇಂಪಾರ್ಟೆಂಟ್ ಇದು, ಯುವರ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಅಥವಾ ಯು ಕ್ಯಾನ್ ಸೇ ಯುವರ್ ಕ್ವಾಲಿಟಿ ಆಫ್ ಲೈಫ್ ಅನ್ನ ಓಕೆ ಟು ಅಸೆಸ್ ಮಾಡೋದಕ್ಕೆ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಚೇಸಿಂಗ್ ಪವರ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಹೀಗೆ ಯು ಹ್ಯಾವ್ ಟು ಡಿಸ್ಕಸ್ ಇಂಡಿವಿಜುವಲ್ ಇನ್ಕಮ್. ಸರ್ ಹಾಗಾದ್ರೆ ವಾಟ್ ಯು ಮೀನ್ ಬೈ ದ ನ್ಯಾಷನಲ್ ಇನ್ಕಮ್? ಸೊ ಇಫ್ ಎ ಪರ್ಸನ್ ಇಟ್ಸ್ ನಥಿಂಗ್ ಬಟ್ ಆಫ್ ಲೈಕ್ ವಾಟ್ ಇಂಡಿವಿಜುವಲ್ ಅರ್ನ್ಸ್. ಓಕೆ, ಏನೊಬ್ಬ ವ್ಯಕ್ತಿ ಅರ್ನ್ ಮಾಡ್ಕೊಳ್ತಾರೆ ಅದು ಇಂಡಿವಿಜುವಲ್. ಹ್ಯಾಸ್ ಎ ಪರ್ಸನ್ಸ್ ಗ್ರೂಪ್ ಆಫ್ ಕಮ್ಯುನಿಟಿ ಎಂಟೈರ್ ಓಕೆ ಇಂಡಿಯನ್ ಕಮ್ಯುನಿಟಿ ಅರ್ನ್ ಮಾಡೋದನ್ನ ನಾ ಏನ್ ಕರಿತೀನಿ ಅಟ್ ನೇಷನ್. ರೈಟ್, ಅಗೇನ್ ನೇಷನ್ ಅಂದ್ರೆ ಬಾರ್ಡರ್ ಇದೆಯಾ ಅಂದ್ರೆ ನೋ, ನೇಷನ್ಗೆ ಯಾವುದೇ ರೀತಿ ಬಾರ್ಡರ್ ಇಲ್ಲ. ಜಸ್ಟ್ ಯು ನೀಡ್ ಟು ನೋ ದ ಡೆಫಿನೇಷನ್ ಬಿಟ್ವೀನ್ ಓಕೆ ನೇಷನ್ ವರ್ಸಸ್ ಸ್ಟೇಟ್ ಗೊತ್ತಿರಬೇಕು. ರೈಟ್, ನೇಷನ್ ಮತ್ತು ಸ್ಟೇಟ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಹಾಗಿದ್ರೆ ನಿಮ್ಗೆ ಸೊ ಗೊತ್ತಿರ್ಬೇಕಾಗುತ್ತೆ. ಓಕೆ, ನೇಷನ್ ಮತ್ತು ಸ್ಟೇಟ್ ಅನ್ನೋದು ಕಾನ್ಸೆಪ್ಟ್ ಗೊತ್ತಿರ್ಬೇಕು ಇಲ್ಲಿ, ಅರ್ಥ ಆಯ್ತಾ? ಬಟ್ ನಾನಿಲ್ಲಿ I'm not talking about the state because nation in that because it doesn't have any boundary. Okay, that's why I'm taking because even the foreigners here actually there. Okay, so nation, state, okay, difference ಗೊತ್ತಿರಬೇಕು. ರೈಟ್, ಹಾಗಿದ್ರೆ ಸೊ ಇಲ್ಲ ಏನ್ ಹೇಳ್ತಾ ಇದೆ ಇದು, ಎಲ್ಲರೂ ಸೇರ್ಬಿಟ್ಟು ಪ್ರೊಡ್ಯೂಸ್ ಮಾಡೋದು. ಹಾಗಿದ್ರೆ ಸೊ ವಾಟ್ ಯು ಮೀನ್ ಬೈ ದಿಸ್ ಅಂದ್ರೆ ನೋಡಿ, ಇಟ್ಸ್ ವೆರಿ ಸಿಂಪಲ್. ಅಗೇನ್ ಐ ಆಮ್ ಟೇಕಿಂಗ್ ಸಮ್ ಬಾರ್ಡರ್. ಓಕೆ, ಐ ಆಮ್ ಟೇಕಿಂಗ್ ಸಮ್ ಬಾರ್ಡರ್ ಅಂತ ಕರಿತಾ ಇದ್ದೀನಿ. ವಿತ್ ಇನ್ ದಿಸ್ ಬಾರ್ಡರ್ ಹೌ ಮಚ್ ವಿ ಪ್ರೊಡ್ಯೂಸ್ಡ್, कितना हम प्रोड्यूस कर रहे हैं, हम लोग कितना प्रोड्यूस किए हैं, so how much we have produced. Okay, by whom? It is by the normal residents. This is a very important within a border, and here the border indicates not only the geological, the political border, but also the other means. And if you have the International Space Station, it will covers, and if you have any the space research stations of Antarctic, and these matters a lot. And while you are calculating a country's income, this is nothing but it's a total production, so which is being produced within a boundary. The boundary meaning, as I told you, within a boundary by whom? By normal resident. According to Income Tax Act 1961, as per that one, the normal residents are nothing but who are living in India. It is also clarified in the NRC. NRC ಅಂದ್ರೆ ಯಾವುದು, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ ಅಂಡ್ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್. ಇದರಲ್ಲಿ ಕೂಡ ಡೀಟೇಲ್ ಆಗಿ ಹೇಳಿದ್ದಾರೆ ಹೂ ಆರ್ ನಾರ್ಮಲ್ ರೆಸಿಡೆಂಟ್ಸ್ ಅಂತ ಹೇಳಿ. ಸೊ ಹಾಗಾಗಿ ಆಮೇಲೆ ಇನ್ನೊಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಅಥವಾ ಸಿಟಿಜನ್ಶಿಪ್ ಆಕ್ಟ್ 1951 ಏನಿದೆ ಅದರಲ್ಲಿ ಕೂಡ ದೇ ಹ್ಯಾವ್ ಮೆನ್ಷನ್ ಅಬೌಟ್ ದಿ ನಾರ್ಮಲ್ ರೆಸಿಡೆಂಟ್. ಹಾಗೆ ಇಲ್ಲಿ ನಾರ್ಮಲ್ ರೆಸಿಡೆಂಟ್ ಇಸ್ ನಥಿಂಗ್ ಬಟ್ ಹೂ ಆರ್ ಲಿವಿಂಗ್ ಇನ್ ಇಂಡಿಯಾ. ಓಕೆ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಓಕೆ ಅವರ ಸ್ಟೇಟ್ ಆಫ್ ಕಂಟ್ರಿ ಅಥವಾ ಕಂಟ್ರಿ ಯಾವುದಂತ ನೋಡ್ತಾ ಇಲ್ಲ. ವಿ ಆರ್ ಜಸ್ಟ್ ಟಾಕಿಂಗ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನ ಏನ್ ಕರಿತೀನಿ, ನ್ಯಾಷನಲ್ ಇನ್ಕಮ್ ಅಂತ ಕರಿತೀನಿ. ಸೊ ಅಥವಾ ಪ್ರೊಡಕ್ಷನ್ಗೆ ಏನ್ ಕರಿತೀನಿ ನಾನು, ಇನ್ಕಮ್. ಸರ್ ಹಾಗೆ ಏನಕ್ಕೆ ಇನ್ಕಮ್ ಅಂತ ಕರೆದ ಈ ಪ್ರೊಡಕ್ಷನ್ ಅಂತಂದ್ರೆ, ಈಗ ನಾನು ಏನೋ ಒಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಓಕೆ, ಇವಾಗ ನಾನು ಏನೋ ಒಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ ಮಸ್ಟ್ ಹ್ಯಾವ್ ಸಮ್ ವ್ಯಾಲ್ಯೂ ಅಲ್ವಾ. ಓಕೆ, ಏನೋ ಒಂದು ಪೆನ್ ಈ ಪೆನ್ ಅನ್ನ ಪ್ರೊಡ್ಯೂಸ್ ಮಾಡಿದೀನಿ ಅಂದ್ರೆ ಫೈನಲ್ ವ್ಯಾಲ್ಯೂ ಇಟ್ ಮಸ್ಟ್ ಹ್ಯಾವ್ ಅಲ್ವಾ, ಇದಕ್ಕೆ ಅದರದೇ ಆಗಿರ್ತಕ್ಕಂಥ ವ್ಯಾಲ್ಯೂ ಇರ್ಬೇಕಲ್ವಾ. ಹಾಗಾಗಿ ಪ್ರೊಡಕ್ಷನ್ ಇಸ್ ನಥಿಂಗ್ ಬಟ್ ದ ಟೋಟಲ್ ವ್ಯಾಲ್ಯೂ, ಅದು ಟೋಟಲ್ ಇನ್ಕಮ್ ಅಂತ ಕೂಡ ಕರಿತೀನಿ. ಹಾಗಾಗಿ ಪ್ರೊಡಕ್ಷನ್ ಇಸ್ ನಥಿಂಗ್ ಬಟ್ ಇನ್ಕಮ್. ಈ ಪ್ರೊಡಕ್ಷನ್ ಅನ್ನ ಓಕೆ ದೇರ್ ಆರ್ ಡಿಫರೆಂಟ್ ಮೆಥಡಾಲಜೀಸ್ ಅಡಾಪ್ಟೆಡ್ ಬೈ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್. NSO ಏನಿದೆ ಅಂಡರ್ ದ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏನಿದೆ ಅಲ್ವಾ, ಇವ್ರ ಅಂಡರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಏನಿದಾವೆ ಸರ್. ಹಾಗಿದ್ರೆ ಇಲ್ಲಿ ಮೆಥಡ್ಸ್ ಇದೆ, ಬೀಟ್ ಇನ್ಕಮ್ ಮೆಥಡ್ ಇರ್ಬೋದು, ಎಕ್ಸ್ಪೆಂಡಿಚರ್ ಮೆಥಡ್ ಇರ್ಬೋದು, ಅಥವಾ ಯು ಕ್ಯಾನ್ ಸೇ ದಟ್ ದ ಪ್ರೊಡಕ್ಷನ್ ಮೆಥಡ್. ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಗ್ರಾಸ್ ವ್ಯಾಲ್ಯೂ ಆಡೆಡ್ ವಿಚ್ ವಾಸ್ ಅಡಾಪ್ಟೆಡ್ ಸಿನ್ಸ್ 1993. ಸೊ ಇದು ಕೂಡ ಮ್ಯಾಟರ್ಸ್ ಲಾಟ್ ಆಗುತ್ತೆ. ಸೊ ಗೊತ್ತಿರಬೇಕಾಗಿದ್ರೆ GVA ಅಂದ್ರೆ ಏನು,
ಓಕೆ ಅಂಡ್ ಅಗೇನ್ ಆಸ್ ಐ ಟೋಲ್ಡ್ ಯು ಡಿಫ್ರೆಂಟ್ ಮೆಥಡಾಲಜಿಸ್ ಯಾವ್ಯಾವ ಮೆಥಡಾಲಜಿಸ್ ಇದಾವೆ ನಮ್ಮ ಜಿ ಡಿ ಪಿಯನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಜಿ ಡಿ ಪಿ ಬಗ್ಗೆ ಬಂತು ಅಂದರೆ ಯು ಮಸ್ಟ್ ನೋ ದಿ ಗ್ರೀನ್ ಜಿ ಡಿ ಪಿ ಕಾನ್ಸೆಪ್ಟ್ ಅಥವಾ ಗ್ರೀನ್ ಅಕೌಂಟಿಂಗ್ ಅಂತ ಏನು ಕಾನ್ಸೆಪ್ಟ್ ಇದೆ ಅಲ್ವಾ, ದಟ್ಸ್ ಆಲ್ಸೋ ಮ್ಯಾಟರ್ಸ್ ಎ ಲಾಟ್ ಹಿಯರ್. ಅಷ್ಟೇ ಅಲ್ಲದೆ ವಾಟ್ ಯು ಮೀನ್ ಬೈ ರಿಯಲ್ ಜಿ ಡಿ ಪಿ, ವಾಟ್ ಯು ಮೀನ್ ಬೈ ನಾಮಿನಲ್ ಜಿ ಡಿ ಪಿ, and how GDP deflator is a better indicator to assess or measure inflation of any given country. Okay, ಯಾವ ತರ GDP deflator ಇನ್ಫ್ಲೇಷನ್ ಒಂದು ಕಂಟ್ರಿಯ ಇನ್ಫ್ಲೇಷನ್ ಅನ್ನ ಹೇಗೆ ಮೆಜರ್ ಮಾಡುತ್ತೆ ಅನ್ನೋದನ್ನ ಹೇಳೋದಕ್ಕೂ ಕೂಡ GDP deflator ನಾವು ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡಬೇಕು? ಹೀಗೆ ದೇರ್ ಆರ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅನ್ನು ವಿ ನೀಡ್ ಟು ಯೂಸ್. ಆಮೇಲೆ ಅದೇ ರೀತಿಯಾಗಿ ಟೋಟಲ್ GDP ಏನಿದೆ, ವ್ಯಾಲ್ಯೂ ಏನಿದೆ ಅಲ್ವಾ, ಇಫ್ ಯು ಡಿವೈಡೆಡ್ ಬೈ ದಿ ಪಾಪ್ಯುಲೇಷನ್ ಆಫ್ ದಟ್ ಕಂಟ್ರಿ ಯು ವಿಲ್ ಗೆಟ್ ಅನ್ ಇಂಡಿವಿಜುವಲ್ ಅಂಡ್ ದಟ್ ಇಂಡಿವಿಜುವಲ್ ಇಂಡಿಕೇಟ್ ವಾಟ್, that individual indicate their income. The income indicate purchasing power parity, and that means the purchasing power parity indicates how much the economy is stronger. That's why the GDP or the PPP at the GDP rate, it is used to assess what the World Happiness Report. Okay, the World Happiness Report ಅನ್ನ ನಾವು ರಿಪೋರ್ಟ್ ಅನ್ನು ರಿಲೀಸ್ ಮಾಡೋದಕ್ಕೆ ಯುನೈಟೆಡ್ ನೇಷನ್ಸ್ ಅವರು ಏನಿದಾರಲ್ವಾ, ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದೇ ಆರ್ ಯೂಸಿಂಗ್ ಸೊಲ್ಯೂಷನ್ ನೆಟ್ವರ್ಕ್ ಅವ್ರು ಏನ್ ಮಾಡ್ತಾರೆ, ದೇ ಆರ್ ಯೂಸಿಂಗ್ GDP ಅಥವಾ ದ PPT ಅಂಡ್ GDP ರೇಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದೇ GDP ರೇಟ್ ಅನ್ನ ಏನು 10,000 ಬಂದಿದೆ ಅಂದ್ರೆ 10,000ದಲ್ಲಿ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಇರುತ್ತಲ್ವಾ, ಆ ಮೇಂಟೆನೆನ್ಸ್ ಕಾಸ್ಟ್ ಇಫ್ ರಿಮೂವ್ ಮಾಡಿದ್ರೆ ನನಗೆ ನೆಟ್ ಸಿಗುತ್ತೆ. ಹೌದಲ್ಲ, ಟೋಟಲ್ ಗ್ರಾಸ್ ಅದನ್ನ ಗ್ರಾಸ್ ಡೊಮೆಸ್ಟಿಕ್ ಅಂತ ಹೇಳಿ ಕರಿತೀನಿ. ಒಂದ್ ವೇಳೆ ಮೇಂಟೆನೆನ್ಸ್ ಕಾಸ್ಟ್ ಇಫ್ ಐ ರಿಮೂವ್ ಮಾಡಿದ್ರೆ ನನಗೆ ನೆಟ್ ಸಿಗುತ್ತೆ, ಅದನ್ನ ನಾವು NDP ಅಂತ ಕರಿತೀವಿ. ಅದೇ NDP ಅನ್ನ ಮತ್ತೆ ಡಿವೈಡ್ ಮಾಡಿದ್ರೆ ಎಕ್ಸಾಕ್ಟ್ಲಿ ನನಗೆ ಏನ್ ಸಿಗುತ್ತೆ, ಪರ್ಚೇಸಿಂಗ್ ಪವರ್ ಪೇರಿಟಿ ಅಟ್ NDP ಸಿಗುತ್ತೆ. ಇದು ಕೂಡ ಮ್ಯಾಟರ್ಸ್ ಎಲ್ಲ ಲಾಟ್. ಆಮೇಲೆ ಇನ್ನೊಂದು ಕೆಲವೊಂದು GDP ಕ್ಯಾಲ್ಕುಲೇಷನ್ ಮಾರ್ಕೆಟ್ ಅನ್ನ ಮಾರ್ಕೆಟ್ ಪ್ರೈಸ್ ಅನ್ನು ಡಿಸೈಡ್ ಮಾಡಬೇಕು. ಇದರ ಡಿಫ್ರೆಂಟ್ ಮೆಥಡಾಲಜೀಸ್ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈ ಬೇಸ್ ಪ್ರೈಸ್ ನನಗೆ ಬೇಕು ಅಂದ್ರೆ ಬೇಸ್ ಪ್ರೈಸ್ ನನಗೆ ಬೇಕು, ನಾನು ಏನ್ ಮಾಡಬೇಕು, ಫಸ್ಟ್ ಆಫ್ ಫ್ಯಾಕ್ಟರ್ ಪ್ರೈಸ್ ಅನ್ನು ನಾನು ನೋಡ್ಕೋಬೇಕು. ಫ್ಯಾಕ್ಟರ್ ಪ್ರೈಸ್ ಜೊತೆಗೆ ಹೌ ಮಚ್ ಗವರ್ನಮೆಂಟ್ ಇಸ್ ಗಿವನ್ ಸಬ್ಸಿಡಿ ಗೊತ್ತಿರಬೇಕು, ಜೊತೆಗೆ ಎಷ್ಟು ಟ್ಯಾಕ್ಸಸ್ ಹಾಕ್ತಾ ಇದ್ದಾರೆ ಗೊತ್ತಿರಬೇಕು. ಹಾಗಾಗಿ ಅದೇ ಮಾರ್ಕೆಟ್ ಪ್ರೈಸ್ ಬೇಕು ಅಂದ್ರೆ ಬೇಸ್ ಪ್ರೈಸ್ ಪ್ಲಸ್ ಅಗೈನ್ ನಾ ಏನ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ತಗೊಳ್ತಾ ಇದ್ದೀನಿ ಮೈನಸ್ ಸಬ್ಸಿಡಿ. ಮೈನಸ್ ಏನಕ್ಕೆ ಅಂದ್ರೆ ಇಟ್ ರೆಡ್ಯೂಸಸ್ ದ ಪ್ರೈಸ್, ಹಾಗಾಗಿ ಯು ಕ್ಯಾನ್ ಸೇ ದ ಮೈನಸ್ ಸಬ್ಸಿಡೀಸ್. ಹಾಗಾಗಿ GDP ಅನ್ನ ಮಾರ್ಕೆಟ್ ಪ್ರೈಸ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡಬಹುದು, GDP ಅನ್ನ ಫ್ಯಾಕ್ಟರ್ ಪ್ರೈಸ್ ಅಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗೆ ಇವಾಗ ಸದ್ಯ ಹೇಗೆ ಮಾಡ್ತಾ ಇದ್ದಾರೆ, ಸಿನ್ಸ್ 2015 ಇಂದ ದೇ ಹ್ಯಾವ್ ಡೆವಲಪ್ಡ್, ಚೇಂಜ್ ಮಾಡಿದ್ದಾರೆ. ಇವಾಗ ಹೇಗಿದೆ ಅಂತಂದ್ರೆ GDP at market price ಇದೆ. Again, it also matters a lot to your exam. Already this was asked in UPSC mains too. Okay, UPSC ಅಲ್ಲಿ ಕೂಡ ಇದನ್ನ ಕೇಳಿದ್ದಾರೆ. ರೈಟ್, ಹೀಗೆ there are different things. ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ದ ಕಾನ್ಸೆಪ್ಟ್ ಆಫ್ ಪೊಟೆನ್ಷಿಯಲ್ GDP. ನೋಡಿ, ಹಾಗೆ ಯಾವುದೋ ಒಂದು ಎಕಾನಮಿ ಇದು ಪೊಟೆನ್ಷಿಯಲ್ ಆಗಿದೆಯೋ ಇಲ್ಲ ಅಂತ ಹೇಳಿ ಯಾವ್ದ್ರ ಮೇಲೆ ನಾವು ಅಳಿತೀವಿ ಅಂತಂದ್ರೆ ಹೌ ಮಚ್ ಇಟ್ ಹ್ಯಾಸ್ ದ ಪೊಟೆನ್ಶಿಯಾಲಿಟಿ ಟು ಪ್ರೊಡ್ಯೂಸ್ ಎಂಪ್ಲಾಯ್ಮೆಂಟ್. ಹಾಗಾಗಿ ಈ ಪೊಟೆನ್ಷಿಯಲ್ GDP ನಾವು ಯಾವ್ದ್ರ ಮೇಲೆ ಹೇಳ್ತೀವಿ ಅಂತಂದ್ರೆ ಇನ್ಫ್ಲೇಷನರಿ ಗ್ಯಾಪ್ ಅಂಡ್ ಡಿಫ್ಲೇಷನರಿ ಗ್ಯಾಪ್ ಅನ್ನೋ ಕಾನ್ಸೆಪ್ಟ್ ಮೇಲೆ. ಯಾವ ಎಕನಾಮಿ 100% ಎಂಪ್ಲಾಯ್ಮೆಂಟ್ ಅನ್ನ, ನನಗೆ ಎಷ್ಟಿದೆ ಎಕನಾಮಿಗೆ 100 ಜನ ವರ್ಕರ್ ಬೇಕಾಗಿದ್ದಾರೆ ಅಂದ್ರೆ 100 ಜನನ ಪ್ರೊವೈಡ್ ಮಾಡ್ತಾ ಇದ್ರೆ ಅದಕ್ಕೆ ನಾ ಏನ್ ಕರಿತೀನಿ, ಪೊಟೆನ್ಷಿಯಲ್ GDP ಅಂತ ಹೇಳಿ ಕರಿತೀನಿ. ಹಾಗೆ ಪೊಟೆನ್ಷಿಯಲ್ GDP ನನಗೆ ಬೇಕು ಅಂತಂದ್ರೆ ಐ ಮಸ್ಟ್ ಟಾಕ್ ಅಬೌಟ್ ದಿ ಇನ್ಫ್ಲೇಷನರಿ ಗ್ಯಾಪ್ ಕಾನ್ಸೆಪ್ಟ್ ಅಂಡ್ ಡಿಫ್ಲೇಷನರಿ ಗ್ಯಾಪ್ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಐ ಹ್ಯಾವ್ ಟು ನೋ ಅಬೌಟ್ ದಟ್. ಅರ್ಥ ಆಯ್ತಾ? ಸೊ ಇದು GDP ಅಂತ ನಿಮ್ ತಲೆಯಲ್ಲಿ ಬಂದ್ರೆ ಇವೆಲ್ಲ ಆಂಗಲ್ ಅಲ್ಲಿ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಹಾಗಾದ್ರೆ ಇನ್ನೊಂದು ಬರುತ್ತೆ ಏನು ಅಂತಂದ್ರೆ ಸಿಂಪಲ್ ಆಗಿ ಇಷ್ಟೇ ನೆನ್ಪಿಟ್ಕೊಳ್ಳಿ. ಸೊ GDP ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ಮತ್ತು ನಮ್ಮ ಪಕ್ಕದ ಮನೆಯವರು ಸೇರಿಸಿ ಕೆಲಸ ಮಾಡೋದು. ಓಕೆ, ಒಂದು ವೇಳೆ GNP ಅಂದ್ರೆ ಏನು ಅಂತಂದ್ರೆ ನಮ್ಮ ದುಡ್ಡು ಮಾತ್ರ ಅದು. ಓಕೆ, 8 ಜನ ಇದೀವಿ ಅಥವಾ 4 ಜನ ಇದೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದರಲ್ಲಿ 2 ಜನ ಪಕ್ಕದ ಮನೆಯವರು ಇದ್ದಾರೆ, ಓಕೆ 2 ಜನ ನಾವುಗಳಿದೀವಿ. ಓಕೆ, ಇಬ್ರು ಸೇರಿ ಎಷ್ಟು ದುಡಿದಿದ್ವಿ ನಾವು, 400 ರೂಪಾಯಿನ ದುಡಿದಿದ್ವಿ. ಓಕೆ, ಹಾಗಿದ್ರೆ ಈ 400 ರೂಪಾಯಿನ ನಂದ ಅಂದ್ರೆ ನಾನು ಖರ್ಚು ಮಾಡಕ್ಕಾಗತ್ತ ಅಂದ್ರೆ ಸಾಧ್ಯ ಇಲ್ಲಲ್ರ. ಹಾಗಾಗಿ 400 ರೂಪಾಯಿನ ನಾವು ಏನ್ ಕರಿತೀವಿ, GDP ಅಂತ ಹೇಳಿ ಕರಿತೀವಿ. ಓಕೆ, ಬೈ ಡಿವೈಡೆಡ್ 2 ಮಾಡಿದ್ರೆ ನಂದು ಇದಕ್ಕೆ ಸಂಬಂಧಪಟ್ಟಿದಷ್ಟು ಇಲ್ಲಿ ಓನ್ಲಿ 200 ಅಲ್ವಾ, ಈ 200 GNP ಅಂತ ಕರಿತೀನಿ. ಸೊ ಇಷ್ಟೇ ಗೊತ್ತಿರ್ಬೇಕು. ಅಗೇನ್ GNP ಬೇಕು ಅಂದ್ರೆ GDP ಪ್ಲಸ್ ಇನ್ಕಮ್ ಅಬ್ರಾಡ್ ಇದೆ, ಬಟ್ ಆದ್ರೆ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಮೈನಸ್ ಇನ್ಕಮ್ ಅಬ್ರಾಡ್ ಆಗುತ್ತೆ. ಏನಕ್ಕಾಗುತ್ತೆ ಗೊತ್ತಿರಬೇಕು. ಎಲ್ಲಾ ಕಂಟ್ರೀಸ್ ಅಲ್ಲಿ GNP is greater than GDP ಇರುತ್ತೆ, ಬಟ್ ಇನ್ ಕೇಸ್ ಆಫ್ ಇಂಡಿಯಾ ಇಟ್ ರಿವರ್ಸಸ್. ಯಾಕೆ, ಏನು, ಬಾರೋವಿಂಗ್ಸ್ ಯಾವ ತರ ಇದೆ, ರೈಟ್, ಇವೆಲ್ಲವೂ ಕೂಡ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗ್ತವೆ, ಕೇಳ್ತಾರೆ, ಯು ಮಸ್ಟ್ ನೋ. ಇದಾದ ನಂತರ ಅಗೇನ್ ಹೇಳಿದೆ GNP ಮೇಂಟೆನೆನ್ಸ್ ಕಾಸ್ಟ್ ರಿಮೂವ್ ಮಾಡಿದ್ರೆ ಅಗೇನ್ ಗ್ರಾಸ್ ಅಲ್ಲಿ ನೆಟ್ ಸಿಗುತ್ತೆ, ಅದನ್ನ ನಾನು NNP ಅಂತ ಕರಿತೀನಿ.
ಆಮೇಲೆ ಮೆಥಡಾಲಜಿ ನಾನು ಹೇಳಿದೆ ಸೇಮ್, ಅದನ್ನು ಕೂಡ GNP ಫ್ಯಾಕ್ಟರ್ ಪ್ರೈಸ್ ನೋಡಿ, GNP GNP ಮತ್ತೆ ಏನ್ ಮಾಡ್ಬೋದು ಹಾಗಿದ್ರೆ ಮಾರ್ಕೆಟ್ ಪ್ರೈಸ್ ಏನಾದ್ರು ಯು ಕ್ಯಾನ್ ಸೇ. ಬೇರೆ ಬೇರೆ ರೀತಿಯಲ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ GDP, GNP ಅಥವಾ NNP, NDP ಅಂಡ್ ಆಲ್. ಓಕೆ, ಇಷ್ಟು ನೀವು ಓದಿದ್ರೆ ಓಕೆ ಪ್ರೊಡಕ್ಷನ್ ನ ಇನ್ಕಮ್ ಚಾಪ್ಟರ್ ಮುಗಿಯುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಪೊಟೆನ್ಷಿಯಲ್ GDP ಓಕೆ ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ, ಗೊತ್ತಿರಲಿ ರೈಟ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಸರ್ ಹಾಗಿದ್ರೆ ಫ್ಯಾಕ್ಟರ್ಸ್. ನೋಡಿ, ಏನೇ ಒಂದು ನಾನು ಪ್ರೊಡ್ಯೂಸ್ ಮಾಡಬೇಕಂದ್ರೆ ಹಾಗೆ ನನಗೆ ಏನ್ ಬೇಕಿಲ್ಲಿ ಫ್ಯಾಕ್ಟರ್ಸ್ ಕೂಡ ಮ್ಯಾಟರ್ ಆಗ್ತಾರೆ. ಫಸ್ಟ್ ಹಾಗಿದ್ರೆ ಯಾವ್ದಿಲ್ಲ ಇಂಪಾರ್ಟೆಂಟ್ ಲ್ಯಾಂಡ್, ಹಾಗೆ ಸೆಕೆಂಡ್ ಇಂಪಾರ್ಟೆಂಟ್ ಯಾವ ಸರ್ ಹಾಗಿದ್ರೆ ಲೇಬರ್, ಥರ್ಡ್ ಇಂಪಾರ್ಟೆಂಟ್ ಯಾವ ಸರ್ ಹಾಗಿದ್ರೆ ಇಲ್ಲಿ ಕ್ಯಾಪಿಟಲ್. ಸೊ ಫೋರ್ತ್ ಏನ್ ಸರ್ ಆಗಿದ್ರೆ ಆಂಟ್ರಪ್ರಿನರ್ಶಿಪ್, ಅಥವಾ ಯು ಕ್ಯಾನ್ ಕಾಲ್ ಇಟ್ ಆಸ್ ಏನಂತ ಕರಿಬಹುದು ಸರ್ ಅದಕ್ಕೆ, ಯು ಕ್ಯಾನ್ ಕಾಲ್ ಆಸ್ ಆರ್ಗನೈಸೇಷನ್, ಏನಾದ್ರೂ ಕರಿಬಹುದು, ಹೀಗೆ ಕರಿಬೇಕಂತ ಏನಿಲ್ಲ, ಬಟ್ ಅರ್ಥ ಆದ್ರೆ ಓಕೆ. ನೋಡಿ, ಪ್ರೊಡಕ್ಷನ್ ಚೆನ್ನಾಗಿ ಆಗ್ಬೇಕು ಅಂದ್ರೆ ಪ್ರೊಡಕ್ಷನ್ ಅಂದ್ರೂ ಅದೇ ಯು ಕ್ಯಾನ್ ನೌ ರೈಟ್ ಹ್ಯಾಸ್ GDP, ಆರ್ ಯು ಕ್ಯಾನ್ ರೈಟ್ ಹ್ಯಾಸ್ GNP, ಯು ಕ್ಯಾನ್ ರೈಟ್ ಹ್ಯಾಸ್ NDP and you can write as NNP because GDP decides GNP, GNP decides and other things. Okay, ಇದು ಏನ್ ಡಿಸೈಡ್ ಮಾಡುತ್ತೆ, ಫೈನಲಿ ಇನ್ಕಮ್. ಇನ್ಕಮ್ ಏನ್ ಡಿಸೈಡ್ ಮಾಡುತ್ತೆ, ಯುವರ್ ಕ್ವಾಲಿಟಿ ಆಫ್ ಲೈಫ್. ಕ್ವಾಲಿಟಿ ಆಫ್ ಲೈಫ್ ಏನಕ್ಕೆ ಬೇಕು ಸರ್ ಆಗಿದ್ರೆ, ಟು ಎನ್ಶೋರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಬಿಕಾಸ್ ಪ್ರತಿಯೊಂದು ಕಂಟ್ರಿಯ ಕೋರ್ ಅಜೆಂಡಾನೇ ಟು ಅಚೀವ್ ಸಸ್ಟೈನಬಲ್ ಡೆವಲಪ್ಮೆಂಟ್, ರೈಟ್. ಸೊ ಇದು ಆಗ್ಬೇಕು ಅಂದ್ರೆ ವಿ ಮಸ್ಟ್ ಎನ್ಶೋರ್ ಏನನ್ನ, ಪ್ರಾಪರ್ ಇನ್ಕಮ್. ಪ್ರಾಪರ್ ಇನ್ಕಮ್ ಬೇಕು ಅಂದ್ರೆ ವಿ ಮಸ್ಟ್ ಎನ್ಶೋರ್ ಪ್ರಾಪರ್ GDP, ಪ್ರಾಪರ್ GNP ಆರ್ ಪ್ರಾಪರ್ ಇನ್ಕಮ್ ಆರ್ ಪ್ರಾಪರ್ ಪ್ರೊಡಕ್ಷನ್. ಆ ಪ್ರಾಪರ್ ಪ್ರೊಡಕ್ಷನ್ ಎನ್ಶೋರ್ ಮಾಡಬೇಕು ಅಂದ್ರೆ ಯು ಮಸ್ಟ್ ಎನ್ಶೋರ್ ಫ್ಯಾಕ್ಟರ್ ಆರ್ ಬೆಟರ್ ಫ್ಯಾಕ್ಟರ್ಸ್. ದಿಸ್ ಇಸ್ ದ ರೀಸನ್ ವೈ ಗವರ್ನಮೆಂಟ್ ಹ್ಯಾಸ್ ಟೇಕನ್ ಮೆನಿ ಥಿಂಗ್, ಓಕೆ, ಮೆನಿ ವೇಸ್. ಲ್ಯಾಂಡ್ ರಿಫಾರ್ಮ್ಸ್, ಓಕೆ, ಲ್ಯಾಂಡ್ ರಿಫಾರ್ಮ್ಸ್ ಅನ್ನ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬೇರೆ ಬೇರೆ ಆಂಗಲ್ ಇದೆ, ನಾಟ್ ಓನ್ಲಿ ಫಾರ್ ಎಕನಾಮಿಕಲ್ ಆಂಗಲ್. ಲ್ಯಾಂಡ್ ರಿಫಾರ್ಮ್ಸ್ ಎಕನಾಮಿಕಲ್ ಆಂಗಲ್ ಇರುತ್ತೆ. ಯಾಕೆ ಅಂತಂದ್ರೆ ಆಲ್ವೇಸ್ ಇಂಡಿಯಾ ಹ್ಯಾಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಅಲ್ವಾ. ಬೀಯಿಂಗ್ ಎ ಡೆಮೋಕ್ರೆಟಿಕ್ ಕಂಟ್ರಿ ಇಟ್ ಹ್ಯಾಸ್ ಟು ಫೇಸ್, ಬಿಕಾಸ್ ಡಾಕ್ಟ್ರಿನ್ ಆಫ್ ಸೆಪರೇಷನ್ ಆಫ್ ಪವರ್ ಇದೆ ನಮ್ಮಲ್ಲಿ. ಬಿಕಾಸ್ ಆಫ್ ಇನ್ ಆರ್ಡರ್ ಟು ಓಕೆ ಒಬೇ ದಿ ಸುಪ್ರೀಂ ಕೋರ್ಟ್, ಓಕೆ ದ ಹೈಯೆಸ್ಟ್ ಓಕೆ ಕೋರ್ಟ್ ಆಫ್ ದಿ ಲ್ಯಾಂಡ್ ಏನಿದೆ ಅಲ್ವಾ ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಅಂಡ್ ಅವರ್ ಕಾನ್ಸ್ಟಿಟ್ಯೂಷನ್ ಅನ್ನು ರೆಸ್ಪೆಕ್ಟ್ ಮಾಡಬೇಕು. ಹಾಗೆ ಆಲ್ವೇಸ್ ದ ಗವರ್ನಮೆಂಟ್ ಪಾಲಿಸೀಸ್ ವಾಟ್ ಎವರ್ ಇಟ್ ಈಸ್ ದೇ ಆಕ್ಚುಲಿ ಗೋ ಕನ್ಕರೆನ್ಸ್ ವಿತ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ಸುಪ್ರೀಂ ಕೋರ್ಟ್ ಆರ್ಡರ್ಸ್. So same reason the land reforms kuda illi not only for the to ensure the individual rights but also to ensure the economical rights. Haga nimage gottirbeku there were many land reforms were taken. Okay, Keshwananda Bharati case irbodu adu nama Kerala Land Reforms Act enide 1969, that's also matters a lot, which was led to the adu yavadu karana agutte hagide Keshwananda Bharati case irbodu adu Bank Nationalization Act enide. Okay, you can say Bank Nationalization Case, not Act. Case is a very game changer in the history of land reforms. ಅದು ಕೂಡ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ 2013 ಅಲ್ಲಿ ಒಂದು ಕೇಸ್ ಬರುತ್ತೆ. ಓಕೆ, ಕೇದಾರ್ನಾಥ್ ಯಾದವ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಕೇಸ್ ಅಂತ ಹೇಳಿ ಆ ಕೇಸ್ ಇಂದ ಒಂದು ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಸರ್ ಯಾವ ಆಕ್ಟ್ ಅಂದ್ರೆ ರೈಟ್ ಟು ಫೇರ್ ಕಂಪನ್ಸೇಷನ್ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್ ಟು ಎನ್ಶೋರ್ ವಾಟ್ ಯು ಸೇ ದಟ್ rehabilitation resettlement act ಅಂತ ಹೇಳಿ ಕರಿತೀವಿ. that means the right to fair compensation and transparency in land acquisition to resettlement and rehabilitation act 2013. again it's a game changer, but now the government is wanting and actually it is okay desiring to amend this. Okay, what are the provisions are there? Operation Bhaga, right? It's a very important. The most important is Karnataka's Land Reforms or Mysuru Land Reforms Act 1961, which was got amended in 74 and amended in 1991, 1995, and again the most recent 2015 and 2019. 2020. And again the government now thinking to amend the same 2020 amendment, which was okay brought into force through the ಗವರ್ನರ್ ಆರ್ಡರ್ಸ್, ಆರ್ಡಿನೆನ್ಸಸ್, ರೈಟ್. ಈ ತರ ಇದ್ದಾಗ ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಯಾವುದೋ ಲ್ಯಾಂಡ್ ರಿಫಾರ್ಮ್ಸ್ ಅನ್ನೋದು ಗೊತ್ತಿರಬೇಕು. ಓಕೆ, ಲ್ಯಾಂಡ್ ರಿಫಾರ್ಮ್ಸ್ ವ್ಯಾಲ್ಯೂ ನಿಮಗೆ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ ನಿಮಗೆ ಕಂಪಲ್ಸರಿ ಏನ್ ಗೊತ್ತಿರಬೇಕು, ಆ ಸ್ಥಿತಿ ಹೇಗಿತ್ತು ಅನ್ನೋದು ಗೊತ್ತಿರಬೇಕು. ಹಾಗೆ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ 6 ಫ್ಯಾಕ್ಟರ್ಸ್ ಇದೆ. ಓಕೆ, ಯಾವ್ಯಾವ ಫ್ಯಾಕ್ಟರ್ಸ್ ಇದೆ, ಏನಕ್ಕೆ ಬೇಕು ಅವೆಲ್ಲವನ್ನ ಕೂಡ ನೋಡ್ಕೋಬೇಕಾಗ್ತದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನ್ ಸರ್ ಆಗಿದೆ, ವಾಟ್ ದೇ ಎನ್ಶೋರ್ಡ್ ಲೇಬರ್ ರಿಫಾರ್ಮ್ಸ್. ದಿಸ್ ಈಸ್ ಆಲ್ಸೋ very 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 important to your exam. ಹಾಗೆ ಇತ್ತೀಚೆಗೆ ಏನ್ ಮಾಡಿದ್ದಾರೆ, ಅಕಾರ್ಡಿಂಗ್ ಟು ದಿ ನೀತಿ ಆಯೋಗ್ಸ್ ವಿಷನ್ ಡಾಕ್ಯುಮೆಂಟ್ 2030 ಪ್ರಕಾರ ದ ಗಿವನ್ 44 ಲೇಬರ್ ಲಾಸ್ ಅನ್ನ 4 ಕೋರ್ಸ್ ಅಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲಾ ಲಾಸ್ ಅನ್ನ ಇನ್ಶೋರ್ ಎಲ್ಲಾ ಲಾಸ್ ಅನ್ನ
ನಮಗೆ ಪ್ರಾಪರ್ ಆಗಿ ಓಕೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಎಲ್ಲಾ ಲಾಸ್ ಅನ್ನು ಸೇರ್ಬಿಟ್ಟು 4 ಕೋಡ್ಗಳಾಗಿ ಮಾಡಿದ್ದಾರೆ. ಅದು ಬಿ ಇಟ್ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ಸ್ ಇರ್ಬೋದು 2020, ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ಸ್ ಆಫ್ 2020 ಇರ್ಬೋದು, ವೇಜಸ್ ಕೋಡ್ಸ್ ಆಫ್ 2019 ಇರ್ಬೋದು, ಅಥವಾ ಯು ಕ್ಯಾನ್ ಸೇ ದ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ and working conditions codes of 2020 ಇರ್ಬೋದು. ರೈಟ್, ಇವೆಲ್ಲವೂ ಕೂಡ ಮ್ಯಾಟರ್ಸ್ ಎ ಲಾಟ್ ಆಗ್ತದ ಫಾರ್ ಯುವರ್ ಎಕ್ಸಾಮ್. ಡೈರೆಕ್ಟ್ಲಿ ದೇ ಕ್ಯಾನ್ ಆಸ್ಕ್ ಯು ವಾಟ್ ಇಸ್ ದ ರೋಲ್ ಆಫ್ ಲೇಬರ್ ರಿಫಾರ್ಮ್ಸ್ ಇನ್ ಇಂಡಿಯಾ, ರೈಟ್? ಬಿಕಾಸ್ ಇಫ್ ಯು ವಾಂಟ್ ಟು ಎನ್ಶೋರ್, ಅಂಡ್ ಅಗೇನ್ ದ ಕನ್ವೆನ್ಷನ್ ನಂಬರ್ 181 ಆಫ್ ಓಕೆ ನಮ್ಮ ಲೇಬರ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕೂಡ ಇಂಪಾರ್ಟೆಂಟ್ ಆಗ್ತದ, ಸೋಷಿಯಲ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಆಗ್ತದ, ನ್ಯಾಷನಲ್ ಮಿನಿಮಮ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಅಂತ ಬರುತ್ತೆ, ಅಂಡ್ ಎಲ್ಲವೂ ಕೂಡ ಮ್ಯಾಟರ್ ಆಗ್ತವೆ. ಬಿಕಾಸ್ ಇಂಡಿಯಾ ಇಸ್ ಒನ್ ಆಫ್ ದಿ ರೆಸ್ಪಾನ್ಸಿಬಲ್ ಮೆಂಬರ್ ಅಟ್ ILO. ILO ಅಲ್ಲಿ ನಮ್ಮ ಇಂಡಿಯಾಗೆ ಒಂದು ಒಳ್ಳೆ ಸ್ಥಾನ ಇದೆ. ಸೊ ಹಾಗಾಗಿ ಇದು ಮ್ಯಾಟರ್ಸ್ ಲಾಟ್ ಆಗುತ್ತೆ. ಆಮೇಲೆ ಇನ್ನೊಂದು ಹಾಗಿದ್ರೆ ಕ್ಯಾಪಿಟಲ್. Again, this is also very important. Okay, for your exam is concerned, the capital is okay. I divide here. The capital is nothing but in my point of view. Okay, just I am connecting it into the one of the capital form is investments. Okay, ಹಾಗೆ ನಾನು ಏನು ಮಾಡ್ತಾ ಇದ್ದೀನಿ, ಕ್ಯಾಪಿಟಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ತಗೊಳ್ತಾ ಇದ್ದೀನಿ. ರೈಟ್ ಸರ್, ಇಟ್ಸ್ ಅ ಥಿಯೋರಿ, ರೈಟ್? ಎಕನಾಮಿ ಇಸ್ ಅ ಥಿಯೋರಿ. ಜಸ್ಟ್ based on that, my opinion is concerned, capital investment is form of a capital alwa. ಹಾಗೆ just I'm taking the investment is this one. ಹಾಗೆ ಇನ್ವೆಸ್ಟ್ಮೆಂಟ್ ಅನ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸರ್ ಆಗಿದ್ರೆ, I can divide into 2 ways. ಒಂದು I can the traditional modes ಅಂತ ಮಾಡ್ತಾ ಇದ್ದೀನಿ, right? Traditional mode of investment. ಇನ್ನೊಂದು modern ways of investment ಅಂತ ಮಾಡ್ತಾ ಇದ್ದೀನಿ. ಓಕೆ, 2 ರೀತಿಯಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ ಎಂಟೈರ್ ಓಕೆ ನನ್ನ ಇನ್ವೆಸ್ಟ್ಮೆಂಟ್ ಅನ್ನು. ಹಾಗಿದ್ರೆ when I talk about the traditional, ಸರ್ ಟ್ರೆಡಿಷನಲ್ ಅಂತಂದ್ರೆ ಯಾವ್ದು ತಗೊಳ್ತೀನಿ ಸರ್ ಆಗಿದ್ರೆ ನಾನು ಇಲ್ಲಿ, ಯು ಕ್ಯಾನ್ ಸೇ ಲೋನ್ಸ್ ಏನಿದೆ ಅಲ್ವಾ, ಯು ಕ್ಯಾನ್ ಸೇ ದಿ ಲೋನ್ಸ್, ಯು ಕ್ಯಾನ್ ಸೇ ದಿ ಅಡ್ವಾನ್ಸಸ್, ರೈಟ್? ಯು ಕ್ಯಾನ್ ಸೇ ದಿ ಕ್ಯಾಶ್ ಕ್ರೆಡಿಟ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಕ್ಯಾಶ್ ಕ್ರೆಡಿಟ್, ಆರ್ ಐ ಕ್ಯಾನ್ ಸೇ ದಿ ಓವರ್ ಡ್ರಾಫ್ಟ್ಸ್. Okay, so overdrafts I can tell you, right? And again you can say that the bond market is a very important again for your exam, right? Again you can say the debenture market, and it matters a lot for your exam again. Okay, debentures, right? And again you can say that the mutual funds. Okay, similarly I can say the mutual funds, I can tell you, right? And another very important thing is the stock market, and that's also I can say here, right? And likewise we have the different things and different modes of traditional modes of investment. So what are the modern? And I can tell you the most important here is the alternative investment funds, which are actually now getting popularity day by day, because they ensures alternative investment can be the different types. Okay, category 1, category 2, category 3, right? We have the different forms of the alternative investment funds, which are very essential, right? So which are very essential to the economy, right? And if I say, okay, these are 2 are, right? I can tell you they are the, okay, closed-ended. Okay, they are the closed-ended investment ಇದೆ, and these are open-ended. ಹಾಗಾದ್ರೆ ನಿಮಗೆ ಗೊತ್ತಿರಬೇಕು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಕ್ಲೋಸ್-ಎಂಡೆಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನೋ, ಓಪನ್-ಎಂಡೆಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನೋ, ರೈಟ್? ಹಾಗಾದ್ರೆ ಅದರ ಆಧಾರದ ಮೇಲೆ ಮತ್ತೆ ನಾವೇನು ಡಿಸೈಡ್ ಮಾಡ್ತೀವಿ ಸರ್ ಆಗಿದ್ರೆ, ETFs ಡಿಸೈಡ್ ಮಾಡ್ತೀವಿ, ರೈಟ್? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂದ್ರೆ ಏನು, ರೈಟ್? ಅದು ಕೂಡ ನಮ್ಮ ಎಕ್ಸಾಮ್ಗೆ ಮ್ಯಾಟರ್ಸ್ ಎ ಲಾಟ್. ಅದೇ ರೀತಿಯಾಗಿ ಸರ್ ಹಾಗಿದ್ರೆ ಓಕೆ, ಟ್ರಸ್ಟ್ ಏನಿದೆ ಅಲ್ವಾ, ದ ರೇಟ್ಸ್ ಇದೆ, ಇನ್ವೆಟ್ಸ್ ಇದೆ, ರೈಟ್? ಹಾಗೆ ಇವನ್ನು ಕೂಡ ಕೇಳ್ತಕ್ಕಂಥ ಚಾನ್ಸು ಎಕ್ಸಾಮ್ ಅಲ್ಲಿ ಜಾಸ್ತಿ ಇದೆ. ಅಥವಾ ಹೆಜ್ ಫಂಡ್ಸ್ ಇರ್ಬೋದು, ಓಕೆ, ಹೆಜ್ ಫಂಡ್ಸ್ ಇರ್ಬೋದು, ಸಾವರನ್ ವೆಲ್ತ್ ಫಂಡ್ಸ್ ಇರ್ಬೋದು, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇರ್ಬೋದು, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್. ದೇರ್ ಆರ್ ಮೆನಿ ಮಲ್ಟಿಪಲ್ ಥಿಂಗ್ಸ್ ಆರ್ ದೇರ್ ವೇರ್ ಯು ಕ್ಯಾನ್ ಕನೆಕ್ಟ್ ದೆಮ್. ದ ಮೋಸ್ಟ್ ಇಂಪಾರ್ಟೆಂಟ್ in case of here, they can ask you the bond market, and what do you mean by bond, types of bond, what do you mean by Maharaja bond, what do you mean by okay Amravati bonds, what do you mean by municipal bonds, what do you mean by electoral bonds, what do you mean by okay dim sum bonds. Okay, there are multiple bonds. The most popular is euro bond. Okay, euro bond is there, and just it's very important, even it was asked in UPSC prelims. Okay, okay, already UPSC prelims al kelidare. That is why it's again matters a lot over one of the most important is the bond yield. And what do you mean by the bond yield, and what are all the factors affect the bond yield, right? And how the inflation, the bond yield, they are related. Okay, these all concepts, okay, we will study where? We will study in this chapter. Vanilla bonds again,
a very important already. The convertible bonds already UPSC asked, and again, okay, that's also matters a lot here. And again, the debentures same, meaning types of debentures and all the things, debenture redemption curve, why it is this curve, not curve, the reserve, why it is important, and all these things we must know, right? And the mutual funds, and the most important mutual funds, the gilt-edged funds, and you must understand the gilt-edged funds and all. And another very important, I forgot to say about the zero coupon bonds, so which are based on forward market facility, right? So adunu kuda illi tumane ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಎಕ್ಸಾಮಿಗೆ, ರೈಟ್? ಇನ್ನೊಂದು ಹಾಗಿದ್ರೆ ಈ ಕುಬೇರ್ ಅಂದ್ರೆ ಏನು? ಓಕೆ, ನೆಗೋಷಿಯಬಲ್ ಡೀಲಿಂಗ್ ಸಿಸ್ಟಮ್, ಆರ್ಡರ್ ಮ್ಯಾಚಿಂಗ್ ಏನಕ್ಕೆ ಯೂಸ್ ಮಾಡ್ತಾರೆ? ವಾಟ್ ಇಸ್ ದ ರೂಲ್ ಆಫ್, ಓಕೆ, ವಾಟ್ ಯು ಸೇ, ದ ಕ್ಲಿಯರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ರೈಟ್? ಇದ್ರ ರೋಲ್ ಏನಿದೆ? ಹೀಗೆ ದೇ ಕ್ಯಾನ್ ಆಸ್ಕ್ ಯು ಮೆನಿ ಥಿಂಗ್ಸ್. ಓಕೆ, ಟ್ರೆಷರಿ ಬಿಲ್ಸ್ ಅಂದ್ರೆ ಏನು? ಓಕೆ, ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಅಂದ್ರೆ ಏನು, ರೈಟ್? ಕಮರ್ಷಿಯಲ್ ಪೇಪರ್ಸ್ ಅಂದ್ರೆ ಏನು? ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅಂದ್ರೆ ಏನು, ರೈಟ್? ಹೀಗೆ ದೇರ್ ಆರ್ ಡಿಫ್ರೆಂಟ್ ಮೋಡ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್, and we have to know for, okay, our exam, ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ನಾವೆಲ್ಲವನ್ನ ಇವನ್ನ ನೋಡ್ಬೇಕಾಗ್ತದ, ಇಂಪಾರ್ಟೆಂಟ್ ಇದೆ, ರೈಟ್? ಅಂಡ್ ಹಾಗೆ ರೂಲ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂಡ್ ADB, ಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದ ಇಂಡಿಯನ್ ಬಾಂಡ್ ಮಾರ್ಕೆಟ್, ಅದು ಕೂಡ ಗೊತ್ತಿರಬೇಕು. ಸೊ ಹೀಗೆ ಇವೆಲ್ಲವನ್ನ ನಾವು ಡಿಸ್ಕಷನ್ ಮಾಡಬೇಕಾಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇಲ್ಲಿ ಮ್ಯಾಟರ್ ಆಗದೆ ಏನಂದ್ರೆ ಈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನೋ ಟಾಪಿಕ್ ಇದೆ. ಹಾಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ ನಾವು ಏನ್ ಮಾಡ್ತೀವಿ ಹಾಗಿದ್ರೆ, ವಿ ಅಸೆಸ್ ದಿ ರೇಟಿಂಗ್ ಆರ್ ದ ಪರ್ಫಾರ್ಮೆನ್ಸ್. ಆ ಪರ್ಫಾರ್ಮೆನ್ಸ್ ನಾವು ಸೆನ್ಸೆಕ್ಸ್ ಅಲ್ಲಿ ಅಳಿತೀವಿ, ಆ ಪರ್ಫಾರ್ಮೆನ್ಸ್ ಅನ್ನು ನಿಫ್ಟಿಯಲ್ಲಿ ಕೂಡ ಅಳಿತೀವಿ, ಬೇರೆ ಬೇರೆ ಇದಾವೆ, ಬೇರೆ ಬೇರೆ ಇಂಡೈಸಸ್ ಇದೆ, ಅದು ಕೂಡ ಗೊತ್ತಿರಲಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರಬೇಕಂದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕ್ವಿಟಿ. ಓಕೆ, ಎಕ್ವಿಟಿ ಅಂದ್ರೆ ಏನು? ಓಕೆ, ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು? ಹಾಗೆ ಪ್ರಿಫರೆನ್ಸ್ ಅನ್ನ ಮತ್ತೆ ನಾವು ಹೆಂಗೆ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್, ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳಿ ಡಿವೈಡ್ ಮಾಡ್ತೀವಿ. ಆ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ ಅನ್ನ Tier 1 ಕ್ಯಾಪಿಟಲ್ ಆಡ್ ಮಾಡ್ತೀವೋ ಆ Tier 2 ಕ್ಯಾಪಿಟಲ್ ಆಫ್ ಬ್ಯಾಂಕ್ ಗೊತ್ತಿರ್ಬೇಕು. ಕೋರ್ ಬ್ಯಾಂಕ್ ಕ್ಯಾಪಿಟಲ್ ಇಂಪಾರ್ಟೆಂಟ್, 3 ಇರುತ್ತೆ, Tier 1, Tier 2, Tier 3. ಬಟ್ ಇಂಡಿಯಾದಲ್ಲಿ Tier 1, Tier 2 ಇರುತ್ತೆ. Tier 1 ಅಂದ್ರೆ ಏನು, Tier 2 ಅಂದ್ರೆ ಏನು, ಮ್ಯಾಟರ್ಸ್ ಎ ಲಾಟ್ ಟು ಯುವರ್ ಎಕ್ಸಾಮ್ ವೈಲ್ ಡಿಸೈಡಿಂಗ್ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ. ಕಾರ್ ಅಂತ ಬರುತ್ತೆ, ಇಟ್ಸ್ ವೆರಿ ಇಂಪಾರ್ಟೆಂಟ್, ಐ ವಿಲ್ ಡಿಸ್ಕಸ್ ಲೇಟರ್ ಇನ್ ದಿಸ್ ಕ್ಲಾಸ್. ಹೀಗೆ ದೀಸ್ ಆರ್ ದ ಡಿಫರೆಂಟ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ಮೋಸ್ಟ್ ವಿ ಮಸ್ಟ್ ನೋ. ಹಾಗಾದ್ರೆ ಇಲ್ಲಿ ಏನ್ ಗೊತ್ತಿರಲಿ, ಮತ್ತೆ ಚಾಲೆಂಜಸ್ ಏನಿದೆ? ಹಾಗಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನ್ಸರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನೇನು ಚಾಲೆಂಜಸ್ ಇದೆ? ದ ಮೋಸ್ಟ್ ಇಂಪಾರ್ಟೆಂಟ್, ಓಕೆ, ವಯಾಬಿಲಿಟಿ ಇಲ್ಲದೆ ಇರೋದು. ವಯಾಬಿಲಿಟಿ ಅಂದ್ರೆ ಏನ್ಸರ್ ಆಗಿದ್ರೆ ಯಾವುದೇ ರೀತಿ ಲಾಭ. ಹಾಗಾಗಿ ಇದನ್ನ ಏನ್ ಮಾಡ್ತಾರೆ, ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ದೇರ್ ಆರ್ ಮೆನಿ ಸಚ್ ಫಂಡ್ಸ್, ಮೇ ಬಿ ಲ್ಯಾಪ್ಸೇಬಲ್ ಇರ್ಬೋದು, ನಾನ್ ಲ್ಯಾಪ್ಸೇಬಲ್ ಕೂಡ ಇರ್ಬೋದು. ಹೀಗೆ ಬೇರೆ ಬೇರೆ ಫಂಡ್ ಗಳನ್ನ ಪರ್ಚೇಸಿಂಗ್ ಪವರ್, ಓಕೆ, ನಾಟ್ ಪರ್ಚೇಸಿಂಗ್ ಪವರ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನ, ಓಕೆ, ಪ್ರೊಜೆಕ್ಟ್ ಮಾನಿಟರಿಂಗ್ ಗ್ರೂಪ್ ಅನ್ನ, ರೈಟ್? ಅದೇ ರೀತಿಯಾಗಿ ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್ ಅನ್ನ, ರೈಟ್? ಹೀಗೆ ದೇರ್ ಆರ್ ಮೆನಿ ಥಿಂಗ್ಸ್. ಓಕೆ, ಅಥವಾ ಪ್ರಗತಿ ಇತ್ತೀಚೆಗೆ, ಸೊ ಪ್ರಗತಿ ಇರ್ಬೋದು, ಈ ಸಮೀಕ್ಷಾ ಇರ್ಬೋದು, ಈ ಓಕೆ, ಇವೆಲ್ಲ ಉದ್ದೇಶ ಒಂದೇ, ಇನ್ವೆಸ್ಟ್ಮೆಂಟ್ ಅನ್ನು ಚೆನ್ನಾಗಿ ಮಾಡಬೇಕು. ಅದೇ ರೀತಿಯಾಗಿ ಇವಾಗ FDI ರೂಲ್ಸ್ ಅನ್ನು ಕೂಡ, ರೈಟ್, 2 ತರ ಇದೆಯಲ್ಲ, 2 ರೂಲ್ಸ್ ಇದೆ. ಒಂದು ಗವರ್ನಮೆಂಟ್ ರೂಲ್ಸ್ ಅಂತ ಬರುತ್ತೆ, ಇನ್ನೊಂದು ಆಟೋಮೆಟಿಕ್ ರೂಟ್ ಅಂತ ಬರುತ್ತೆ. ಗವರ್ನಮೆಂಟ್ ರೂಲ್ಸ್ ರಿಲೇಟಿವ್ಲಿ ಸ್ವಲ್ಪ ಸ್ಟ್ರಿಂಜೆಂಟ್ ಆಗಿರುತ್ತೆ, ಸೊ ಗೊತ್ತಿರಬೇಕು. ಇವಾಗ 2 ರೂಟ್, ಅರ್ಲಿಯರ್ ಬೇರೆ ಇತ್ತು, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಅಂತ ಇತ್ತು, ಬಟ್ ಅದನ್ನ ಓಕೆ ಇತ್ತೀಚೆಗೆ ರಿಮೂವ್ ಮಾಡಿದ್ದಾರೆ. ಬಟ್ ಇವಾಗ ಇರೋದು 2 ರೂಟ್ಸ್ ಇದೆ, ಸೊ ಮ್ಯಾಟರ್ಸ್ ಎ ಲಾಟ್. ಓಕೆ, ಸೊ ಗೊತ್ತಿರಬೇಕು. ಅಲ್ಲಿ ಸ್ಪೆಷಲಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಒಂದು ಮ್ಯಾಟರ್ ಎ ಲಾಟ್ ಆಗುತ್ತೆ. ಯಾವುದು ಅಂದ್ರೆ ಇಶ್ಯೂ ಆಫ್ ಇ ಕಾಮರ್ಸ್. ಓಕೆ, ನಿಮ್ಮ ಎಕ್ಸಾಮ್ ಅಲ್ಲಿ ಕೂಡ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ, ಇ ಕಾಮರ್ಸ್. ಹಾಗೆ ಇಂಡಿಯಾದಲ್ಲಿ ಯಾವುದೇ ಒಂದು ಇ ಕಾಮರ್ಸ್ ಕಂಪನಿ ಇದೆ ಅಂದ್ರೆ 2 ರೀತಿಯಲ್ಲಿ ಇನ್ವೆಸ್ಟ್ ಮಾಡಬಹುದು. ಓಕೆ, ಒಂದು ಏನ್ ಸರ್ ಆಗಿದ್ರೆ ಇನ್ವೆಂಟ್ರಿ ಬೇಸ್ಡ್ ಮಾಡೆಲ್ ಅಂತ ಬರುತ್ತೆ, ಇನ್ನೊಂದು ಮಾರ್ಕೆಟ್ ಬೇಸ್ಡ್ ಮಾಡೆಲ್ ಅಂತ ಬರುತ್ತೆ. ಸರ್ ಹಾಗೆ ಇನ್ವೆಂಟ್ರಿ ಬೇಸ್ಡ್ ಮಾಡೆಲ್ ಅಂತ ಅಂದ್ರೆ ಆಕ್ಚುಲಿ ಗವರ್ಮೆಂಟ್ ಆಫ್ ಇಂಡಿಯಾ ಇದನ್ನ ಪ್ರಮೋಟ್ ಮಾಡೋದಿಲ್ಲ. ಬಿಕಾಸ್ ಓಕೆ, ಇಟ್ ಹರ್ಟ್ಸ್ ದಿ ಓಕೆ ದ ಇಂಟ್ರೆಸ್ಟ್ ಆಫ್ ಓಕೆ ಅವರ್ ಡೊಮೆಸ್ಟಿಕ್ ಪ್ಲೇಯರ್ಸ್. ನಮ್ಮ ಡೊಮೆಸ್ಟಿಕ್ ಪ್ಲೇಯರ್ಸ್ ಏನಿದ್ದಾರೆ ಅವ್ರಿಗೆ ಅದು ಅಫೆಕ್ಟ್ ಮಾಡೋದು ಇ ಕಾಮರ್ಸ್ ಅವ್ರಿಗೆ. ಹಾಗಾಗಿ ಮಾರ್ಕೆಟ್ ಬೇಸ್ಡ್ ಮಾಡೆಲ್ ಅಲ್ಲಿ ಜಸ್ಟ್ ಆಕ್ಟ್ ಹ್ಯಾಸ್ ಅ ಫೆಸಿಲಿಟೇಟೆಡ್ ಟು ಸೆಲ್ ದೇರ್ ಗೂಡ್ಸ್. ಅದನ್ನ ನಾವು ಏನ್ ಕರಿತೀವಿ, ಇ ಕಾಮರ್ಸ್. ಆಮೇಲೆ ಇಟ್ಸ್ ಅ ಮ್ಯಾಟರ್ಸ್, ಇ ಕಾಮರ್ಸ್ ಅನ್ನೋದು ಈ ಡೆವಲಪ್ಡ್ ಕಂಟ್ರೀಸ್ ಮತ್ತು ಡೆವಲಪಿಂಗ್ ಕಂಟ್ರೀಸ್ ಮಧ್ಯೆ ಇರ್ತಕ್ಕಂಥದ್ದು ಬಿಗ್ಗೆಸ್ಟ್ ಚಾಲೆಂಜ್ ಇದು. ಅರ್ಥ ಆಯ್ತಾ? ವಿ ವಿಲ್ ಡಿಸ್ಕಸ್ ಲೇಟರ್ ಏನೇನು ಚಾಲೆಂಜಸ್ ಇದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಓಕೆ. ಆಮೇಲೆ ಇನ್ನೊಂದು ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಬೇಕು ಅಂದ್ರೆ ಮತ್ತೇನ್ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ, ಇಲ್ಲಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ ಲೈನ್ ತಗೊಂಡ್ಬಂದಿದ್ದಾರಲ್ವಾ, ರೈಟ್? ಅದು ಕೂಡ ಇಂಪಾರ್ಟೆಂಟ್ ಆಗ್ತದ. PM ಗತಿಶಕ್ತಿ ಇಂಪಾರ್ಟೆಂಟ್ ಆಗ್ತದ, ಮೇಕ್ ಇನ್ ಇಂಡಿಯಾ ಇಂಪಾರ್ಟೆಂಟ್ ಆಗ್ತದ, ರೈಟ್? ಸ್ಟಾರ್ಟ್ಅಪ್ ಇಂಡಿಯಾ ಮೇಕ್ ಓಕೆ ಇಟ್ಸ್ ಮ್ಯಾಟರ್ಸ್. ಇ ಬಿಜ್ ಪ್ರಾಜೆಕ್ಟ್ ಇಸ್ ಆಲ್ಸೋ ಮ್ಯಾಟರ್ಸ್ ಎ ಲಾಟ್.
there are many things to promote, especially MSMEs. Later I will discuss. So hige there are different things are there to promote ಏನನ್ನ ಸರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನು ಪ್ರಮೋಟ್ ಮಾಡಕ್ಕೆ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡ್ ಇವನ್ ಸರ್ ಹಾಗಿದ್ರೆ ವಾಟ್ ಆಕ್ಚುಲಿ ಗವರ್ನಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಡನ್ ಅಂತ ಕೇಳಿದ್ರೆ ಕರ್ನಾಟಕ ಅಮೆಂಡೆಡ್ ಇಟ್ಸ್ ಅ ಕರ್ನಾಟಕ okay so an act I think it's related to the Trade Facilitation Act of 2002 okay ಇದನ್ನ ರೀಸೆಂಟ್ ಆಗಿ ಇವರು ಕೂಡ ಅಮೆಂಡ್ ಮಾಡಿದ್ದಾರೆ and again those rules I can tell you right ನೀವು ಇವಾಗ ಏನು ಮಾಡೋ ಹಾಗಿದೆ ಸಿಂಗಲ್ ಕ್ಲಿಯರೆನ್ಸ್ ಸಿಸ್ಟಮ್ ಅಲ್ಲಿ ಕೂಡ ಯು ಕ್ಯಾನ್ ಗೆಟ್ ಸಮ್ ಕೈಂಡ್ಸ್ ಆಫ್ ಈ ವಾಟ್ ಯು ಸೇ ದಟ್ ಹರ್ಡಲ್ಸ್ ಇಲ್ಲ ಓಕೆ ಸಿಂಗಲ್ ವಿಂಡೋ ಅಲ್ಲಿ ಎಲ್ಲಾ ಕ್ಲಿಯರೆನ್ಸ್ ಅನ್ನು ಕೂಡ ನಿಮಗೆ ಸಿಗುತ್ತೆ ಆಮೇಲೆ ಇನ್ನೊಂದು ಈ ನಮ್ಮ ಕರ್ನಾಟಕ ಓಕೆ ದ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಸ್ಟ್ಯಾಚ್ಯೂಟರಿ ಆರ್ಗನೈಸೇಷನ್ ಏನಿದೆ ಇದಕ್ಕೂ ಕೂಡ ಕೆಲವೊಂದು ಅಟಾನಮಿಯನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಥವಾ ಇತ್ತೀಚೆಗೆ ಓಕೆ ದಟ್ಸ್ ವಿ ಕ್ಯಾನ್ ಸೇ ದ ನ್ಯೂ ಇಂಡಸ್ಟ್ರಿಯಲ್ ಏರಿಯಾಸ್ ಆಕ್ಟ್ ಆಫ್ 2021 ಕೂಡ ಕರ್ನಾಟಕ ಗವರ್ನಮೆಂಟ್ ಪಾಸ್ ಮಾಡಿದೆ ಹೀಗೆ ತುಂಬಾ ಹಲವಾರುಗಳನ್ನ ಆಮೇಲೆ ಜೊತೆಗೆ ಇನ್ನೊಂದು ಅಂಬಿಷಿಯಸ್ ಈಸ್ಟ್ ವೆಸ್ಟ್ ಕಾರಿಡಾರ್ ಏನಿದೆ ಅಲ್ವಾ ಅದು ಕೂಡ ಕರ್ನಾಟಕದ ತುಮಕೂರು ಧಾರವಾಡ ಓಕೆ ನೋಡಲ್ ಸೆಂಟರ್ಸ್ ಅಂತ ಹೇಳಿ ಕರಿತೀವಿ ಇದು ಓಕೆ ಇವನ್ನು ಕೂಡ ಓಕೆ ಸೆಲೆಕ್ಟ್ ಆಗಿದೆ ಅಥವಾ ಇವನ್ನು ಕೂಡ ಇದು ಪ್ರಾಜೆಕ್ಟ್ ಇಂದ ಏನಾಗುವುದು ಸರ್ ಆಗಿದ್ರೆ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹರಿದು ಬರಬಹುದು ಹೀಗೆ ದೇರ್ ಆರ್ ಡಿಫರೆಂಟ್ ಥಿಂಗ್ಸ್ ಬೋತ್ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡ್ ಗವರ್ನಮೆಂಟ್ ಆಫ್ ಕರ್ನಾಟಕ ದೇ ಆರ್ ಎನ್ಶೋರಿಂಗ್ right the better investors to come and invest the most important Karnataka yavadu andre okay Bengaluru Tech Summit it's a very important and again you need to know that amele innovative summit kuda ಮಾಡ್ತಾರೆ ಅದು ಕೂಡ ನಮ್ಮ ಎಕ್ಸಾಮ್ ಗೆ ಇಂಪಾರ್ಟೆಂಟ್ ಆಗ್ತದೆ ಹೀಗೆ there are different things that have been taken care with respect to what with respect to the investment ಹಾಗಿದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಇಷ್ಟೆಲ್ಲ ಬರುತ್ತೆ ಅನ್ನೋದು ಗೊತ್ತಿರಬೇಕು ಆಗಲೇ ಆಂಟ್ರಪ್ರಿನರ್ಶಿಪ್ ಅಂದ್ರೆ ಏನು ಸರ್ ಅಂತಂದ್ರೆ ಇಲ್ಲಿ ಯು ಹ್ಯಾವ್ ಟು ಟಾಕ್ ಅಬೌಟ್ ದಿ ಸ್ಟಾರ್ಟ್ಅಪ್ಸ್ ಬಿಕಾಸ್ ನಾನು ಹೇಳ್ತಾ ಇದ್ದೀನಿ ಎಂಪ್ಲಾಯ್ಮೆಂಟ್ ಮ್ಯಾಟರ್ಸ್ ಎ ಲಾಟ್ ಹಾಗಾಗಿ ಎಂಪ್ಲಾಯ್ಮೆಂಟ್ ಜನರೇಟರ್ ಓಕೆ ಎಂಪ್ಲಾಯೀಸ್ ಅನ್ನ ಮಾಡೋದಕ್ಕಿಂತ ಎಂಪ್ಲಾಯರ್ಸ್ ಅನ್ನು ಜನರೇಟ್ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಮೇಲೆ ಸ್ಟಾರ್ಟ್ಅಪ್ ಪಾಲಿಸಿಯನ್ನು ತರ್ತಾರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರು ಓಕೆ ಹಾಗಿದ್ರೆ ಸ್ಟಾರ್ಟ್ಅಪ್ ಅಂದ್ರೆ ಏನು ಹಾಗಿದ್ರೆ ಇಲ್ಲಿ ಓಕೆ ಬಯೋಲಾಜಿಕಲ್ ಸ್ಟಾರ್ಟ್ಅಪ್ಸ್ಗೆ ಎಷ್ಟು ವರ್ಷ ಇರುತ್ತೆ ಆ ಸ್ಟೇಟಸ್ ಸ್ಟಾರ್ಟ್ಅಪ್ ಅನ್ನೋ ಸ್ಟೇಟಸ್ ಅದರ್ಸ್ಗೆ ಎಷ್ಟು ಇರುತ್ತೆ ರೈಟ್ ಹಾಗಿದ್ರೆ ಓಕೆ ಸ್ಟಾರ್ಟ್ಅಪ್ ಅಂತಾದ್ರೆ ಯಾವ್ಯಾವ ಪ್ರಿವಿಲೇಜಸ್ ಅನ್ನ ಅದು ಸಿಗುತ್ತೆ ರೈಟ್ ಏಂಜಲ್ ಇನ್ವೆಸ್ಟರ್ಸ್ ಅಂದ್ರೆ ಏನು ಆಂಕರ್ ಇನ್ವೆಸ್ಟರ್ಸ್ ಅಂದ್ರೆ ಏನು ಏಂಜಲ್ ಟ್ಯಾಕ್ಸ್ ಅಂದ್ರೆ ಏನು ವೈಂಡ್ ಫಾಲ್ ಟ್ಯಾಕ್ಸ್ ಅಂದ್ರೆ ಏನು ರೈಟ್ ಅಥವಾ ವಿ ಕ್ಯಾನ್ ಸೇ ದಟ್ ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಅಂದ್ರೆ ಏನು ಮರ್ಚೆಂಟ್ ಬ್ಯಾಂಕಿಂಗ್ ಅಂದ್ರೆ ಏನು ರೈಟ್ ಅಥವಾ ವಿ ಕ್ಯಾನ್ ಸೇ ದ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂದ್ರೆ ಏನು ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ವಿ ನೀಡ್ ಟು ನೋ ಅಬೌಟ್ ದಟ್ ಯೂನಿಕಾರ್ ಮಿನಿಕಾರ್ ಡೆಕಾಕಾರ್ ಸೂನಿಕಾರ್ ದೇರ್ ಆರ್ ಡಿಫರೆಂಟ್ ಆಸ್ಪೆಕ್ಟ್ಸ್ ದೇರ್ ದಟ್ಸ್ ವಿ ಹ್ಯಾವ್ ಟು ನೋ ವಿತ್ ರೆಸ್ಪೆಕ್ಟ್ ಟು ಓಕೆ ಅವರ್ ಎಕ್ಸಾಮ್ ಹಾಗೆ ಎಂಪ್ಲಾಯರ್ ಅಷ್ಟೇ ಅಲ್ಲದೆ ನೀತಿ ಆಯೋಗದ ಓಕೆ ವಾಟ್ ಯು ಸೇ ದಟ್ ಯು ಕ್ಯಾನ್ ಸೇ ದಟ್ big move project I can tell you that's a big move project is there which is to pitch move not big move pitch to move project or it's a campaign I can tell you the intention is to promote the startups right likewise they have been done many things with respect to this and okay this is how you have to study. And another very important aspect after the production is that factors important to income important to and then is what I told you okay factors another okay another one is ಯಾವುದು ಹಾಗಿದ್ರೆ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಇದೆ ಸರ್ ಆಗಿದ್ರೆ so you can go with another very important ಯಾವುದು ಅಂದ್ರೆ resources ಸರ್ ಹಾಗಿದ್ರೆ ಯಾವ್ದಿದೆ ಇನ್ನೊಂದು ಇಂಪಾರ್ಟೆಂಟ್ ರಿಸೋರ್ಸಸ್ ಇದೆ ಸರ್ ಹಾಗಿದ್ರೆ ರಿಸೋರ್ಸಸ್ ಇಸ್ ನಥಿಂಗ್ ಬಟ್ ಇಲ್ಲಿ ನಾವು ಏನಂತ ಮಾಡ್ಕೊಳ್ಳೋಣ we can call them as the sectors okay these are again a very important and we must know ಹಾಗಾದ್ರೆ ಇಲ್ಲಿ ಸೆಕ್ಟರ್ಸ್ ಅನ್ನ ಆಲ್ರೆಡಿ ನಿಮಗೆ ಗೊತ್ತಿದೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗೋದಿಲ್ಲ ಜಸ್ಟ್ ವಿ ನ್ಯೂ ದಿ ಪ್ರೈಮರಿ ಸೆಕ್ಟರ್ ಅಂಡ್ ಸೆಕೆಂಡರಿ ಸೆಕ್ಟರ್ ಅಂಡ್ ದೆನ್ ವಿ ಹ್ಯಾವ್ ದಿ ಟರ್ಷರಿ ಸೆಕ್ಟರ್ ಸರ್ ಹಾಗಿದ್ರೆ ಕ್ವಾಟರ್ನರಿ ಕ್ವಿನರಿ ಇದೆ ಬಟ್ ಅಫಿಷಿಯಲ್ ಆಗಿಲ್ಲ ಅದು ಓಕೆ ಕ್ವಾಟರ್ನರಿ ಕ್ವಿನರಿ ಗೊತ್ತಿದ್ರೆ ಏನು ತಪ್ಪಿಲ್ಲ ಬಟ್ ಅಫಿಷಿಯಲ್ ಆಗಿಲ್ಲ ಬಿಕಾಸ್ ಅಫಿಷಿಯಲ್ ಯಾಕಿಲ್ಲ ಅಂತ ಹೇಳ್ತೀರಿ ಸರ್ ಅಂದ್ರೆ ಎಕನಾಮಿಕ್ ಸರ್ವೆ ಅಥವಾ ಬಜೆಟ್ ಅದು ಅಫಿಷಿಯಲ್ ಡಾಕ್ಯುಮೆಂಟ್ ಸೊ ಹಾಗೆ ಅದರಲ್ಲೇ ಇಲ್ಲ ಅಂದ್ರೆ ಹೇಳ್ಬೇಕಲ್ವಾ ಹಾಗೆ ಈ ಪ್ರೈಮರಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಗ್ರಿಕಲ್ಚರು ಇನ್ನೊಂದಾಗಿದ್ರೆ ಅಲೈಡ್ ಆಕ್ಟಿವಿಟೀಸ್ ಹಾಗಾಗಿ ಇದು ನಿಮ್ಮ ಎಕ್ಸಾಮ್ಗೆ ಮ್ಯಾಟರ್ಸ್ ಎಲ್ಲ ಹಾಗಿದ್ರೆ ಅಗ್ರಿಕಲ್ಚರ್ ಅಲ್ಲಿ ಏನೇನು ಗೊತ್ತಿರಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಓಕೆ ಶಿಫ್ಟಿಂಗ್ ಕಲ್ಟಿವೇಶನ್ ಅದರ್ ನೇಮ್ಸ್ ಏನೇನಿದೆ ಓಕೆ ಅಗ್ರಿಕಲ್ಚರ್ ಅಂದ್ರೆ ಏನು ಅಥವಾ ಓಕೆ ಶಿಫ್ಟಿಂಗ್ ಅಗ್ರಿಕಲ್ಚರ್ ಅಂದ್ರೆ ಏನು ದೀಪ ಅಂತ ಎಲ್ಲಿ ಕರೀತಾರೆ ರೈಟ್ ದೀಪ ಪೋಡು ಜೂಮ್ ರೈಟ್ ಅಥವಾ ವಿ ಕ್ಯಾನ್ ಸೇ ಕುಮಾರಿ ರೈಟ್ ಅಥವಾ ವಿ ಕ್ಯಾನ್ ಸೇ ದಟ್ ಲಢಾಂಗ್ ಓಕೆ ಕೊನುಗು okay and then milpa rokha
right? And these are the different names which are actually the shifting one. And what is the role of shifting cultivation? What do you mean by organic soil carbon ಅಂದ್ರೆ ಏನು, ಅದರ ರೋಲ್ ಏನಿದೆ ಎಕನಾಮಿಗೆ ಅಥವಾ ಪ್ರೊಡಕ್ಟಿವಿಟಿ ಇಸ್ ಕನ್ಸರ್ನ್, ರೈಟ್? ಹಾಗೆ ಈ ತರನಾಗಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಸೆಡೆಂಟರಿ ಅಗ್ರಿಕಲ್ಚರ್ ಅಂತ ಬರುತ್ತೆ, ಹಂಗಂದ್ರೆ ಏನು, ಇಂಟೆನ್ಸಿವ್ ಅಗ್ರಿಕಲ್ಚರ್ ಅಂದ್ರೆ ಏನು, ಎಕ್ಸ್ಟೆನ್ಸಿವ್ ಅಗ್ರಿಕಲ್ಚರ್ ಅಂದ್ರೆ ಏನು, ಇಂಡಿಯಾದಲ್ಲಿ ಇಂಟೆನ್ಸಿವ್ ಇದೆಯೋ ಎಕ್ಸ್ಟೆನ್ಸಿವ್ ಇದೆಯೋ, ಇದ್ರೆ ಏನಕ್ಕಿದೆ ಅದನ್ನು ಕೂಡ ಗೊತ್ತಿರಬೇಕು. ಅದೇ ರೀತಿಯಾಗಿ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು, ಅಥವಾ ಅದರ ರೋಲ್ ಏನಿದೆ, ರೈಟ್? ಅಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್, ರೈಟ್? ವಾಟ್ ಆರ್ ದ ಸ್ಟೆಪ್ಸ್ ಆರ್ ಟೇಕನ್ ಬೈ ದ ಗವರ್ಮೆಂಟ್ ಟು ಪ್ರಮೋಟ್ ದಿ ಆರ್ಗ್ಯಾನಿಕ್ ಫಾರ್ಮಿಂಗ್, ಅದು ಕೂಡ ಮ್ಯಾಟರ್ಸ್ ಎಲ್ಲ. ಪರ್ಮನೆಂಟ್ ಅಗ್ರಿಕಲ್ಚರ್ ಅಂದ್ರೆ ಏನು, ಪರ್ಮಾಕಲ್ಚರ್ ಅಂತ ಬರುತ್ತೆ, ಪ್ಲಾಸ್ಟಿಕಲ್ಚರ್ ಅಂತ ಬರುತ್ತೆ, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರುತ್ತೆ, ರೈಟ್? ಅಥವಾ ಯು ಕ್ಯಾನ್ ಸೇ ದಟ್ FAO ದವರ ಗ್ಲೋಬಲ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್ ಪ್ರಾಜೆಕ್ಟ್ ಅಂತ ಹೇಳಿ ಬರುತ್ತೆ. ಓಕೆ, ದೇರ್ ಆರ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ವಿಚ್ ಆರ್ ಆಕ್ಚುಲಿ ದ ಏಮ್ ಇಸ್ ಟು ಬೂಸ್ಟ್ ದಿ ಅಗ್ರಿಕಲ್ಚರ್. ಅಷ್ಟೇ ಅಲ್ಲದೆ, ರೈಟ್, ಇದಾದ ನಂತರ ಸಮಸ್ಯೆಗಳು ಗೊತ್ತಿರಬೇಕು. ಇನ್ಸೂರೆನ್ಸ್ ಕೂಡ ಒಂದು ಬಿಗ್ಗೆಸ್ಟ್ ಸಮಸ್ಯೆ ಅಲ್ವಾ? ಓಕೆ, ಕರೆಕ್ಟ್ ಆಗಿ ಸಿಗೋದಿಲ್ಲ. ಹಾಗಾಗಿ ವಾಟ್ ಯು ಮೀನ್ ಬೈ ಪ್ಯಾಂಡಮಿಕ್ ರಿಸ್ಕ್ ಟೂಲ್ ಅಂದ್ರೆ ಏನು, ದಿಸ್ ಮ್ಯಾಟರ್ಸ್ ಎ ಲಾಟ್, ರೈಟ್? ಅಂಡ್ ವಾಟ್ ಇಸ್ ಸುರೇಶ್ ಮಾಥುರ್ ಕಮಿಟಿ ರೆಕಮೆಂಡೇಶನ್ ವಿತ್ ದಿಸ್ ರೆಸ್ಪೆಕ್ಟ್, ಏನ್ ಹೇಳಿದ್ದಾರೆ? ಓಕೆ, ಇವೆಲ್ಲವೂ ಕೂಡ ಮ್ಯಾಟರ್ ಆಗ್ತದೆ. ವಾಟ್ ಯು ಮೀನ್ ಬೈ ಜನರಲ್ ಇನ್ಸೂರೆನ್ಸ್ ಅಂದ್ರೆ ಏನು, ಲೈಫ್ ಇನ್ಸೂರೆನ್ಸ್ ಅಂದ್ರೆ ಏನು? ಓಕೆ, ಇನ್ಸೂರೆನ್ಸ್ ಪೆನೆಟ್ರೇಷನ್, ಇನ್ನೊಂದು ಇನ್ಸೂರೆನ್ಸ್ ಡೆನ್ಸಿಟಿ, ಇಲ್ಲಿ ಮ್ಯಾಟರ್ಸ್ ಎ ಲಾಟ್. ಆಮೇಲೆ ಹಾಗಿದ್ರೆ ವೆನ್ ವಿ ಆಕ್ಚುಲಿ ಲಾಂಚ್ಡ್ ಕಂಪ್ರಹೆನ್ಸಿವ್ ಕ್ರಾಪ್ ಇನ್ಸೂರೆನ್ಸ್ ಸ್ಕೀಮ್ ಅನ್ನ ಯಾವಾಗ ಲಾಂಚ್ ಮಾಡಿದ್ವಿ, ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಸ್ಕೀಮ್ ಅನ್ನ ಯಾವಾಗ ಲಾಂಚ್ ಮಾಡಿದ್ವಿ, ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಸ್ಕೀಮ್ ಅನ್ನ ಯಾವಾಗ ಲಾಂಚ್ ಮಾಡಿದ್ವಿ, ಅಥವಾ ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಸ್ಕೀಮ್ ಅನ್ನ ಯಾವಾಗ ಲಾಂಚ್ ಮಾಡಿದೀವಿ, ಅಥವಾ ವಿ ಕ್ಯಾನ್ ಸೇ ದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಅದೇನು, ಅಥವಾ ಓಕೆ ರೀಸ್ಟ್ರಕ್ಚರ್ಡ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಸ್ಕೀಮ್ ಅಂದ್ರೆ ಏನು. ಹೀಗೆ ದೇರ್ ಆರ್ ಮಲ್ಟಿಪಲ್ ಸ್ಕೀಮ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಇನ್ಸೂರೆನ್ಸ್, ರೈಟ್? ಹಾಗೆ ಇತ್ತೀಚೆಗೆ ಜನರಲ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಏನೇನು ಸ್ಟೆಪ್ ತಗೊಂಡಿದೆ, ಹಾಗೆ ನಬಾರ್ಡಾ ಓಕೆ ಶೇರನ್ನ RBI ಹಿಂದೆ ತಗೊಂಡಿದೆ. ಸೊ ವಾಟ್ ಆರ್ ದ ಇಶ್ಯೂಸ್ ಅಂಡ್ ಆಲ್, ಇದ್ರ ಮೇಲೆ ಯಾವ ತರದ ಅಫೆಕ್ಟ್ ಮಾಡ್ಬೋದು, ಅಂಡ್ ವಿ ಹ್ಯಾವ್ ಟು ನೋ ಆಲ್ ದೀಸ್ ಥಿಂಗ್ಸ್ ಇನ್ ದಿಸ್ ಸೆಕ್ಟರ್. ಅದೇ ರೀತಿ ಮೋಸ್ಟ್ ಮ್ಯಾಟರ್ ಆಗೋದು ಏನಪ್ಪಾ ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಮಾರ್ಕೆಟಿಂಗ್ ಅಂಡ್ ಇಟ್ಸ್ ಪ್ರೈಸಸ್. ಹಾಗೆ ನಿಮಗೆಲ್ಲ ಗೊತ್ತಿರಬೇಕು 3 ಇಂಪಾರ್ಟೆಂಟ್ ಓಕೆ ಫಾರ್ಮುಲಾಸ್ ವಿತ್ ರೆಸ್ಪೆಕ್ಟ್ ಟು ದಿ ಕಾಂಟ್ರಾಕ್ಟ್ ಫಾರ್ಮಿಂಗ್. ಓಕೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೆ ಏನು? ಓಕೆ, 3 ಲಾಸ್ ಇತ್ತಲ್ವಾ, ಹೊಸ 3 ಲಾಸ್ ತಗೊಂಡ್ಬಂದಿದ್ದಾರೆ ಸರ್. ಯಾವ್ದ್ಯಾವ್ದು? ದ ಫಾರ್ಮರ್ಸ್, ರೈಟ್? ದ ಫಾರ್ಮರ್ಸ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ದ ಫಾರ್ಮ್ ಸರ್ವಿಸಸ್ ಆಕ್ಟ್ ಆಫ್ 2020 ಇರ್ಬೋದು, ಎಸೆನ್ಷಿಯಲ್ ಕಮ್ಯುನಿಟೀಸ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2020 ಇರ್ಬೋದು, ಅಥವಾ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ದ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ದ ಫೆಸಿಲಿಟೇಷನ್ ಆಕ್ಟ್ ಆಫ್ 2020 ಇರ್ಬೋದು. ಈ 3 ಆಕ್ಟ್ ಅನ್ನ ಓಕೆ ಏನಿದೆ, ಅದರಲ್ಲಿ ಏನೇನಿತ್ತು, ಯಾಕೆ ಫಾರ್ಮರ್ಸ್ ಅಪೋಸ್ ಮಾಡಿದ್ರು, ಮತ್ತೆ ಅದ್ರ ಹೆಂಗೆ ರಿಪೀಲ್ ಮಾಡಿದ್ರು, ಆಲ್ ದ ಥಿಂಗ್ಸ್ ಗೊತ್ತಿರಬೇಕು. ಆಮೇಲೆ ಕೋಆಪರೇಟಿವ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಜೊತೆಗೆ ಕೋಆಪರೇಟಿವ್ ಫಾರ್ಮಿಂಗ್ ಅಂದ್ರೆ ಏನು, ರೋಲ್ ಆಫ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಏನ್ ಹೇಳುತ್ತೆ, ರೋಲ್ ಆಫ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ಗಳು ಏನ್ ಹೇಳ್ತವೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಓಕೆ, YK ಆಲಕ್ ಕಮಿಟಿ ಅಂತ ಬರುತ್ತೆ, ರೈಟ್? ಸೊ ಯಾವ್ದು ಬರುತ್ತೆ ಸರ್ ಆಗಿದ್ರೆ YK ಆಲಕ್ ಕಮಿಟಿ ಅಂತ ಹೇಳಿ ಬರುತ್ತೆ, ರೈಟ್? ಸೊ ಅದು ಕೂಡ ಮ್ಯಾಟರ್ಸ್ ಎ ಲಾಟ್ ಅಂತ ಹೇಳಿ ಗೊತ್ತಿರಬೇಕು. ಹೀಗೆ ಅಗ್ರಿಕಲ್ಚರ್ ಅಲ್ಲಿ ಇಷ್ಟೇ ಅಲ್ಲ, ಸೀಡ್ಸ್ ಬಗ್ಗೆ ಸೀಡ್ ಆಕ್ಟ್ ಆಫ್ 1966 ಇರ್ಬೋದು, ಸೀಡ್ ಪಾಲಿಸಿ ಬಗ್ಗೆ ಕೂಡ ಗೊತ್ತಿರಲಿ, ರೈಟ್? ಅಥವಾ ಇತ್ತೀಚೆಗೆ ಸೀಡ್ ಅಮೆಂಡ್ಮೆಂಟ್ ಬಿಲ್ ಆಗಿದೆ ಅಲ್ವಾ, ದಟ್ ಈಸ್ ಆಲ್ಸೋ ಮ್ಯಾಟರ್ಸ್ ಎ ಲಾಟ್ ಫಾರ್ ಅವರ್ ಎಕ್ಸಾಮ್. ಹಾಗೆ ಬಯೋಲಾಜಿಕಲ್ ಪೇಟೆಂಟ್ ಆನ್ ಸೀಡ್, ಅಥವಾ ವಿ ಕ್ಯಾನ್ ಸೇ ದ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಆಕ್ಟ್ ಆಫ್ 2001. What do you mean by gene fund? Okay, all these factors we need to discuss where in the seed. ಹಾಗಿದ್ರೆ we can say that seed village concept ಇದೆ ಅಲ್ವಾ, ಸೀಡ್ ವ್ಯಾಲ್ಟ್ ಇದೆ ಇಂಡಿಯಾದಲ್ಲಿ, ಲಡಾಖ್ ಅಲ್ಲಿ ಇದೆ, ಯಾಕೆ ಎಸ್ಟಾಬ್ಲಿಷ್ ಮಾಡಿದ್ರು, ಆಮೇಲೆ ಸೀಡ್ ಲ್ಯಾಬೊರೇಟರಿ ಎಲ್ಲಿದೆ, ಹೀಗೆ 1 2 and there are many multiple things in agriculture you need to know. And the most important, green revolution, blue and what are the things, okay, rainbow revolution, ಏನೇನಿದಾವೆ ಅವು ಕೂಡ ಮ್ಯಾಟರ್ಸ್ ಎ ಲಾಟ್ ಆಗ್ತದ ನಿಮ್ಮ ಎಕ್ಸಾಮಿಗೆ, ರೈಟ್? ಜಸ್ಟ್ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ಓವರ್ ವ್ಯೂ ಕೊಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಸೊ ಇನ್ನೊಂದು ಅಲೈಡ್ ಆಕ್ಟಿವಿಟೀಸ್ ಅಂತ ಬರುತ್ತೆ, ಫಿಶರೀಸ್ಗೆ ಓಕೆ ಅಗ್ರಿ ಸಂಪದ ಯೋಜನೆ ಏನಿದೆ, ಅಗ್ರಿ ಉಡಾನ್ ಏನಿದೆ, ರೈಟ್? ಕಿಸಾನ್ ರೈಲ್ ಪ್ರಾಜೆಕ್ಟು, ಹೀಗೆ ಯಾವ್ಯಾವ ಪ್ರಾಜೆಕ್ಟು ಓಕೆ ನಮ್ಮ ಯಾವ್ದು ಪೌಲ್ಟ್ರಿಗೆ ಯಾವ್ದು ಹೆಲ್ಪ್ ಮಾಡಿದೆ, ಫಿಶರೀಸ್ಗೆ ಯಾವ್ದು ಹೆಲ್ಪ್ ಮಾಡಿದೆ, ರೈಟ್? ಸೊ ಲೈಫ್ ಸ್ಟಾಕ್ಗೆ ಯಾವ್ದು ಹೆಲ್ಪ್ ಮಾಡಿದೆ. ಸೊ ಇವು ಕೂಡ ಮ್ಯಾಟರ್ಸ್ ಎ ಲಾಟ್ ಟು ಅವರ್ ಎಕ್ಸಾಮ್. ಓಕೆ, ಇವೆಲ್ಲವೂ ಕೂಡ ನಮ್ಮ ಎಕ್ಸಾಮ್ಗೆ ಮ್ಯಾಟರ್ಸ್ ಆಗ್ತವೆ, ಅಗ್ರಿಕಲ್ಚರ್ ಕೂಡ, ಅರ್ಥ ಆಯ್ತಲ್ವಾ?
ಹೀಗೆ ಇನ್ಶೂರೆನ್ಸ್ ಬಗ್ಗೆ ಗೊತ್ತಿರಬೇಕು, ಸೀಡ್ ಬಗ್ಗೆ ಗೊತ್ತಿರಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇರಿಗೇಷನ್. ಏನಪ್ಪ ನಿಟ್ ಇರಿಗೇಷನ್ ಅಂದ್ರೆ ಏನು, ಗ್ರಾಸ್ ಇರಿಗೇಷನ್ ಅಂದ್ರೆ ಏನು, ಮೈನರ್ ಇರಿಗೇಷನ್, ಮೀಡಿಯಂ ಇರಿಗೇಷನ್, ಮೇಜರ್ ಇರಿಗೇಷನ್, ರೈಟ್. ಟ್ಯೂಬ್ ವೆಲ್ ಇದೆ, ಕ್ಯಾನಲ್ ಇದೆ, ಸೇಮ್ ಅದನ್ನ ಕರ್ನಾಟಕಕ್ಕೆ ಕಂಪೇರ್ ಮಾಡಿ ಓದ್ಬೇಕಾಗ್ತದ. ಓಕೆ, ಹಾಗೆ ಇರಿಗೇಷನ್ ಏನೇನು ಇಶ್ಯೂಸ್ ಇದೆ, ಓಕೆ, ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನು ಹೇಳಿದೆ, ಕಂಪ್ರಹೆನ್ಸಿವ್ ಓಕೆ ಅಂಡ್ ಇಂಟಿಗ್ರೇಟೆಡ್ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮು, ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮು, ಡ್ರೌಟ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮು, ಡೆಸರ್ಟ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮು, ರೈಟ್. ಇಟ್ಸ್ ಲೈಕ್ ದೇರ್ ಆರ್ ಮೆನಿ, ರೈಟ್. ಸೊ ಇತ್ತೀಚಿನ ಓಕೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, and there are multiples of schemes, and again Bhujal Yojana, Atal, okay, drip, okay, and drip project, right. And just again I can tell you dam rehabilitation and improvement project is there now, and these are the different things which are related to the irrigation, price policies, cooperative farming, contract farming, land leasing, land reforms. Okay, these are the different aspects with respect to the agriculture and this. And another very important aspect is the secondary is the mining. Okay, someone says in the primary, but we are taking here, okay, the huge, okay, mining, right. Machines ಬೇಕಲ್ವಾ, ಹಾಗಾಗಿ ಮೈನಿಂಗ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಏನೇನೋ ಮ್ಯಾನುಫ್ಯಾಕ್ಚರಿಂಗ್. ಮೈನಿಂಗ್ ಅಂತ ಬಂದ್ರೆ ಇಲ್ಲಿ ಮೈನಿಂಗ್ ಅಂದ್ರೆ ಏನು, ಟೈಪ್ಸ್ ಆಫ್ ಮೈನಿಂಗ್ ಏನಿದೆ, ನೋಟಿಫೈಡ್ ಮಿನರಲ್ಸ್ ಅಂದ್ರೆ ಏನು, ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಏನು, ರೈಟ್, ಮೇಜರ್ ಮಿನರಲ್ಸ್ ಅಂದ್ರೆ ಏನು, ಮೈನರ್ ಮಿನರಲ್ಸ್ ಅಂದ್ರೆ ಏನು, ಯಾರು ಡಿಸೈಡ್ ಮಾಡ್ತಾರೆ, ರೈಟ್. ಅಥವಾ ಇತ್ತೀಚೆಗೆ ಇಂಡಿಯಾ ಅಂಡ್ US ರಿಲೇಶನ್ಶಿಪ್ ವಿತ್ ರೆಸ್ಪೆಕ್ಟ್ ಟು ದ ಮಿನರಲ್ಸ್ ಏನಿದೆ, ಓಕೆ, ಇಂಡಿಯಾ ಎಷ್ಟು ಮಿನರಲ್ಸ್ ಅನ್ನ ಕ್ರಿಟಿಕಲ್ ಮಿನರಲ್ಸ್ ಆಗಿ ಓಕೆ ಡಿಕ್ಲೇರ್ ಮಾಡಿದೆ. ಸೊ ಆಮೇಲೆ ಇಂಪಾರ್ಟೆಂಟ್ ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 57 ಅಮೆಂಡೆಡ್ ಇನ್ 2015 ಅಂಡ್ ಮೋಸ್ಟ್ ರೀಸೆಂಟ್ ಅಮೆಂಡ್ಮೆಂಟ್ 2 ತುಂಬಾ ಮ್ಯಾಟರ್ ಆಗುತ್ತೆ. ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಅನ್ನೋ ಇದೆ, ದಟ್ ಮ್ಯಾಟರ್ಸ್ ಎ ಲಾಟ್ ಯುವರ್ ಎಕ್ಸಾಮ್. ಇಲ್ಲಿ ಆಲ್ವೇಸ್ ಮೈನಿಂಗ್ ಅಲ್ಲಿ ಮ್ಯಾಟರ್ ಆಗೋದೇನು ಹಾಗಿದ್ರೆ ಎಥಿಕ್ಸ್, ಓಕೆ, ಹಾಗಾದ್ರೆ ಏನಿದೆ ಇಶ್ಯೂಸ್ ಅವೆಲ್ಲವೂ ಕೂಡ ಇಲ್ಲಿ ಮ್ಯಾಟರ್ ಆಗ್ತವೆ ವಿತ್ ರೆಸ್ಪೆಕ್ಟ್ ಟು ದಿ ಮೈನಿಂಗ್. ಇನ್ನು ತುಂಬಾ ವಿಷಯಗಳನ್ನ ನಾನು ಹೇಳ್ತಾ ಹೋಗ್ಬೋದು, ರೈಟ್. ಹಾಗಾಗಿ ಜಸ್ಟ್ ಇಷ್ಟೇ ನೋಡೋಣ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ, ದ ಮೋಸ್ಟ್ ಇಂಪಾರ್ಟೆಂಟ್ ಅಗೇನ್. ಯಾಕೆ ಅಂದ್ರೆ ಇತ್ತೀಚೆಗೆ ಸಬ್ಸಿಡಿನ ಕೊಡ್ತಾ ಇದ್ದಾರೆ ಎಲೆಕ್ಟ್ರಿಸಿಟಿಗೆ. ಆ ಎಲೆಕ್ಟ್ರಿಸಿಟಿಗೆ ಸಬ್ಸಿಡಿ ಕೊಡ್ತು ಅಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ ಸರ್ ಹಾಗಿದ್ರೆ ಇದು ಇಟ್ ವಿಲ್ ಓಕೆ ನಮ್ಮ ಏನಿದೆ ಡಿಸ್ಕಾಮ್ಸ್ ಏನಿದೆ, ಓಕೆ, ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಏನಿದೆ ಅಲ್ವಾ, ಅವು ಆಕ್ಚುಲಿ ಏನಾಗ್ತವೆ, ತಮ್ಮ ಎಕನಾಮಿಕಲ್ ಸ್ಟೇಟಸ್ ಅನ್ನ ಕಳ್ಕೋಬೇಕಾಗುತ್ತೆ. ಹಾಗಾದ್ರೆ ಏನೇನಿದೆ ಎಲೆಕ್ಟ್ರಿಸಿಟಿಯನ್ನ, ಓಕೆ, ಎಲೆಕ್ಟ್ರಿಸಿಟಿ ಆಕ್ಟ್ ರೆಗ್ಯುಲೇಷನ್ ಆಕ್ಟ್ 2003 ಏನ್ ಹೇಳುತ್ತೆ, ಅಥವಾ ಎನರ್ಜಿ ಕನ್ಸರ್ವೇಷನ್ ಆಕ್ಟ್ 2001 ಏನಿದೆ ರೂಲು, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏನ್ ಹೇಳುತ್ತೆ, ಎನರ್ಜಿ ಸೇವಿಂಗ್ ಸರ್ಟಿಫಿಕೇಟ್ಸ್ ಏನ್ ಹೇಳುತ್ತೆ, ಅಥವಾ ಇಂಡಿಯನ್ ಫ್ರಾನ್ಸ್ ರಿಲೇಶನ್ಶಿಪ್, ಇಂಡಿಯನ್ US ರಿಲೇಶನ್ಶಿಪ್ ಇನ್ ಆರ್ಡರ್ ಟು ಎನ್ಶೋರ್ ದಿ ಗ್ರೀನ್ ಎನರ್ಜಿ, ನ್ಯಾಷನಲ್ ಪ್ಲಾನ್, ಆಕ್ಷನ್ ಪ್ಲಾನ್ ಅಂಡ್ ಕ್ಲೈಮೇಟ್ ಚೇಂಜ್, ಅದರಲ್ಲಿ ಏನಾದರೂ ಎನರ್ಜಿ ರಿಲೇಟೆಡ್ ಇದೆಯಾ. ಹೀಗೆ ದೇರ್ ಆರ್ ಮೆನಿ ಥಿಂಗ್ಸ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ, ಹೈಡ್ರೋ ಎಲೆಕ್ಟ್ರಿಸಿಟಿ ಸ್ಟೇಟಸ್ ಎಷ್ಟಿದೆ, ಸೋಲಾರ್ ಸ್ಟೇಟಸ್ ಎಷ್ಟಿದೆ, ಯಾವ್ಯಾವ ಸ್ಕೀಮ್ ತಗೊಬಂದಿದ್ದೀವಿ, ರೈಟ್. ಅದು ವಿಂಡ್ ಇರ್ಬೋದು, ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರೊಜೆಕ್ಟ್ಸ್ ಇರ್ಬೋದು, ನ್ಯೂಕ್ಲಿಯರ್ ಪ್ರೊಜೆಕ್ಟ್ಸ್ ಇರ್ಬೋದು, ರೈಟ್. ಇನ್ ಮಲ್ಟಿಪಲ್ ವೇಸ್ ವಿ ಹ್ಯಾವ್ ಬೀನ್ ಬ್ರಾಟ್ ಅಪ್, ಓಕೆ, ಆಫ್ಶೋರ್ ವಿಂಡ್ ಎನರ್ಜಿ ಪಾಲಿಸಿ ಆಫ್ 2017, ಬಯೋಫ್ಯೂಲ್ ಪಾಲಿಸಿ ಆಫ್ 2018, right. These are some important one. And another is the manufacturing, and here the most importantly you need to mention is the textile, because India is required this, and one more is the MSMEs. The MSMEs are very important because their contribution to the economy, especially export, is more than 50% ಇರೋದ್ರಿಂದ, and employment ಕೂಡ ತುಂಬಾ ಒಳ್ಳೆ employment generation ಮಾಡೋದ್ರಿಂದ, so we need MSMEs. ಹಾಗಾದ್ರೆ MSME ಅಂದ್ರೆ ಏನು, ಓಕೆ, MSME ಅನ್ನ, ಓಕೆ, ಆಕ್ಟ್ ಅನ್ನ 2000 MSME ಆಕ್ಟ್ 2006 ಮಾಡ್ತಾರೆ. ಅದನ್ನ 2020ರಲ್ಲಿ MSME ಅಮೆಂಡ್ಮೆಂಟ್ ಆಕ್ಟ್ 2020 ಮಾಡ್ತಾರೆ. ಅದ್ರ ಪ್ರಕಾರ ಓಕೆ ಡೆಫಿನೇಷನ್ ಚೇಂಜ್ ಮಾಡಿದ್ದಾರೆ ಬೇಸ್ಡ್ ಆನ್ ಇನ್ವೆಸ್ಟ್ಮೆಂಟ್ ಅಂಡ್ ಟರ್ನ್ ಓವರ್. ಗೊತ್ತಿರಬೇಕು ಅದು ಎಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟಿದ್ರೆ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಅಂತ ಕರಿತೀವಿ. ಆಮೇಲೆ ಇನ್ನೊಂದು MSME ಫ್ಯಾಕ್ಟರೈಸೇಷನ್ ಆಕ್ಟ್ ಅಂತ ಇದೆ, 2011ರಲ್ಲಿ ಬಂದಿತ್ತು. ಓಕೆ, ಅದ್ರ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಓಕೆ ಟ್ರೇಡ್ಸ್ ಇದೆ ಅಲ್ವಾ, ಇನ್ವಾಯ್ಸಸ್ ಆಫ್ ದಿ MSME ನ ನೀವು ಏನ್ ಮಾಡ್ಬೋದು ಸರ್ ಆಗಿದ್ರೆ ಫ್ಯಾಕ್ಟರೈಸೇಷನ್ ಅಲ್ಲಿ ಓಕೆ ಎಕ್ಸ್ಚೇಂಜ್ ಮಾಡ್ಕೊಂಡು ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಓಕೆ ಮಾಡ್ಕೋಬಹುದು, ರೈಟ್. ಅದೇ ರೀತಿ ಆಗಿದ್ರೆ 2020ರಲ್ಲಿ ಮತ್ತೆ ಫ್ಯಾಕ್ಟರೈಸೇಷನ್ ಆಫ್ MSME ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಇತ್ತೀಚೆಗೆ ಯಾವ್ಯಾವ ಸ್ಕೀಮ್ಸ್ ಬಂದಿದೆ MSMEಗೆ ಅನ್ನೋದು ಕೂಡ ಮ್ಯಾಟರ್ಸ್ ಎಲ್ಲ. ದೇರ್ ಆರ್ ಮಲ್ಟಿಪಲ್, ಬಿಕಾಸ್ ಮಿನಿಸ್ಟ್ರಿ ಆಫ್ MSME ಅನ್ನೇ ಇವರು ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ ದೇರ್ ಆರ್ ಮಲ್ಟಿಪಲ್ ಆಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್, ವಿತ್ ರೆಸ್ಪೆಕ್ಟ್ ಟು ದಿ
MSME. ಸೊ ಗೊತ್ತಿರಬೇಕು ಯಾವ್ಯಾವ ಆಕ್ಟ್ ಇದಾವೆ ಅವೆಲ್ಲವೂ ಕೂಡ, ರೈಟ್. ಹೀಗೆ ಆಮೇಲೆ ಇನ್ನೊಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ, ಬಿಕಾಸ್ ಸ್ಕಿಲ್ ರಿಕ್ವೈರ್ಮೆಂಟ್ ತುಂಬಾ ರಿಲೇಟಿವ್ಲಿ ಕಡಿಮೆ ಇರೋದ್ರಿಂದ, ರೈಟ್, ವಿ ಹ್ಯಾವ್ ಟು ಫೋಕಸ್. ಆಮೇಲೆ ಟರ್ಷರಿ ಸೆಕ್ಟರ್ ಅಂತಂದ್ರೆ ಹಾಗಾದ್ರೆ ಎಜುಕೇಶನ್ ಅಲ್ಲಿ ಏನೇನು ಬದಲಾವಣೆ ಬಂದಿದೆ, ಹಾಗಾದ್ರೆ ಎಜುಕೇಶನ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನೋಡ್ಬೇಕು ನೀವು. ಓಕೆ, ಬ್ರಿಟಿಷರ ಕಾಲದಲ್ಲಿ ಹೇಗಿತ್ತು, ರೈಟ್, ಆಂಗ್ಲಸಿಸ್ಟ್ ವರ್ಸಸ್ ಓರಿಯೆಂಟಲಿಸ್ಟ್ ಡಿಬೇಟ್ ಏನಿತ್ತು, ರೈಟ್, ಅಥವಾ ನಮ್ಮ ಮೆಕ್ಯಾಲೆ ಮಿನಿಟ್ ಏನ್ ಹೇಳ್ತು, ರೈಟ್, ಅಥವಾ ನಿಮ್ಮ ವುಡ್ಸ್ ಡಿಸ್ಪ್ಯಾಚ್ ಏನ್ ಹೇಳಿದೆ, ಅಥವಾ ನಿಮ್ಮ ರಿಲೇ ಕಮಿಷನ್ ಏನ್ ಹೇಳಿದೆ, ಫಿಲಿಪ್ ಹಾಟಾ ಕಮಿಷನ್ ಏನ್ ಹೇಳಿದೆ, ಸಾರ್ಜೆಂಟ್ ಕಮಿಷನ್ ಏನ್ ಹೇಳಿದೆ, ರೈಟ್. ಇತ್ತೀಚೆಗೆ ಹೇಳ್ಬೇಕು ಅಂತಂದ್ರೆ ಯೂನಿವರ್ಸಿಟಿ ಒಂದು ಗ್ರ್ಯಾಂಡ್ ಕಮಿಷನ್ ಅಂತ ಬಂತಲ್ವಾ ನಮ್ಮ ರಾಧಾಕೃಷ್ಣನ್ ಅಂಡ್ರಲ್ಲಿ, ಅದು ಏನ್ ಹೇಳಿದೆ, ಲಕ್ಷ್ಮಣ್ ಮುದಲಿಯಾರ್ ಕಮಿಟಿ ಏನ್ ಹೇಳಿದೆ, ಅಥವಾ ದೌಲತ್ ಸಿಂಗ್ ಕುತಾರಿಯಾ ಕಮಿಟಿ. ನೋಡಿ, ಇದೇ ಕಮಿಟಿ 64-68 ಅಲ್ಲಿ ನ್ಯಾಷನಲ್ ಪಾಲಿಸಿ ಬರುತ್ತೆ. ಓಕೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 1968. ಇದರಲ್ಲಿ 3 ಲ್ಯಾಂಗ್ವೇಜ್ ಫಾರ್ಮುಲಾ ಇರ್ತಾರೆ. ಓಕೆ, ಈ 3 ಲ್ಯಾಂಗ್ವೇಜ್ ಫಾರ್ಮುಲಾ ಒಂದು ನ್ಯಾಷನಲ್ ಇರುತ್ತೆ, ಒಂದು ಸ್ಟೇಟ್ ಮತ್ಲಬ್ ಲೋಕಲ್ ಇರುತ್ತೆ, ಇನ್ನೊಂದು ಇಂಟರ್ನ್ಯಾಷನಲ್ ಇರುತ್ತೆ. ಬಟ್ ನ್ಯಾಷನಲ್ ಇವರು ಸಂಸ್ಕೃತವನ್ನ ಇರ್ತಾರೆ, ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಆಗಿ. ಇನ್ನು ಉಳಿದಿದ್ದನ್ನು ಥರ್ಡ್ ಲ್ಯಾಂಗ್ವೇಜ್ ಆಗಿ ಅವರು ಲೋಕಲ್ ಲ್ಯಾಂಗ್ವೇಜ್ ಇರ್ತಾರೆ. ಇದೇ ಮುಂದೆ ದ್ರಾವಿಡ ಮೂವ್ಮೆಂಟ್, ಓಕೆ, ಸ್ವಲ್ಪ ಇಂಟೆನ್ಸಿಫೈ ಆಗುತ್ತೆ. ಬಟ್ ಕರ್ನಾಟಕದಲ್ಲಿ ಗೋಕಾಕ್ ಮೂವ್ಮೆಂಟ್ ಆಗುತ್ತೆ. ಹಾಗಾಗಿ ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಇದೆ, ಗೋಕಾಕ್ ಮೂವ್ಮೆಂಟ್ ಏನಕ್ಕಾಯ್ತು, ಅದರಿಂದ ಏನೇನು ಬದಲಾವಣೆಗಳು ಬಂದಿದ್ದಾವೆ ಅನ್ನೋದು ಕೂಡ ಮ್ಯಾಟರ್ಸ್ ಎ ಲಾಟ್ ವಿತ್ ರೆಸ್ಪೆಕ್ಟ್ ಟು ದಿ ಎಜುಕೇಶನ್. ಇತ್ತೀಚೆಗೆ ಎಜುಕೇಶನ್ ನಾವು ಏನೇನು ತಗೊಂಡ್ಬಂದಿದ್ದೀವಿ, ನ್ಯಾಷನಲ್ ಅಕಾಡೆಮಿಕ್ ಕ್ರೆಡಿಟ್ ಅಕೌಂಟ್ಸ್ ಅಂದ್ರೆ ಏನು, ರೈಟ್, ಅಸ್ಮಿತಾ ಪ್ರಾಜೆಕ್ಟ್ ಏನ್ ಹೇಳುತ್ತೆ, ಸ್ವಯಂ ಪ್ರಭಾ, ಪ್ರಾಜೆಕ್ಟ್ ಸಕ್ಷಮ್, ರೈಟ್, ಸಬಲ, ಸಕ್ಷಮ್, ದೇರ್ ಆರ್ ಮಲ್ಟಿಪಲ್ ಸ್ಕೀಮ್ಸ್, ರೈಟ್, ಅಥವಾ ವಿದ್ಯಾಂಜಲಿ, ಓಕೆ, ಶಾಗುನ್ ಇರ್ಬೋದು, ಓಕೆ, ರಾಷ್ಟ್ರೀಯ ಆವಿಷ್ಕಾರ ಯೋಜನೆ ಇರ್ಬೋದು, ಮಾಧ್ಯಮಿಕ ಶಿಕ್ಷಾ ಇರ್ಬೋದು, ಟೀಚರ್ ಎಜುಕೇಶನ್ ಇರ್ಬೋದು, ಮಿಡ್ ಡೇ ಮೀಲ್ ಸ್ಕೀಮ್ ಇರ್ಬೋದು, ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, ರೈಟ್. Likewise, there are multiple schemes which are actually being launched by the government of India, the government of Karnataka, Srishti. Okay, ಕರ್ನಾಟಕ ಗವರ್ಮೆಂಟ್ ಸೃಷ್ಟಿ ಇರ್ಬೋದು, ದ ಮೋಸ್ಟ್ ಪಾಪ್ಯುಲರ್. ಹಾಗೆ ಇವೆಲ್ಲ ಸ್ಕೀಮ್ಸ್ ಕೂಡ ಉದ್ದೇಶ ಒಂದೇ ಆಗಿತ್ತು, ಎಜುಕೇಶನ್ ಅನ್ನು ಸಪೋರ್ಟ್ ಮಾಡೋದು. ಹಾಗಾಗಿ ಎಜುಕೇಶನ್ ಬಗ್ಗೆ ಡೀಟೇಲ್ ಆಗಿ ಗೊತ್ತಿರಬೇಕು. ಇನ್ನೊಂದ್ಸಲ ಆಗಿದ್ರೆ ಹೆಲ್ತ್, ಇನ್ನೊಂದು ಇಂಪಾರ್ಟೆಂಟ್ ಟರ್ಷರಿ ಸೆಕ್ಟರ್ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಹೆಲ್ತ್. ಸೊ ಹೆಲ್ತ್ ಕೂಡ ಮ್ಯಾಟರ್ಸ್ ಇನ್ ಲಾಟ್ ಆಗ್ತದ. ಹಾಗಾಗಿ ಹೆಲ್ತ್ ಅನ್ನ ನಾವು ಎದ್ರಲ್ಲಿ ಅಳಿತೀವಿ ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ದಿ ಇಂಡಿಯಾದಲ್ಲಿ ಸೆಕ್ಸ್ ರೇಷಿಯೋ ಎಷ್ಟಿದೆ, ಬೋತ್ ಇಂಡಿಯಾ ಅಂಡ್ ಕರ್ನಾಟಕ, ಯು ಮಸ್ಟ್ ನೋ, ರೈಟ್. ಪಾಪ್ಯುಲೇಷನ್ ಪಿರಾಮಿಡ್ ಹೇಗಿದೆ, ಓಕೆ, ಇಂಡಿಯಾದಲ್ಲಿ ಯಾವ ತರ ಇದೆ, ಅದಕ್ಕೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಓಕೆ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ಹಾಗೆ ಇಂಡಿಯಾದಲ್ಲಿ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ. ಬಿಕಾಸ್ ಇದರ ಆಧಾರದ ಮೇಲೆ ನಾವು ಇಂಡಿಯಾದಲ್ಲಿ ನಾವು ಏನ್ ಡಿಸೈಡ್ ಮಾಡ್ತೀವಿ ಆಗಿದ್ರೆ ಆ ಕಂಟ್ರಿಯ ಹೆಲ್ತ್ ಸ್ಟೇಟಸ್ ಅನ್ನ ಅಳ್ಲಿಕ್ಕೆ ಸಾಧ್ಯ, ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಎಷ್ಟಿದೆ, ದಟ್ಸ್ ಆಲ್ಸೋ ಮ್ಯಾಟರ್ಸ್ ಎ ಲಾಟ್ ಆಗುತ್ತೆ ನಮ್ಗೆ ಇಲ್ಲಿ ಹೆಲ್ತ್ ಬಗ್ಗೆ ನೋಡ್ಬೇಕು ಅಂದ್ರೆ, ರೈಟ್. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೊರ್ಟಾಲಿಟಿ ರೇಟ್ಸ್ ಗೊತ್ತಿರಬೇಕು. ಹಾಗೆ ಮೊರ್ಟಾಲಿಟಿ ರೇಟ್ಸ್ ಅಂತಂದ್ರೆ ಮತ್ತೆ ಅಲ್ಲಿ ಇನ್ಫ್ಯಾಂಟ್ ಆದ್ರೂ ಇರ್ಬೋದು, ಇನ್ನೊಂದು ಮಟರ್ನಲ್ ಮೊರ್ಟಾಲಿಟಿ ರೇಟ್ಸ್ ಕೂಡ ಇರ್ಬೋದು, ಇದು ಕೂಡ ನೀವು ನೋಡ್ಬೇಕಾಗುತ್ತೆ. ಅಥವಾ ಹೆಲ್ತ್ ಅಂತ ಬಂದ್ರೆ, ರೈಟ್, ಇನ್ನೊಂದು ಇಂಪಾರ್ಟೆಂಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಓಕೆ, ಮತ್ತೆ ಏನೇನು ಸ್ಕೀಮ್ಸ್ ಅನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗವರ್ಮೆಂಟ್ ಆಫ್ ಕರ್ನಾಟಕ ಲಾಂಚ್ ಮಾಡಿದ್ದಾರೆ, ರೈಟ್, ಎಲ್ಲವೂ ಕೂಡ ಮ್ಯಾಟರ್ಸ್ ಲಾಟ್ ಆಗ್ತವೆ. ಹಾಗೆ ಡೀಟೇಲ್ ಆಗಿ ಗೊತ್ತಿರಬೇಕು, ರೈಟ್, ವಿತ್ ರೆಸ್ಪೆಕ್ಟ್ ಟು ದಿ ಹೆಲ್ತ್ ಟು. ಹಾಗಿದ್ರೆ ಇತ್ತೀಚೆಗೆ ಬಂದಿರತಕ್ಕಂತಹ ಸತ್ಯನಾರಾಯಣ್ ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ, ಈ ಸಂಜೀವಿನಿ ಏನ್ ಹೇಳಿದೆ, ರೈಟ್. ಹೀಗೆ ಮಲ್ಟಿಪಲ್ ನ್ಯಾಷನಲ್ ಹೆಲ್ತ್ ಪ್ರೊಫೈಲ್ ಅಂದ್ರೆ ಏನು, ರೈಟ್, ನ್ಯಾಷನಲ್ ಡೆವಲಪ್ಮೆಂಟ್, ನ್ಯಾಷನಲ್ ಕಾರ್ಪೊರೇಷನ್ ಆಫ್ ಹೆಲ್ತ್ ಇಂಟೆಲಿಜೆನ್ಸ್ ಏನ್ ಹೇಳಿದೆ, ಹೀಗೆ ಡಿಫ್ರೆಂಟ್. ಆಮೇಲೆ ನೀತಿ ಆಯೋಗದ ಕೆಲವೊಂದು ಇಂಡೆಕ್ಸ್ ಇದ್ರೆ ಯಾವ ಇಂಡೆಕ್ಸ್ ಇದೆ, ಹೀಗೆ ಡಿಫ್ರೆಂಟ್ ಥಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಹೆಲ್ತ್ ಕೂಡ ಗೊತ್ತಿರಬೇಕು. ಇನ್ನೊಂದು ಇಂಪಾರ್ಟೆಂಟ್ ಮತ್ತೇನ್ ಮಾಡ್ತಾರೆ ಇದರಲ್ಲಿ, ಟೂರಿಸಂ. ಹಾಗಿದ್ರೆ ಇಂಡಿಯಾದಲ್ಲಿ ಟೂರಿಸಂ ಮ್ಯಾಟರ್ಸ್ ಎ ಲಾಟ್. ಯಾಕೆ ಅಂತಂದ್ರೆ ನಾವು ನಮ್ಮ ಟೂರಿಸಂ ಅನ್ನ ಹೇಗೆ ನಾವು ನಮ್ಮ ಟೂರಿಸ್ಟ್ ಅನ್ನ ಹೇಗೆ ವಾಟ್ ಯು ಸೇ ದಟ್ ಅತಿಥಿ ದೇವೋಭವ ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡ್ತೀವಿ. ಹಾಗಾದ್ರೆ ಟೂರಿಸಂ ಅಲ್ಲಿ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಲ್ಲಿ, ರೈಟ್, ವರ್ಲ್ಡ್ ಟೂರಿಸಂ ಅಂಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಲ್ಲಿ ಇಂಡಿಯಾದ ಸ್ಟ್ಯಾಂಡ್ ಎಷ್ಟಿದೆ, ರೈಟ್. ಹಾಗಾದ್ರೆ ಏನೇನು ಸ್ಕೀಮ್ ತಗೊಬಂದಿದೆ, ವೀಸಾ ಅರೈವಲ್ ಅಂದ್ರೆ ಏನು, ಪಾಸ್ಪೋರ್ಟ್ ಆಕ್ಟ್ 1967 ಏನ್ ಹೇಳುತ್ತೆ. ಸೊ ಹೀಗೆ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್. ಎಲೆಕ್ಟ್ರಾನಿಕ್ ಟ್ರಾವೆಲ್ ಅಥರೈಸೇಷನ್ ಅಂದ್ರೆ ಏನು, ಹೀಗೆ ದೇರ್ ಆರ್ ಡಿಫ್ರೆಂಟ್ ಆಸ್ಪೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇಕೋ ಟೂರಿಸಂ. ಇವಾಗ ಇತ್ತೀಚೆಗೆ ಒಂದು ಕಾನ್ಸೆಪ್ಟ್ ರೈಸ್ ಆಗ್ತಾ ಇದೆ, ಇಕೋ ಟೂರಿಸಮ್. ಇಲ್ಲಿ ಸ್ವಲ್ಪ ಸಕ್ಸಸ್ ಕಂಡ್ರು ಕೆಲವು ಸ್ಟೇಟ್ಸ್ ಅಂತಂದ್ರೆ ಒಂದು ಒಡಿಶಾ ಸಕ್ಸಸ್ ಆಗಿದೆ, ಅಂಡ್ ಇಲ್ಲಿ ಇನ್ನೊಂದು ನಮ್ಮ ಸದರ್ನ್ ಸ್ಟೇಟ್ ಆಗಿರ್ತಕ್ಕಂತಹ ಕೇರಳ ಕೂಡ ಸಕ್ಸಸ್ ಆಗಿದೆ. ಹಾಗಾಗಿ ಕರ್ನಾಟಕಕ್ಕೆ ಅದು ನೀಡ್ ಆಫ್ ದಿ ಅವರ್. ನಾವು ಯಾಕಂದ್ರೆ ನಾವು ಟೂರಿಸ್ಟ್ ಅನ್ನ ಅಥವಾ ಟೂರಿಸಂ ಅನ್ನ ಬೂಸ್ಟ್ ಮಾಡಬೇಕು ಅಂದ್ರೆ ನಾವು ಇಕೋ ಟೂರಿಸಂ ಅನ್ನ ಅಥವಾ ಟೂರಿಸ್ಟ್ಗೆ ನಾವು ಏನ್ ಮಾಡ್ಬೇಕಾಗಿದ್ರೆ ಕೆಲವೊಂದು ಇನ್ಸೂರೆನ್ಸ್ ಅನ್ನ
ಕೊಟ್ರೆ ಓಕೆ ದೇರ್ ವಿಲ್ ಬಿ ಅ ಬೆಟರ್ ಅಟ್ರಾಕ್ಷನ್ ಆಫ್ ಟೂರಿಸ್ಟ್, ಫಾರಿನ್ ಇರ್ಬೋದು, ಡೊಮೆಸ್ಟಿಕ್ ಅಥವಾ ಇಂಟರ್ನ್ಯಾಷನಲ್ ಟೂರಿಸ್ಟ್ ಕೂಡ ಬರ್ಬೋದು. ಯಾವ್ಯಾವ ಸ್ಕೀಮ್ಸ್ ಇದೆ ರೈಟ್, ಅವು ಸ್ಕೀಮ್ಸ್ ಯಾವ್ಯಾವ ಇದಾವೆ ಅನ್ನೋದು ಕೂಡ ಮ್ಯಾಟರ್ಸ್ ಎ ಲಾಟ್ ಆಗುತ್ತೆ ರೈಟ್. ಸೊ ಹಾಗಿದ್ರೆ ಹೀಗೆ ದೇರ್ ಆರ್ ಮಲ್ಟಿಪಲ್ ನಾವು ಯಾವಾಗ ರಿಸೋರ್ಸಸ್ ಅಂತ ಹೇಳ್ತೀವಲ್ಲ, ಓಕೆ ರಿಸೋರ್ಸಸ್ ಅನ್ನೋ ಟಾಪಿಕ್ ಬಂತು ಅಂದ್ರೆ ನಿಮಗೆ ಸೆಕ್ಟರ್ಸ್ ಬಗ್ಗೆ ಗೊತ್ತಿರಲಿ. ಸೆಕ್ಟರ್ಸ್ ಅಂದ್ರೆ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಅಗ್ರಿಕಲ್ಚರ್ ಇದೆ. ಇವು ಕೂಡ ನಿಮ್ಮ ಎಕ್ಸಾಮ್ಗೆ ಮ್ಯಾಟರ್ ಎ ಲಾಟ್. ಕ್ಲಿಯರ್? ಹಾಗಿದ್ರೆ ನನಗೆ ಗೊತ್ತಾಯ್ತು. ಓಕೆ ನೋಡಿ, ಇಲ್ಲಿವರೆಗೂ ನಾನು ಏನು ಡಿಸ್ಕಷನ್ ಮಾಡಿದ್ದೀನಿ, ಓಕೆ ಫಂಡಮೆಂಟಲ್ಸ್ ಆಫ್ ಎಕಾನಮಿಯಲ್ಲಿ ಸಿಂಪಲ್ ಆಗಿ ನೋಡಿದೆ ರೈಟ್. ಫಸ್ಟ್ ಏನು ಮಾಡಿದೆ, ಸಮ್ ಬೇಸಿಕ್ಸ್ ಅನ್ನ ಮಾಡ್ಕೊಂಡೆ ರೈಟ್, ಕೆಲವೊಂದು ಮೂಲ ಪರಿಕಲ್ಪನೆಗಳನ್ನ. ಓಕೆ ಬೇಸಿಕ್ಸ್ ಆದ ನಂತರ ನಾನು ಏನು ಡಿಸ್ಕಷನ್ ಮಾಡ್ತಾ ಇದ್ದೆ ಹಾಗಿದ್ರಲ್ಲಿ ಎಕನಾಮಿಯಲ್ಲಿ ಪ್ರೊಡಕ್ಷನ್ ಅಂದ್ರೆ, ಪ್ರೊಡಕ್ಷನ್ ಅಲ್ಲಿ ಏನು ಡಿಸ್ಕಷನ್ ಮಾಡಿದೆ, ಇನ್ಕಮ್ ಬಗ್ಗೆ ಡಿಸ್ಕಷನ್ ಮಾಡಿದೆ. ಮತ್ತೇನು ಡಿಸ್ಕಷನ್ ಮಾಡಿದೆ ಸರ್, GDP ಬಗ್ಗೆ, ಓಕೆ GNP ಬಗ್ಗೆ, NNP ಬಗ್ಗೆ, NDP ಬಗ್ಗೆ ರೈಟ್, ಅಂಡ್ ಅಗೇನ್ HDI ಬಗ್ಗೆ ಓಕೆ ಗೊತ್ತಿರಬೇಕು. ಆಮೇಲೆ ಹ್ಯಾಪಿನೆಸ್, ಓಕೆ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಬಗ್ಗೆ. ಹೀಗೆ ದೇರ್ ಆರ್ ಡಿಫ್ರೆಂಟ್, ಅಥವಾ ಮಲ್ಟಿ ಪಾವರ್ಟಿ ಡೈಮೆನ್ಷನಲ್ ಇಂಡೆಕ್ಸ್ ಇರ್ಬೋದು ರೈಟ್, ಅಥವಾ HDI ಅಡ್ಜಸ್ಟೆಡ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಇರ್ಬೋದು, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಇರ್ಬೋದು, ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇರ್ಬೋದು ರೈಟ್. ದೇರ್ ಆರ್ ಮಲ್ಟಿಪಲ್, ಜೆಂಡರ್ ಪೇರಿಟಿ ಇಂಡೆಕ್ಸ್ ಇರ್ಬೋದು. ಇವೆಲ್ಲವೂ ಕೂಡ ಗೊತ್ತಿರಬೇಕಾಗ್ತದ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಡಿಸ್ಕಷನ್ ಮಾಡಿದೆ ಇದರಲ್ಲಿ, ಫ್ಯಾಕ್ಟರ್ಸ್ ಅಂದ್ರೆ ಏನು, ಲೇಬರ್ ರಿಫಾರ್ಮ್ಸ್ ಏನೇನು ಮಾಡ್ಕೊಂಡಿದ್ದಾರೆ ಇತ್ತೀಚಿನ, ಓಕೆ ಯಾವುದೋ ಸುವಿಧಾ, ಓಕೆ ಸುವಿಧಾ ಯೋಜನೆ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ರೈಟ್. ಯಾವುದು ನಮ್ಮ ಲೇಬರ್ ಸುವಿಧಾ ಇದೆ ಅಲ್ವಾ, ಓಕೆ ಅದು ಕೂಡ ಮ್ಯಾಟರ್ ಲಾಟ್ ಆಗುತ್ತೆ. ಆಮೇಲೆ ಎಂಪ್ಲಾಯ್ಮೆಂಟ್ ಇನ್ಸೂರೆನ್ಸ್, ಓಕೆ ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಕ್ಟ್ 1948 ಪ್ರಾಜೆಕ್ಟ್ ಪಂಚದೀಪ್ ಕೂಡ ಇಲ್ಲಿ ಮ್ಯಾಟರ್ ಲಾಟ್ ಆಗುತ್ತೆ. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲ್ಯಾಂಡ್ ರಿಫಾರ್ಮ್ಸ್ ಇದೆ, ಲೇಬರ್ ರಿಫಾರ್ಮ್ಸ್ ಇದೆ, ಕ್ಯಾಪಿಟಲ್ ರಿಫಾರ್ಮ್ಸ್ ಇದೆ ಮತ್ತು ಆಂಟ್ರಪ್ರಿನರ್ ರಿಫಾರ್ಮ್ಸ್ ಅನ್ನ ಡಿಸ್ಕಷನ್ ಮಾಡಿದೆ. ಹಾಗೆ ಇವಾಗ ಹೇಳಿ, ಈ ಪ್ರೊಡಕ್ಷನ್ ಆದ ನಂತರ ನನಗೆ ಹಾಗಿದ್ರೆ ಪ್ರೊಡಕ್ಷನ್ ಚೆನ್ನಾಗಿ ಆಗ್ಬೇಕು, ಮತ್ತೆ ನನಗೆ ಏನ್ ಬೇಕಾಗುತ್ತೆ ಸರ್ ಆಗಿದ್ರೆ, ಆಸ್ ಐ ಟೋಲ್ಡ್ ಯು, ಮತ್ತೇನ್ ಬೇಕು ನನಗೆ, ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಏನ್ ಬೇಕು ಸರ್ ಆಗಿದ್ರೆ, ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಸೊ ಹಾಗಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಈ ಚಾಪ್ಟರ್ ಅಲ್ಲಿ ಮತ್ತೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಸರ್ ಆಗಿದ್ರೆ, ಯು ಕ್ಯಾನ್ ಮಸ್ಟ್ ನೋ ದಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು ರೈಟ್, ಟೈಪ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಯಾವ್ದಾವೆ ಅಂದ್ರೆ, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು, ಗವರ್ನಮೆಂಟ್ ಯಾವ ಸ್ಟೆಪ್ ಅನ್ನ ತಗೊಬಂದಿದೆ. ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು, ಗವರ್ನಮೆಂಟ್ ಯಾವ ಸ್ಟೆಪ್ ಅನ್ನ ತಗೊಬಂದಿದೆ. ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಏನು, ಡೆಮೋಗ್ರಫಿಕ್ ಡಿವಿಡೆಂಡ್ ಅಂದ್ರೆ ಏನು. ಹಾಗೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅನ್ನ ರೀಪ್ನಿಂಗ್ ಮಾಡೋದಕ್ಕೆ, ಅನ್ಲಾಕ್ ಮಾಡೋದಕ್ಕೆ ಯಾವ್ಯಾವ ಸ್ಕೀಮ್ ಅನ್ನ ತಂದಿದೀವಿ. ಓಕೆ ಸ್ಕಿಲ್ಸ್ ಅಂದ್ರೆ ಏನು, ಹಾರ್ಡ್ ಸ್ಕಿಲ್ಸ್ ಅಂದ್ರೆ ಏನು, ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಏನು, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನ್ ಹೇಳಿದೆ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಮಿನಿಸ್ಟ್ರಿ ಏನಿದೆ ರೈಟ್, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಏಜೆನ್ಸಿ ಏನಿದೆ, ಅಥವಾ ನ್ಯಾಷನಲ್ ವೊಕೇಶನಲ್ ಎಜುಕೇಶನ್ ಟ್ರೈನಿಂಗ್ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಓಕೆ 2016-2015 ಐ ಹೋಪ್ ಸೊ, ಅದು ಏನ್ ಹೇಳಿದೆ, ಆಜೀವಿಕ ಏನ್ ಹೇಳಿದೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಏನ್ ಹೇಳಿದೆ. ಓಕೆ ಹೀಗೆ ಮಿಷನ್ ಅಂತ್ಯೋದಯ ಏನ್ ಹೇಳಿದೆ, ಅಥವಾ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರೈಟ್, ಅಥವಾ ಆಜೀವಿಕ ಅಂತ ಹೇಳಿ ಕರಿತೀವಿ. ಹೀಗೆ ದರ್ ಆರ್ ಡಿಫ್ರೆಂಟ್ ಥಿಂಗ್ಸ್, ಅಥವಾ ವಿ ಕ್ಯಾನ್ ಸೇ ಸ್ಟ್ರೈವ್ಸ್ ಏನ್ ಹೇಳುತ್ತೆ, ಓಕೆ ಆಮೇಲೆ ಸಂಕಲ್ಪ ಸ್ಕೀಮ್ ಏನ್ ಹೇಳುತ್ತೆ. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸ್ಕೀಮ್ಸ್ ಅನ್ನ ಇನ್ ಆರ್ಡರ್ ಟು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅನ್ಲಾಕ್ ಮಾಡೋದಕ್ಕೆ, ಡೆಮೋಗ್ರಫಿಕ್ ಇಂಡಿಕೇಟರ್ ಅನ್ನ ಡಿವಿಡೆಂಡ್ಸ್ ಅನ್ನ ಓಕೆ ಅನ್ಲಾಕ್ ಮಾಡೋದಕ್ಕೆ, ಅಥವಾ ಯು ಕ್ಯಾನ್ ಸೇ ದಟ್ ಮಲ್ಟಿಪಲ್ಸ್ ಯು ಕ್ಯಾನ್ ಟೆಲ್ ಯು. ಅಂಡ್ ಇವೆಲ್ಲದಕ್ಕೂ ಕೂಡ ಏನ್ ಬೇಕಾಗುತ್ತೆ ಸರ್ ಆಗಿದ್ರೆ, ಇನ್ಫ್ರಾಸ್ಟ್ರಕ್ಚರ್. ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ರೈಲ್ವೇಸ್ ಬಗ್ಗೆ ನೋಡ್ಕೊಳ್ಳಿ. ಹಾಗೆ ರೈಲ್ವೇಸ್ ಅಲ್ಲಿ ಯಾವ್ಯಾವ ಆರ್ಗನೈಸೇಷನ್ ಇದೆ, ಓಕೆ ಇತ್ತೀಚೆಗೆ ಹಾಗಿದ್ರೆ ಓಕೆ ಈಟ್ ರೈಟ್ ಸ್ಟೇಷನ್ ಅನ್ನು ತಂದಿದ್ದಾರೆ. ಏನಿದು ಕಿಸಾನ್ ರೈಲ್ ತಂದಿದ್ದಾರೆ, ಇದು ಏನಕ್ಕೆ, ವಂದೇ ಭಾರತ್ ಯಾಕೆ ಬೇಕಾಗಿತ್ತು ರೈಟ್. ಸೊ ಪ್ರತಿಯೊಂದಕ್ಕೂ ಕೂಡ ಒಂದು ಅರ್ಥ ಇರುತ್ತೆ, ಅಥವಾ ಆದರ್ಶ ಸ್ಟೇಷನ್ ಸ್ಕೀಮ್ ಏನಿದು ರೈಟ್. ಹೀಗೆ ರೈಲ್ವೆ ಅಂತ ಬಂದ್ರೆ ಕಂಪ್ರಹೆಂಡ್ ಆಗಿ ಗೊತ್ತಿರಬೇಕು. ಕ್ಲಿಯರ್? ಆಮೇಲೆ ಇನ್ನೊಂದು ಬರುತ್ತೆ ಸಿವಿಲ್ ಏವಿಯೇಷನ್. ಆ ಸಿವಿಲ್ ಏವಿಯೇಷನ್ ಕೂಡ ಮ್ಯಾಟರ್ಸ್ ಎ ಲಾಟ್. ಹಾಗಿದ್ರೆ ಗಾಯಕ್ವಾಡ ಕೇಸು ತುಂಬಾ ಮ್ಯಾಟರ್ ಆಗುತ್ತೆ ಯಾವಾಗಲೂ ಸಿವಿಲ್ ಏವಿಯೇಷನ್. ಆಮೇಲೆ ಏರ್ ಸ್ಪೇಸ್ ಅಗ್ರಿಮೆಂಟ್ ಅಂತ ಬರುತ್ತೆ, ಅದು ಕೂಡ ಮ್ಯಾಟರ್ಸ್ ಎ ಲಾಟ್ ಆಗುತ್ತೆ ರೈಟ್. ಇನ್ನೊಂದು ಕೋರ್ಸಿ ಅನ್ನೋ ಒಂದು ಟಾಪಿಕ್ ಇದೆ ಅಲ್ವಾ, ಓಕೆ ಆ ಕೋರ್ಸಿಯ ಟಾಪಿಕ್ ಏನ್ ಹೇಳುತ್ತೆ ಅದು ಕೂಡ ಗೊತ್ತಿರಬೇಕು ವಿತ್ ರೆಸ್ಪೆಕ್ಟ್ ಟು ದ ಸಿವಿಲ್ ಏವಿಯೇಷನ್. ಆಮೇಲೆ ಇನ್ನೊಂದು ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ ಏನ್ ಹೇಳುತ್ತೆ, ಡ್ರೋನ್ ಪಾಲಿಸಿ ಆಫ್ ಇಂಡಿಯಾ ರೈಟ್. ಏನು ಡ್ರೋನ್ಸ್ ಅಂದ್ರೆ ಏನು, ಓಕೆ ನ್ಯಾನೋ ಡ್ರೋನ್ಸ್ ಅಂದ್ರೆ ಏನು, ಮೈಕ್ರೋ ಡ್ರೋನ್ಸ್ ಅಂದ್ರೆ ಏನು, ಹೀಗೆ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ದಿ ಡ್ರೋನ್ಸ್ ಇದೆ. ಹಾಗಾದ್ರೆ ಹಂಗಂದ್ರೆ ಏನು, ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ನ ಡ್ರೋನ್ ಪಾಲಿಸಿ ಏನಿದೆ ಅದು ಕೂಡ ನಮ್ಮ ಎಕ್ಸಾಮ್ಗೆ ಮ್ಯಾಟರ್ಸ್ ಲಾಟ್ ಆಗುತ್ತೆ. ಅದೇ ರೀತಿಯಾಗಿ ಓಕೆ ರೈಲ್ವೇಸ್ ಆಯ್ತು, ಸಿವಿಲ್ ಏವಿಯೇಷನ್ ಆಯ್ತು, ಅಂಡ್ ಎನರ್ಜಿ ಸೆಕ್ಟರ್ ಅನ್ನು ನೋಡಿದ್ರೆ ನಾನು ಹೇಳ್ತಾ ಇದ್ದೆ ಕೋಲ್ ಬಗ್ಗೆ ಮ್ಯಾಟರ್ಸ್ ಎ ಲಾಟ್. ಹಾಗೆ ಕೋಲ್ ಅಂದ್ರೆ ಏನು, ಟೈಪ್ಸ್ ಆಫ್ ಕೋಲ್ ಅಂದ್ರೆ ಏನು ರೈಟ್, ಆ ಥರ ನೋಡ್ತಾ ಹೋಗ್ಬೇಕು. ಕೋಲ್ ಇಂಡಿಯಾ ಲಿಮಿಟೆಡ್ ಏನೇನು ಮಾಡ್ಕೊಂಡಿದೆ ಇಲ್ಲಿವರೆಗೂ ಅದು ಕೂಡ ವಿ ಮಸ್ಟ್ ನೋ ಅಂತ ಹೇಳ್ತೀನಿ. ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು.
ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೋಲ್ ಅಷ್ಟೇ ಅಲ್ಲ, ಕ್ರೂಡ್ ಆಯಿಲ್ ನೋಡಬೇಕು. ಸೋರ್ ಗ್ರೇಡ್ ಅಂದ್ರೆ ಏನು, ಬ್ರೆಡ್ ಕ್ರೂಡ್ ಅಂದ್ರೆ ಏನು, ರೈಟ್? ಬ್ರೆಡ್ ಕ್ರೂಡ್ ಆಯಿಲ್ ಇದೆ ಅಲ್ವಾ, ಅಥವಾ ಓಕೆ ವೆಸ್ಟರ್ನ್ ಇಂಟರ್ಮೀಡಿಯೇಟ್, ಓಕೆ ಟೆಕ್ಸಾಸ್ ಓಕೆ ಇಂಟರ್ಮೀಡಿಯೇಟ್ ಅಂತ ಹೇಳಿ ಕರಿತೀವಿ, ಹಂಗಂದ್ರೆ ಏನಿರುತ್ತೆ, ರೈಟ್? ಹೀಗೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕ್ರೂಡ್ ಆಯಿಲ್ ಕೂಡ ಇದೆ, ಅದು ಕೂಡ ಮ್ಯಾಟರ್ಸ್ ಲಾಟ್ ಆಗುತ್ತೆ, ಗೊತ್ತಿರಬೇಕು. ಅರ್ಥ ಆಯ್ತಾ? ಹಾಗಿದ್ರೆ ಸ್ಟ್ರಾಟಜಿಕ್ ರಿಸರ್ವ್, ಓಕೆ ಕ್ರೂಡ್ ಆಯಿಲ್ ರಿಸರ್ವ್ ಅಂದ್ರೆ ಏನು, ಸ್ಟ್ರಾಟಜಿಕ್ ಓಕೆ ಗ್ರೇನ್ಸ್ ರಿಸರ್ವ್ ಅಂತ ಇದೆ, ಓಕೆ ಒಂದು ಆಪರೇಷನ್ ಇದೆ, ಇನ್ನೊಂದು ಸ್ಟ್ರಾಟಜಿಕ್ ಗ್ರೇನ್ಸ್ ಅಂತ ಇದೆ, ಹಂಗಂದ್ರೆ ಏನು? ಸೊ ಇದು ಕೂಡ ಮ್ಯಾಟರ್ಸ್ ಎ ಲಾಟ್. ಆಮೇಲೆ ಇನ್ನೊಂದು ನಾನು ಹೇಳೋದು ಬರ್ತೇನೆ, MS ಸ್ವಾಮಿನಾಥನ್ MSP ಸೊ ಮ್ಯಾಟರ್ಸ್ ಎ ಲಾಟ್. ಅವ್ರ ಪ್ರಕಾರ ಏನು ಹೇಳಿದ್ದಾರೆ, MSP ಹ್ಯಾಸ್ ಟು ಬಿ ಹೇಗಿರ್ಬೇಕಾದ MSP ದಟ್ ಹ್ಯಾಸ್ ಟು ಬಿ C2 ಪ್ಲಸ್ 50% ಇರಬೇಕು ಅಂತ ಹೇಳಿದ್ದಾರೆ. ಸರ್ ಹಾಗಾದ್ರೆ C2 ಅಂದ್ರೆ ಏನು ಸರ್? ಆಗಿದ್ರೆ B2 ಪ್ಲಸ್ FL ಅಂತ ಗೊತ್ತಿದೆ. ಸರ್ ಹಾಗಾದ್ರೆ B2 ಅಂದ್ರೆ ಏನು ಸರ್? ಆಗಿದ್ರೆ B2 ಇಸ್ ನಥಿಂಗ್ ಬಟ್ B1 ಪ್ಲಸ್ ಓಕೆ B1 ಪ್ಲಸ್ imputed, right? Imputed rent ಅಂತ ಹೇಳಿ ಕರಿತೀನಿ. ಹಾಗಾದ್ರೆ B1 ಅಂದ್ರೆ ಏನು ಸರ್? ಆಗಿದ್ರೆ you can say B1 is nothing but you can write as A1 plus imputed capital ಅಂತ ಹೇಳಿ ಕರಿತೀನಿ. ಸೊ ಹೀಗೆ ಆಮೇಲೆ A1 ಅಂದ್ರೆ ಏನಪ್ಪ ಸರ್? ಆಗಿದ್ರೆ ಎಲ್ಲ ಕ್ಯಾಶ್ ಫಾರ್ಮ್ ಅಲ್ಲಿ ಗೊತ್ತಿರಬೇಕು. C2 ಆಮೇಲೆ ಇನ್ನೊಬ್ರು ಹೇಳಿದಾರೆ C1 ಓಕೆ ಪ್ಲಸ್ 50% ಇರಬೇಕು. ಬಟ್ ಇವ್ರು ಏನು ಹೇಳಿದ್ದಾರೆ? C2 ಪ್ಲಸ್. MSP ಅಂದ್ರೆ ಏನು, ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಏನು, ರೈಟ್? ಆಮೇಲೆ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ಆರ್ ದೇರ್ ಟು. ಇಶ್ಯೂ ಪ್ರೈಸಸ್ ಅಂದ್ರೆ ಏನು, ರೈಟ್? ಇಶ್ಯೂ ಪ್ರೈಸ್ ಅನ್ನು ಯಾವಾಗ ಇದು ಮಾಡ್ತಾರೆ, ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಅಂದ್ರೆ ಏನು, ಆಮೇಲೆ MSP ವರ್ಸಸ್ ನಿಮ್ಮ WTO ಬರುತ್ತಲ್ವಾ. ಓಕೆ ಐ ಕ್ಯಾನ್ ಟೆಲ್ ಯು ಓಕೆ 3 ಇಂಪಾರ್ಟೆಂಟ್ ಬಾಕ್ಸಸ್ ಇದೆ ಅಲ್ವಾ. ಆಂಬರ್ ಬಾಕ್ಸ್ ಅಂದ್ರೆ ಏನು, ಬ್ಲೂ ಬಾಕ್ಸ್ ಅಂದ್ರೆ ಏನು, ಗ್ರೀನ್ ಬಾಕ್ಸ್ ಅಂದ್ರೆ ಏನು, ದೇರ್ ಆರ್ ಮಲ್ಟಿಪಲ್ ಸಚ್ ಇಶ್ಯೂಸ್. ಓಕೆ ಲೇಟರ್ ವಿ ವಿಲ್ ಡಿಸ್ಕಸ್. ಹೀಗೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸೋಷಿಯಲ್ ಇದೆ, ಎಕನಾಮಿಕ್ ಇದೆ, ಯು ಮಸ್ಟ್ ನೋ. ಹಾಗಾದ್ರೆ ಚಾಲೆಂಜಸ್ ಏನಿದೆ ಗೊತ್ತಿರಬೇಕು. ಸ್ಟೆಪ್ಸ್ ಟೇಕನ್ ಬೈ ದ ಗವರ್ನಮೆಂಟ್. ನಾ ಹೇಳಿದಿಲ್ಲ ಪರ್ಚೇಸಿಂಗ್ ಪವರ್, ಸಾರಿ ಯಾವುದೋ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇರ್ಬೋದು, ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್ ಇರ್ಬೋದು, ಹೈಬ್ರಿಡ್ ಐಡೆಂಟಿಟಿ ಮಾಡಲ್, ಓಕೆ ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಇರ್ಬೋದು, ರೈಟ್? ಹೀಗೆ ದೇರ್ ಆರ್ ಡಿಫ್ರೆಂಟ್ ಮೋಡ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇಂಡಿಯಾ ಮಾಡಿದೆ. ಆಮೇಲೆ ಸರ್ ಹಾಗಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಒಂದು ಎಕನಾಮಿಕ್ ಸರ್ ಮತ್ತೇನ್ ಬೇಕು ಸರ್ ಸ್ಟ್ಯಾಂಡರ್ಡ್ ಆಗಿ ಅಂದ್ರೆ ಇಟ್ ಮಸ್ಟ್ ಅಡಾಪ್ಟ್ ಅ ಬೆಟರ್ ಪಾಲಿಸೀಸ್. ಸರ್ ಹಾಗಿದ್ರೆ ಎಕನಾಮಿಕ್ ಏನೇನ್ ಬೇಕೋ, ಪ್ರಾಪರ್ ಪ್ರೊಡಕ್ಷನ್ ಬೇಕು. ಎಕನಾಮಿಕ್ ಏನ್ ಬೇಕು ಸರ್? ಪ್ರಾಪರ್ ಏನ್ ಬೇಕು? ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಹಾಗೆ ಎಕನಾಮಿಗೆ ಪ್ರಾಪರ್ ಏನಿರ್ಬೇಕು ಸರ್? ಆಗಿದ್ರೆ ಪಾಲಿಸೀಸ್ ಇರಬೇಕು. ಹಾಗಾದ್ರೆ ಎಕನಾಮಿಕ್ ಏನಿರ್ಬೇಕು ಸರ್? ಆಗಿದ್ರೆ ಬೆಟರ್ ಪಾಲಿಸೀಸ್ ಇರಬೇಕು ಅಂತ ಹೇಳ್ತೀನಿ. ಸರ್ ಹಾಗಿದ್ರೆ ಎಕನಾಮಿಕ್ ಬೆಟರ್ ಪಾಲಿಸೀಸ್ ಯಾವುದು ಅಂತ ಕೇಳೋದಾದ್ರೆ ದೇರ್ ಆರ್ ಮಲ್ಟಿಪಲ್ ಇದೆ, ರೈಟ್? ನೋಡಿ ಹಾಗಿದ್ರೆ ದ ನೆಕ್ಸ್ಟ್ ಐ ಆಮ್ ಕನ್ಸಿಡರಿಂಗ್ ಹಿಯರ್ ದ ಪಾಲಿಸೀಸ್. ನೋಡಿ ಎಕನಾಮಿಯ ಮೋರ್ ದ್ಯಾನ್ 80% ಆಫ್ ದ ಕ್ವೆಶನ್ಸ್ ಇಲ್ಲಿಂದ ಬರ್ತದೆ. ಒಂದು ಯು ಕ್ಯಾನ್ ರೈಟ್ ಫಿಸ್ಕಲ್ ಪಾಲಿಸಿ, ಎರಡನೇದು ಯು ಕ್ಯಾನ್ ರೈಟ್ ಹ್ಯಾಸ್ ಮಾನಿಟರಿ ಪಾಲಿಸಿ, ಅಂಡ್ ದ ಥರ್ಡ್ ಯು ಕ್ಯಾನ್ ಗೋ ವಿತ್ ದಿ ಟ್ರೇಡ್ ಪಾಲಿಸಿ. ಸರ್ ಹಾಗಿದ್ರೆ ಫಿಸ್ಕಲ್ ಪಾಲಿಸಿಯಲ್ಲಿ ವಾಟ್ ಯು ಹ್ಯಾವ್ ಟು ಲರ್ನ್ ಅಂತ ಅಂದ್ರೆ ಇಟ್ಸ್ ಅಗೇನ್ ವೆರಿ ಈಸಿ ಒನ್ ರೈಟ್? ಇಲ್ಲಿ ಏನೇನು ಓದ್ತಿದ್ದೇವೆ ಸರ್? ಹಾಗಿದ್ರೆ ವಾಟ್ ಯು ಮೀನ್ ಬೈ ಬಜೆಟ್, ಓಕೆ ವಾಟ್ ಆರ್ ದ ಬಜೆಟ್ ಸ್ಟೆಪ್ಸ್ ಇದೆ, ಓಕೆ ಅಥವಾ ಯು ಕ್ಯಾನ್ ಸೇ ದ ರೆಪ್ರೆಸೆಂಟೇಷನ್ ಆಫ್ ದಿ ಬಜೆಟ್ ಏನಿದೆ, ರೈಟ್? ಓಕೆ ಅಂಡ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ದಿ ಡೆಫಿಸಿಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ, ರೈಟ್? ಓಕೆ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಏನು, ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು, ಬಜೆಟರಿ ಡೆಫಿಸಿಟ್ ಅಂದ್ರೆ ಏನು, ಮಾನಿಟೈಸ್ಡ್ ಡೆಫಿಸಿಟ್ ಅಂದ್ರೆ ಏನು, ರೈಟ್? ಹೀಗೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ದಿ ಡೆಫಿಸಿಟ್ ಅನ್ನ ಬಜೆಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಫಂಡ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಆರ್ಟಿಕಲ್ 266 ಇರ್ಬೋದು, ಆರ್ಟಿಕಲ್ 26(2) ಇರ್ಬೋದು, ಆರ್ಟಿಕಲ್ 267 ಇರ್ಬೋದು. ದೇರ್ ಆರ್ ಮಲ್ಟಿಪಲ್ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ ಹಾಗಿದ್ರೆ ಬಜೆಟ್ ಅನ್ನ ಓದ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಇಲ್ಲಿ ಆರ್ಟಿಕಲ್ 113 ಮ್ಯಾಟರ್ ಆಗುತ್ತೆ, ಆರ್ಟಿಕಲ್ 115, ಆರ್ಟಿಕಲ್ 116. ಹಾಗಿದ್ರೆ ಎರಡರ ಬಗ್ಗೆ ಕೂಡ ಗೊತ್ತಿರಬೇಕು. ವೋಟ್ ಆನ್ ಅಕೌಂಟ್ ಅಂದ್ರೆ ಏನು, ವೋಟ್ ಆನ್ ಕ್ರೆಡಿಟ್ ಅಂದ್ರೆ ಏನು, ಇಂಟರಿಮ್ ಬಜೆಟ್ ಅಂದ್ರೆ ಏನು, ಓಕೆ ಇವೆಲ್ಲವೂ ಕೂಡ ಮ್ಯಾಟರ್ ಆಗ್ತವೆ. ಆಮೇಲೆ ಇನ್ನೊಂದು ಏನು ಗೊತ್ತಿರ್ಬೇಕು ಸರ್ ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದ್ರೆ FRBM ಆಕ್ಟ್ 2003 ವಿಚ್ ವಾಸ್ ಪುಟ್ ಟಾರ್ಗೆಟ್ ಆಸ್ 2008 and 9. ಹಾಗಾದ್ರೆ ಫಿಸ್ಕಲ್ ಡೆಫಿಸಿಟ್ ಅನ್ನು ಎಷ್ಟು ರೆಡ್ಯೂಸ್ ಮಾಡಬೇಕಂತ ಇತ್ತು, ರೆವೆನ್ಯೂ ಡೆಫಿಸಿಟ್ ಅನ್ನು ಎಷ್ಟು ಎಲಿಮಿನೇಟ್ ಮಾಡಬೇಕಂತ ಇತ್ತು, ರೈಟ್? ಹೀಗೆ ಡಿಫ್ರೆಂಟ್ FRBM ಓಕೆ ಇಟ್ ವಾಸ್ ಅಗೇನ್ ಅಮೆಂಡೆಡ್ ಇನ್ 2012 ಅಂತ ಹೇಳ್ತೀನಿ. ಓಕೆ ಯಾವ್ಯಾವ ಮೂರು ಡಾಕ್ಯುಮೆಂಟ್ಸ್ ಇತ್ತು ಇದರಲ್ಲಿ, ರೈಟ್? ಏನೇನಿತ್ತು ಹಾಗಿದ್ರೆ ಮ್ಯಾಕ್ರೋ ಎಕನಾಮಿಕ್, ಓಕೆ ಮ್ಯಾಕ್ರೋ ಎಕನಾಮಿಕ್ ಫಿಸ್ಕಲ್ ಪಾಲಿಸಿ ಸ್ಟೇಟ್ಮೆಂಟ್ ಇತ್ತ, ಮೀಡಿಯಂ ಟರ್ಮ್ ಫಿಸ್ಕಲ್ ಪಾಲಿಸಿ ಸ್ಟೇಟ್ಮೆಂಟ್ ಇತ್ತ, ಇನ್ನು ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಇತ್ತು, ಮೂರಿತ್ತು. ಆದ್ರೆ 2012ರಲ್ಲಿ ಮತ್ತೆ ಮೀಡಿಯಂ ಟರ್ಮ್
ಓಕೆ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಅಂತ ಕೂಡ ಈಗ ಟೋಟಲ್ ಬಜೆಟ್ ಜೊತೆಗೆ 4 ಡಾಕ್ಯುಮೆಂಟ್ಸ್ ಅನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಓಕೆ ಪಾರ್ಲಿಮೆಂಟ್ ಗೆ ಕೊಡಬೇಕು. ಬಜೆಟ್ ಡಾಕ್ಯುಮೆಂಟ್ ಇರಬೇಕು. ಈ 4 ಡಾಕ್ಯುಮೆಂಟ್ಸ್ ಅಂಡರ್ ದಿ FRB. ಇದರಲ್ಲಿ 3 ಡಾಕ್ಯುಮೆಂಟ್ಸ್ ಇತ್ತು, ಇದರಲ್ಲಿ 1 ಡಾಕ್ಯುಮೆಂಟ್ ಅನ್ನ ಆಡ್ ಮಾಡಿದ್ದಾರೆ. ಆಮೇಲೆ ಇದ್ರದ್ದು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ERD ಕಾನ್ಸೆಪ್ಟ್ ಇದೆ ಅಲ್ವಾ, ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್. ಇಟ್ಸ್ ಅ ನ್ಯೂ ಟು ದಿ ಇಂಡಿಯಾ. ಓಕೆ, ಬಿಕಾಸ್ ಸಿನ್ಸ್ 2012 ಇಂದ ನಮಗೆ ಗೊತ್ತಿದೆ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಏನು, ಅದ್ರ ರೋಲ್ ಏನಿದೆ ಎಕನಾಮಿಗೆ ಅದು ಕೂಡ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಈ ಫಿಸ್ಕಲ್ ಪಾಲಿಸಿಯಲ್ಲಿ ಟೈಪ್ಸ್ ಗೊತ್ತಿರಬೇಕು. ಪ್ರೋ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿ, ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿ ಅಂದ್ರೆ ಏನು, ರೈಟ್, ಯಾವುದನ್ನ ಯಾವಾಗ ಪಾಲಿಸಬೇಕು ಅದು ಕೂಡ ಮ್ಯಾಟರ್ ಆಗುತ್ತೆ. ಫಿಸ್ಕಲ್ ಪ್ರೊಫ್ಲಿಗಸಿ ಅಂದ್ರೆ ಏನು, ಫಿಸ್ಕಲ್ ಪ್ರುಡೆನ್ಸ್ ಅಂದ್ರೆ ಏನು, ಫಿಸ್ಕಲ್ ಕನ್ಸಾಲಿಡೇಷನ್ ಅಂದ್ರೆ ಏನು, ಫಿಸ್ಕಲ್ ಕ್ಲಿಪ್ ಅಂದ್ರೆ ಏನು, ಫಿಸ್ಕಲ್ ಸ್ಲಿಪ್ಪೇಜ್ ಅಂದ್ರೆ ಏನು, ರೈಟ್. there are many things. Fiscal drag andre ಏನು, right? There are different things we must know in the fiscal policy. Okay, ಬಹಳ ಈಸಿಯಸ್ಟ್ ಇದು, ತುಂಬಾನೇ ಈಸಿ ಇದೆ. ಒಂದ್ಸಾರಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ it will become very easier. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಏನು ಓದಬೇಕಂದ್ರೆ ಟ್ಯಾಕ್ಸಸ್. Okay, direct tax, indirect tax, and the articles are very important, right? Article 265 ಇಂದ ಹಿಡ್ಕೊಂಡು 266 ಏನು ಹೇಳುತ್ತೆ, ಆರ್ಟಿಕಲ್ 26 ಸಬ್ ಕ್ಲಾಸ್ 2 ಏನು ಹೇಳುತ್ತೆ, ಆರ್ಟಿಕಲ್ 267, ಓಕೆ, ಆರ್ಟಿಕಲ್ 268, ಓಕೆ, ಎ 269 ಏನು ಹೇಳುತ್ತೆ, 269A, ಇವೆಲ್ಲವೂ ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್. ಸ್ಪೆಷಲಿ ಇದು ಇಂಪಾರ್ಟೆಂಟ್ ಬಿಕಾಸ್ ಓಕೆ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ, ಇನ್ನೊಂದು ಹಾರಿಜೆಂಟಲ್ ಡಿಸ್ಟ್ರಿಬ್ಯೂಷನ್ ಇದೆ. ಹಾರಿಜೆಂಟಲ್ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ರೀತಿಯಲ್ಲಿ ಇದೆ, ರೈಟ್. ಅಪ್ಕೋ ಪತಾ ಇದೆ, ರೈಟ್, ಪಾಪ್ಯುಲೇಷನ್ ಮೇಲೆ ಎಷ್ಟಂತ ಇದೆ, ಎಕಲಾಜಿಕಲ್ ಏರಿಯಾ ಎಷ್ಟಿದೆ, ಓಕೆ, ಫಾರೆಸ್ಟ್ ಮೇಲೆ, ಓಕೆ, ಪಾಪ್ಯುಲೇಷನ್ ಮೇಲೆ, ಪಾಪ್ಯುಲೇಷನ್ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಮೇಲೆ, ಓಕೆ, ಇತ್ತೀಚೆಗೆ ಫಿಸ್ಕಲ್ ಡಿಸಿಪ್ಲಿನ್ ಮೇಲೆ ಅಥವಾ ಇನ್ಕಮ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಹೀಗೆ ದೇರ್ ಡಿಫ್ರೆಂಟ್ ಥಿಂಗ್ಸ್ ಇದೆ. ಓಕೆ, ಆಮೇಲೆ ಆರ್ಟಿಕಲ್ 280, ಆರ್ಟಿಕಲ್ 272 ಇಸ್ ಇಂಪಾರ್ಟೆಂಟ್, 285 ಇಸ್ ಇಂಪಾರ್ಟೆಂಟ್, ರೈಟ್. 92 is important, 293 is important. ಓಕೆ, ಇದು ಆಲ್ವೇಸ್ ಇಶ್ಯೂ ಆಗ್ತಾ ಇರುತ್ತೆ. ಆಮೇಲೆ ಇದಕ್ಕೆ ರಿಲೇಟೆಡ್ ಏನು ಗೊತ್ತಿರಬೇಕಂದ್ರೆ ಕನ್ಸಾಲಿಡೇಟೆಡ್ ಸಿಂಕಿಂಗ್ ಫಂಡ್ ಆಫ್ ಇಂಡಿಯಾ, ಇದ್ರ ರೋಲ್ ಏನಿದೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಇದು ಕೂಡ ಕರೆಂಟ್ ಅಫೇರ್ ಇದೆ, ಆರ್ಟಿಕಲ್ 292 and 293 ವಿತ್ ರೆಸ್ಪೆಕ್ಟ್ ಟು ದಿ ಗವರ್ಮೆಂಟ್ ಆಫ್ ಕೇರಳ. ಹಾಗಾದ್ರೆ ವಾಟ್ ಈಸ್ ದ ರೋಲ್ ವಿತ್ ರೆಸ್ಪೆಕ್ಟ್ ಟು ದಿ ಕರ್ನಾಟಕ, ಕರ್ನಾಟಕಕ್ಕೆ ಇದರಿಂದ ಏನೇನು ಯೂಸ್ ಇದೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇವೆಲ್ಲವೂ ಆರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಎಕಾನಮಿ, ಅಥವಾ ಅದನ್ನ ಏನು ಕರಿತೀನಿ, ಫಿಸ್ಕಲ್ ಫೆಡರಲಿಸಮ್ ಅಂತ ಕರಿತೀನಿ. ಇಟ್ಸ್ ಮ್ಯಾಟರ್ಸ್ ಎ ಲಾಟ್ ಟು ದಿ ಎಕಾನಮಿ, ರೈಟ್. ಯಾವುದೇ ಎಕಾನಮಿ ಸ್ಟ್ರಾಂಗ್ ಆಗಬೇಕಂದ್ರೆ ಫಿಸ್ಕಲ್ ಫೆಡರಲಿಸಮ್ ಜೊತೆಗೆ ಕೋಆಪರೇಟಿವ್ ಪ್ಲಸ್ ಕಾಂಪಿಟೇಟಿವ್ ಇರಬೇಕು. ಇವು ಮೂರು ಇದ್ರೆ ಮಾತ್ರ ಆ ಒಂದು ಪೊಲಿಟಿಕಲ್ ಯೂನಿಟಿ ಅಥವಾ ಪೊಲಿಟಿಕಲ್ ಸಿಸ್ಟಮ್ ಸ್ಟ್ರಾಂಗ್ ಇರೋಕ್ಕೆ ಮಾತ್ರ ಸಾಧ್ಯ. ಅಥವಾ ಆರ್ಟಿಕಲ್ 19(1) ಸಬ್ ಕ್ಲಾಸ್ ಜಿ, ಆರ್ಟಿಕಲ್ 301, ಆರ್ಟಿಕಲ್ 302, ಆರ್ಟಿಕಲ್ 304, ಆರ್ಟಿಕಲ್ 305 ಕೂಡ ಮ್ಯಾಟರ್ಸ್ ಎ ಲಾಟ್ ಟು ಅವರ್ ಎಕ್ಸಾಮ್. ದ ರೂಲ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ಅದು ಕೂಡ ಮ್ಯಾಟರ್ ಲಾಟ್ ಆಗುತ್ತೆ. ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ರೆ ಏನು, ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ರೆ ಏನು, ಪ್ರಪೋರ್ಷನಲ್ ಟ್ಯಾಕ್ಸೇಷನ್, ರೈಟ್, ಡಿಗ್ರೆಸಿವ್ ಟ್ಯಾಕ್ಸೇಷನ್, ಹೀಗೆ. ಅಥವಾ ಟ್ಯಾಕ್ಸ್ ಎಲಾಸ್ಟಿಸಿಟಿ, ಅಗೇನ್ ಅಲ್ಲಿ ಹೇಗೆ ನಾನು ಹೇಳ್ತಾ ಇದ್ದೆ ನಿಮಗೆ, ಡಿಮ್ಯಾಂಡ್ ಎಲಾಸ್ಟಿಸಿಟಿ ಹೇಗಿದೆ ಅಲ್ವಾ, ಅದೇ ರೀತಿಯಾಗಿ ಟ್ಯಾಕ್ಸ್ ಎಲಾಸ್ಟಿಸಿಟಿ ಕೂಡ ಎಕ್ಸಾಮ್ಗೆ ಮ್ಯಾಟರ್ ಆಗುತ್ತೆ. ಎಕ್ಸಾಮ್ ಅನ್ನೋದಕ್ಕಿಂತ ಎಕನಾಮಿಗೆ ಮ್ಯಾಟರ್ ಆಗುತ್ತೆ. ಬಿಕಾಸ್ ಟ್ಯಾಕ್ಸ್ ಎಲಾಸ್ಟಿಸಿಟಿ ಏನ್ ಡಿಸೈಡ್ ಮಾಡುತ್ತೆ ಅಂತಂದ್ರೆ ಇಟ್ ಡೈರೆಕ್ಟ್ಲಿ ಓಕೆ ಡಿಸೈಡ್ಸ್ ದಿ ವಾಟ್, ಟ್ಯಾಕ್ಸ್ ಬಯೋಯನ್ಸಿ. ಟ್ಯಾಕ್ಸ್ ಬಯೋಯನ್ಸಿ ಏನ್ ಡಿಸೈಡ್ ಮಾಡುತ್ತೆ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ. ಬಿಕಾಸ್ ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ ಎಷ್ಟು ಸ್ಟ್ರಾಂಗ್ ಇರುತ್ತೋ ಆಟೋಮೆಟಿಕ್ಲಿ ಟ್ಯಾಕ್ಸ್ ರೆವಿನ್ಯೂ ಚೆನ್ನಾಗಿರುತ್ತೆ, ಅಥವಾ ಟ್ಯಾಕ್ಸ್ ರೇಟ್ ಕೂಡ ದೇ ಕ್ಯಾನ್ ಪುಟ್ ಇನ್ ಎ ಬೆಟರ್ ವೇ. ಸೊ ಹೀಗೆ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಇದೆ. ಜಸ್ಟ್ ಅಗೇನ್ ಐ ನೀಡ್ ಟು ಸೇ, ಕ್ಲಿಯರ್? ಸೊ ಹೀಗೆ ದೇರ್ ಆರ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇದೆ, ಅಂಡ್ ಜಸ್ಟ್ ಐ ನೀಡ್ ಟು ಗೋ ವಿತ್ ದಿ ಓಕೆ ದೇರ್ ಆರ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ದಿ ಫಿಸ್ಕಲ್ ಪಾಲಿಸಿ ಅನ್ನೋದು ಗೊತ್ತಿರಲಿ. ಓಕೆ, ಹೀಗೆ ಬೇರೆ ಬೇರೆ ಇದೆ ಇದರಲ್ಲಿ. ಓಕೆ, ಜಸ್ಟ್ ವಿ ನೀಡ್ ಟು ನೋ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಇಶ್ಯೂಸ್, ಟ್ಯಾಕ್ಸ್ ಟೆರರಿಸಮ್ ಅಂದ್ರೆ ಏನು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗದೆ ಏನಪ್ಪಾ ಅಂದ್ರೆ ಟ್ಯಾಕ್ಸ್ ಟೆರರಿಸಮ್ ಅಂತ ಕರಿತೀನಿ. ಹಾಗಾದ್ರೆ ಟ್ಯಾಕ್ಸ್ ಟೆರರಿಸಮ್ ಅಲ್ಲಿ ಬೇಸ್ ಎರೋಷನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ಮ್ಯಾಟರ್ ಎ ಲಾಟ್ ಆಗುತ್ತೆ, ರೈಟ್. ಆಮೇಲೆ ಅದ್ರ ಜೊತೆಗೆ ಮಾರಿಷಸ್ ರೂಟ್ ಇದೆ. ಓಕೆ, ಅಂಡ್ ಅಗೇನ್ ವಿ ಕ್ಯಾನ್ ಸೇ ದ ಟ್ಯಾಕ್ಸ್ ಹಾವೆನ್ಸ್ ಕಾನ್ಸೆಪ್ಟ್ ಇದೆ. ಓಕೆ, ಅಥವಾ 2 pillar ಪ್ರಪೋಸಲ್ಸ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಪೋಸಲ್ ಬೈ OECD. ಆಮೇಲೆ OECD ಅವ್ರದ್ದು ಏನೇನು ಪ್ರೋಗ್ರಾಮ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ದಿಸ್, G7 ಅವ್ರು ಏನೇನು ಪ್ರೋಗ್ರಾಮ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ದಿ ಓಕೆ ದಿಸ್ ಒನ್, ರೈಟ್. ಇವೆಲ್ಲವೂ ಕೂಡ ಮ್ಯಾಟರ್ ಅ ಲಾಟ್. ಪನಾಮಾ ಪೇಪರ್ ಲೀಕ್ಸ್ ಆಗಿರ್ಬೋದು, ರೈಟ್. ಹೀಗೆ ಬೇರೆ ಬೇರೆ ರೀತಿ ಟ್ಯಾಕ್ಸ್ ಹ್ಯಾವೆನ್ಸ್ ಇದೆ ಅಲ್ವಾ. ಟ್ಯಾಕ್ಸ್ ಹ್ಯಾವೆನ್ಸ್ ಅಂದ್ರೆ ಏನು, ಓಕೆ, ಪಟ್ಕಾ ಆಕ್ಟ್ ಏನು ಹೇಳುತ್ತೆ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಓಕೆ, ಡಬಲ್ ಟ್ಯಾಕ್ಸೇಷನ್ ಅಗ್ರಿಮೆಂಟ್ ಏನು ಹೇಳ್ತವೆ, ರೈಟ್. ಹೀಗೆ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ಆರ್ ದೇರ್ ವಿತ್ ರೆಸ್ಪೆಕ್ಟ್ ಟು ದಿ ಓಕೆ ಟ್ಯಾಕ್ಸೇಷನ್ ಗೊತ್ತಿರಬೇಕು, ರೈಟ್.
ಹಾಗೆ CBDT ಏನು, ಆಮೇಲೆ ಯಾವ್ಯಾವ ಆಕ್ಟ್ ಇದೆ, ಓಕೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಏನು ಹೇಳುತ್ತೆ, ಅಥವಾ ಸೆಂಟ್ರಲ್ ಬೋರ್ಡ್ ರೆವಿನ್ಯೂಸ್, ಓಕೆ, ಆಕ್ಟ್ ಆಫ್ 1963 ಏನು ಹೇಳುತ್ತೆ, CBDT ರೋಲ್ ಏನಿದೆ, ಎಲ್ಲವೂ ಕೂಡ ಇಲ್ಲಿ ಮ್ಯಾಟರ್ ಇಲ್ಲ. ಇನ್ನೊಂದು ಬರುತ್ತೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವಿ ಮಸ್ಟ್ ಡಿಸ್ಕಸ್ ಅಬೌಟ್ ದಿ ಏನನ್ನ ಹಾಗಿದ್ರೆ ದಿಸ್ ಒನ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಗೊತ್ತಿರಲಿ, ಫಿಸ್ಕಲ್ ಸ್ಟಿಮ್ಯುಲಸ್ ಮ್ಯಾಟರ್ಸ್ ಎ ಲಾಟ್. ಓಕೆ, ಸ್ಪೆಂಡಿಂಗು, ಫಿಸ್ಕಲ್ ಸ್ಟಿಮ್ಯುಲಸ್, ಟ್ಯಾಕ್ಸ್ ರೇಟ್ಸು, ಓಕೆ, ಮ್ಯಾಟರ್ಸ್ ಎ ಲಾಟ್ ಅಂತ ಹೇಳಿ ಕರಿತೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ಸರ್ ಆಗಿದ್ರೆ ಮಾನಿಟರಿ ಪಾಲಿಸಿ. ಇಲ್ಲಿ ಕೂಡ ಅಷ್ಟೇ ಮನಿ ಸಪ್ಲೈ ಬಗ್ಗೆ ಮಾತಾಡ್ತೀವಿ. ಮನಿ ಅಂದ್ರೆ ಏನು, ಮೆಟಾಲಿಕ್ ಮನಿ ಅಂದ್ರೆ ಏನು, ಫಿಯಾಟ್ ಮನಿ ಅಂದ್ರೆ ಏನು, ಪ್ಯುಡಿಸರಿ ಮನಿ ಅಂದ್ರೆ ಏನು, ಅಥವಾ ಇವಾಗ ಓಕೆ ಡಿಜಿಟಲ್ ಮನಿ, ರೈಟ್. ಅದು ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂದ್ರೆ ಸೆಂಟ್ರಲ್ ಅವರು ತಂದಿರತಕ್ಕಂತಹ ಸೆಂಟ್ರಲ್ ಒಂದು ವಾಟ್ ಯು ಸೇ ದಟ್ CBDI, ಓಕೆ, ಸೆಂಟ್ರಲ್ ಡಿಜಿಟಲ್ ಕರೆನ್ಸಿ ಏನಿದೆ ಅಲ್ವಾ, ರೈಟ್. ಸೆಂಟ್ರಲ್ ಡಿಜಿಟಲ್ ಕರೆನ್ಸಿ ಕೂಡ ಮ್ಯಾಟರ್ ಎ ಲಾಟ್. ಈ ರುಪಿ ಅಂದ್ರೆ ಏನು, ರೈಟ್, ಡೋಂಟ್ ಕನ್ಫ್ಯೂಸ್, ರೈಟ್. ಈ ರುಪಿ ಅಂದ್ರೆ ಬೇರೆ, ರೈಟ್, ಯು ಕ್ಯಾನ್ ಸೇ ಈ ರುಪಿ ಅಂದ್ರೆ ಬೇರೆ ಇದೆ, ಜಸ್ಟ್ ಯು ನೀಡ್ ಟು ನೋ, ಓಕೆ. ಇಬ್ರು ಇದು ಏನಿದೆ, ರೈಟ್, ಅದು ಕೂಡ ಮ್ಯಾಟರ್ಸ್ ಎ ಲಾಟ್. M1 ಅಂದ್ರೆ ಏನು, M2, M3, M4, NM1 ಅಂದ್ರೆ ಏನು, NM2, NM3, L1, L2, L3, ರೈಟ್. ಇದರ ಆಧಾರದ ಮೇಲೆ ಯಾವ ತರ ಮನಿ ಮಲ್ಟಿಪ್ಲೈಯರ್ ಡಿಸೈಡ್ ಆಗುತ್ತೆ, ರೈಟ್. ಮನಿ ಮಲ್ಟಿಪ್ಲೈಯರ್ ಅಂದ್ರೆ ಏನು, ಆ ಮನಿ ಮಲ್ಟಿಪ್ಲೈಯರ್ಗೂ ಫಿನಾನ್ಷಿಯಲ್ ಇನ್ಕ್ಲೂಷನ್ಗೂ ಏನಾದರೂ ಸಂಬಂಧ ಇದೆಯಾ, ಅವೆಲ್ಲವೂ ಕೂಡ ಇಲ್ಲಿ ನಾವು ಮ್ಯಾಟರ್ ಆಗ್ತದೆ, ಮಾತಾಡಬೇಕಾಗುತ್ತೆ. ಆಮೇಲೆ ಮನಿ ಸಪ್ಲೈ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಸರ್ ಆಗಿದ್ರೆ ಎಕನಾಮಿಯಲ್ಲಿ ಇನ್ಫ್ಲೇಷನ್ ರೈಸ್ ಆಗುತ್ತೆ. ಸೊ ಏನಾಗುತ್ತೆ ಸರ್ ಆಗಿದ್ರೆ ಎಕನಾಮಿಯಲ್ಲಿ ಇನ್ಫ್ಲೇಷನ್ ರೈಸ್ ಆಗುತ್ತೆ. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತಲ್ವಾ, ಓಕೆ, ಲಿಕ್ವಿಡಿಟಿ ಏನಾಗುತ್ತೆ, ಓಕೆ, ಲಿಕ್ವಿಡಿಟಿ ಏನಾಗುತ್ತೆ ಸರ್ ಆಗಿದ್ರೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಹೀಗೆ ದೇರ್ ಆರ್ ಡಿಫ್ರೆಂಟ್ ಆಸ್ಪೆಕ್ಟ್. ಅದೇ ರೀತಿಯಾಗಿ ಡಿಯರ್ ಮನಿ ಪಾಲಿಸಿ ಅಂದ್ರೆ ಏನು, ರೈಟ್, ಚೀಪ್ ಮನಿ ಪಾಲಿಸಿ ಅಂದ್ರೆ ಏನು, ಅಕೊಮಡೇಟಿವ್ ಮಾನಿಟರಿ ಪಾಲಿಸಿ ಅಂದ್ರೆ ಏನು, ಡಾವಿಶ್ ಪಾಲಿಸಿ ಅಂದ್ರೆ ಏನು, ಸ್ಟಾಕಿಶ್ ಪಾಲಿಸಿ ಅಂದ್ರೆ ಏನು, ರೈಟ್, ಅಥವಾ ಸ್ಟ್ರಿಂಜೆಂಟ್ ಇನ್ಫ್ಲೇಷನ್ ಮೆಜರ್ಸ್. ದೇರ್ ಆರ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆರ್ ದೇ. ಓಕೆ, ಇದನ್ನು ಗೊತ್ತಿರಬೇಕು. ಸೆಕ್ಷನ್ 47 ಆಫ್ RBI ಆಕ್ಟ್ ಏನು ಹೇಳುತ್ತೆ, ಓಕೆ, ದ ಬ್ಯಾಂಕಿಂಗ್ ಕಂಪನೀಸ್, ಓಕೆ, ಆಕ್ಟ್ ಆಫ್ 1969 and amended in 780. ಓಕೆ, ಅವೇನು ಹೇಳ್ತವೆ, ನ್ಯಾಷನಲೈಸೇಷನ್ ಅಂದ್ರೆ ಏನು, ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ರೈಟ್, ಅಥವಾ ಅಲ್ಲಿ ಮಿನಿ ರತ್ನಗಳಂದ್ರೆ ಏನು, ಮಹಾರತ್ನಗಳಂದ್ರೆ ಏನು, ನವರತ್ನ. ದೇರ್ ಆರ್ ಮಲ್ಟಿಪಲ್ ಕಾನ್ಸೆಪ್ಟ್ಸ್. ನಾವೇನ್ ಮಾಡ್ತಾ ಹೋಗ್ತೀವಿ ಸರ್ ಆಗಿದ್ರೆ ಮಾನಿಟರಿ ಪಾಲಿಸಿಯಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಬ್ಯಾಂಕ್ಸ್, ಶೆಡ್ಯೂಲ್ ಬ್ಯಾಂಕ್ಸ್ ಅಂದ್ರೆ ಏನು, ಅಥವಾ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂದ್ರೆ ಏನು, ಅಥವಾ ಇಲ್ಲಿ ಡಿಫ್ರೆನ್ಶಿಯೇಟೆಡ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ, ರಿಸರ್ವ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಓಕೆ, ಹೀಗೆ. ಆಮೇಲೆ ಅಟಾನಮಿ ಆಫ್ RBI ಸೆಕ್ಷನ್ 7 ಬರುತ್ತೆ. ಆಮೇಲೆ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಹೇಳಿ ಬರುತ್ತೆ, ಮಲೆಗಾಂವ್ ಕಮಿಟಿ, ಬಿಮಂಚಲನ್ ಕಮಿಟಿ, ರೈಟ್. ದೇರ್ ಆರ್ ಮಲ್ಟಿಪಲ್ ಸಚ್ ಸ್ಕೀಮ್ಸ್ ಆರ್ ಸಚ್ ಥಿಂಗ್ಸ್ ವಿ ಮಸ್ಟ್ ನೋ ವಿತ್ ರೆಸ್ಪೆಕ್ಟ್ ಟು ದಿಸ್. ಅದೇ ರೀತಿಯಾಗಿ ಇಲ್ಲಿ ಫ್ರಾಕ್ಷನಲ್ ಬ್ಯಾಂಕಿಂಗ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ತಕ್ಕಂತಹ ಬ್ಯಾಂಕ್ ರೇಟ್ ಅಂದ್ರೇನು, ರೆಪೋ ರೇಟ್ ಅಂದ್ರೇನು, SLR ಅಂದ್ರೇನು, CRR ಅಂದ್ರೇನು, ಕಾರ್ ಅಂದ್ರೇನು, ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಅಂದ್ರೇನು, ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂದ್ರೇನು, ರೈಟ್. ಆಮೇಲೆ ಕಮರ್ಷಿಯಲ್ ಪೇಪರ್ಸ್ ಅಂದ್ರೇನು, ಕಮರ್ಷಿಯಲ್ ಬಿಲ್ಸ್ ಅಂದ್ರೆ ಏನು, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅಂದ್ರೇನು, ಓಕೆ. ಆಮೇಲೆ MSF, ರೈಟ್, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದ್ರೆ ಏನು, ಬೆಸೆಲ್ 1 ಏನು ಹೇಳಿದೆ, ಬೆಸೆಲ್ 2 ಏನು ಹೇಳಿದೆ, ಕನ್ಸರ್ವೇಷನ್ ಕ್ಯಾಪಿಟಲ್, ಓಕೆ, ಬಫರ್ ರಿಸರ್ವ್ ಅಂದ್ರೆ ಏನು, ರೈಟ್. ಸೊ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ವಿ ಮಸ್ಟ್ ನೋ. Tier 1 ಕ್ಯಾಪಿಟಲ್ ಆಫ್ ಬ್ಯಾಂಕ್, Tier 2 ಕ್ಯಾಪಿಟಲ್ ಆಫ್ ಬ್ಯಾಂಕ್, ರೈಟ್. ಸೊ ಏನು ಹೇಳಿದೆ, ಓಕೆ, ಇವೆಲ್ಲವೂ ಕೂಡ ನಮಗೆ ಮ್ಯಾಟರ್ಸ್ ಎ ಲಾಟ್ ವಿತ್ ರೆಸ್ಪೆಕ್ಟ್ ಟು ಹಿಯರ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಏನಪ್ಪಾ ಅಂದ್ರೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಏನು, ಏನೇನು ಮಾಡಿದೆ, ರೀಜನಲ್ ರೂರಲ್ ಬ್ಯಾಂಕ್ಸು, ಪೇಮೆಂಟ್ ಬ್ಯಾಂಕು, ಸ್ಮಾಲ್ ಫೈನಾನ್ಸ್ ಬ್ಯಾಂಕು, ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಬ್ಯಾಂಕು, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಸ್ಕೀಮು, ರೈಟ್. ಒಂದೋ ಎರಡೋ, ದೇರ್ ಆರ್ ಮಲ್ಟಿಪಲ್ಸ್ ಆಫ್ ಪೆನ್ಷನ್ ಸ್ಕೀಮ್ಸ್, ಮಲ್ಟಿಪಲ್ಸ್ ಆಫ್ ಪೆನ್ಷನ್ ಸ್ಕೀಮು. ಲ್ಯಾಕ್ ಆಫ್ ಟೈಮ್ ಇರೋದ್ರಿಂದ ಅವು ಯಾವ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಜಸ್ಟ್ ಈ ಥರ ಟಾಪಿಕ್ಸ್ಗಳು ಬರ್ತಾವೆ, ಓಕೆ, ಅನ್ನೋದನ್ನು ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ಹಾಗಿದ್ರೆ ಆಫ್ಟರ್ ದಿಸ್ ಟ್ರೇಡ್ ಪಾಲಿಸಿ. ಇಲ್ಲಿ ಟ್ರೇಡ್ ಅಂದ್ರೆ ಏನು, ಓಕೆ, ಟ್ರೇಡ್ ಅಲ್ಲಿ ಫಾರೆಕ್ಸ್ ಅಂದ್ರೆ ಏನು, ಓಕೆ, ಫಾರೆಕ್ಸ್ ಅಲ್ಲಿ ಅಗೇನ್ RTP ಅಂತ ಬರುತ್ತಲ್ವಾ, ರಿಸರ್ವ್ ಟ್ರಾನ್ಸಿಟ್ ಪೊಸಿಷನ್ ಅಂತ ಹೇಳಿ, ಕ್ರೆಡಿಟ್ ಟ್ರಾನ್ಸಿಟ್ ಪೊಸಿಷನ್. RTP ಅಂದ್ರೆ ಏನು, CTP ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ, ರೈಟ್. ಓಕೆ, RTP ಅಂದ್ರೆ ಏನು, CTP ಅಂದ್ರೆ ಏನು, ರೈಟ್. ಆಮೇಲೆ SDR, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂದ್ರೆ ಯಾವ ರೀತಿಯಲ್ಲಿ ಇರುತ್ತೆ, ಕೋಟಾ ಅನ್ನ ಹೆಂಗ್ ಡಿಸೈಡ್ ಮಾಡ್ತಾರೆ, ರೈಟ್. ಸೊ ಹೀಗೆ ದೇರ್ ಆರ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಯಾವುದು ಟ್ರೇಡ್ ಪಾಲಿಸಿ ಗೊತ್ತಿರಬೇಕು. ಅದೇ ರೀತಿಯಾಗಿ ಟ್ರೇಡ್ ಡೆಫಿಸಿಟ್ ಮತ್ತು ಟ್ರೇಡ್ ಸರ್ಪ್ಲಸ್. ಟ್ರೇಡ್ ಪಾಲಿಸಿ ಒಂದು ರೆಸ್ಟ್ರಿಕ್ಟಿವ್ ಇದೆ, ಇನ್ನೊಂದು ಯಾವುದಿದೆ, ಲಿಬರಲೈಸ್ಡ್ ಇದೆ ಅಲ್ವಾ. ಆ ಲಿಬರಲೈಸ್ ಅಲ್ಲಿ ಎಷ್ಟೊಂದಿದೆ ಮತ್ತೆ, ರೈಟ್. ಸಿಕಾ ಇದೆ, ಸಿಪಾ ಇದೆ,
ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಇದೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ. ಓಕೆ, ಆಮೇಲೆ ವಾಟ್ ಯು ಸೇ ದಟ್ ಮಾರ್ಕೆಟ್ ಎಕಾನಮಿ ಅಂತ ಹೇಳಿ ಕರಿತೀನಿ. ಓಕೆ, ವಾಟ್ ಯು ಸೇ ದಟ್ ಮಾನಿಟರಿ ಯೂನಿಯನ್ ಅಂತ ಹೇಳಿ ಕರಿತೀರಿ. ಓಕೆ, ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ಆರ್ ದೇರ್ ಅಂಡ್ ಇಂಡಿಯಾಸ್ ಮೋಸ್ಟ್ ರೀಸೆಂಟ್ ಏನಿದೆ ಆಗಿದ್ರೆ ಕೆಲವೊಂದು ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಂಡಿದೆ, ಅದು ಕೂಡ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅಂದ್ರೆ ಏನು, ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸ್ ಅಂದ್ರೆ ಏನು, ರೈಟ್. ಅದೇ ರೀತಿಯಾಗಿ ವಾಟ್ ಯು ಸೇ ದಟ್ ಆರಿಜಿನ್ ಆಫ್ ನೇಮ್ ಏನಿದೆ, ದ ನೇಮ್ ಆಫ್ ಆರಿಜಿನ್, ಯಾವ ಪ್ರಾಡಕ್ಟ್ ಎಲ್ಲಿ ಆರಿಜಿನ್ ಆಗಿದೆ. ಓಕೆ, ಅಥವಾ ನಮ್ಮ ಒರಿಸ್ಸಾ ಕಸ್ಟಮ್ಸ್ ಆಕ್ಟ್ ಆಫ್ 1962 GSP. ಓಕೆ, GSP ಅಂದ್ರೆ ಏನು, ಅಥವಾ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್. ಹೀಗೆ ದೇರ್ ಆರ್ ಮಲ್ಟಿಪಲ್ ಆಸ್ಪೆಕ್ಟ್ಸ್. ಆದ್ದರಿಂದ ಟ್ರೇಡ್ ವಿ ಮಸ್ಟ್ ನೋ. ಅಥವಾ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ರಿಯಲ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ಓಕೆ, ಎಫೆಕ್ಟಿವ್ ರೆವೆನ್ಯೂ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ಲಿಬರಲೈಸ್ಡ್ ಎಫೆಕ್ಟಿವ್ ಎಫೆಕ್ಟಿವ್ ಅಂದ್ರೆ ಏನು, ಓಕೆ, ಅಥವಾ ನಾಮಿನಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ನೀರ್ ಅಂದ್ರೆ ಏನು, ಲಿಬರಲೈಸ್ಡ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ಓಕೆ, ರಿಯಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ಡಿಪ್ರಿಷಿಯೇಷನ್, ಅಪ್ರಿಷಿಯೇಷನ್, ರಿವ್ಯಾಲ್ಯೂಯೇಷನ್, ಡಚ್ ಡಿಸೀಸ್. ಓಕೆ, ಹೀಗೆ ಮಲ್ಟಿಪಲ್ ಟಾಪಿಕ್ಸ್ ಅನ್ನ POP ಅಂದ್ರೆ ಏನು, ರೈಟ್, ಅದರಲ್ಲಿ ಕ್ಯಾಪಿಟಲ್ ಅಕೌಂಟ್ ಏನೇನು ಇರುತ್ತೆ, ರೈಟ್. ಹಾಗಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಆಸ್ಪೆಕ್ಟ್ ಕೂಡ ಇಲ್ಲಿ ಇರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು, ರೈಟ್. ಸೊ ಹೀಗೆ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ಆರ್ ದೇರ್ ಅಂಡ್ ಯು ಮಸ್ಟ್ ನೋ ವಿತ್ ರೆಸ್ಪೆಕ್ಟ್ ಟು ದಿ ಟ್ರೇಡ್ ಪಾಲಿಸಿ. ಅರ್ಥ ಆಯ್ತಾ? ಎಕ್ಸ್ಚೇಂಜ್ ರೇಟ್ ಬಗ್ಗೆ ಗೊತ್ತಿರಲಿ, ಅಥವಾ ಡಿ-ಡಾಲರೈಸೇಷನ್ ನಾವು ಏನ್ ಮಾಡ್ತಾ ಇದೀವಿ ಈಗ, ರೈಟ್, ವಸ್ತ್ರೋ ಅಕೌಂಟ್ ರೋಲ್ ಏನಿದೆ, ರೈಟ್, ಅವೆಲ್ಲವೂ ಕೂಡ ಇಲ್ಲಿ ಮ್ಯಾಟರ್ ಆಗ್ತವೆ. ಓಕೆ, ಹೀಗೆ ಈ ಟ್ರೇಡ್ ಪಾಲಿಸಿ, ರೆಸ್ಟ್ರಿಕ್ಟಿವ್ ಟ್ರೇಡ್ ಪಾಲಿಸಿಯಲ್ಲಿ ಕೌಂಟರ್ ವೇಲಿಂಗ್ ಡ್ಯೂಟೀಸ್ ಅಂದ್ರೆ ಏನು, ರೈಟ್, ಅಥವಾ ಕಸ್ಟಮ್ ಡ್ಯೂಟೀಸ್ ಅಂದ್ರೆ ಹೇಗಿರುತ್ತೆ, ಆಂಟಿ ಡಂಪಿಂಗ್ ಡ್ಯೂಟಿ ಅಂದ್ರೆ ಹೇಗಿರುತ್ತೆ, ಸೇಫ್ ಗಾರ್ಡ್ ಡ್ಯೂಟಿ ಅಂದ್ರೆ ಹೇಗಿರುತ್ತೆ, ಅಥವಾ ವಿ ಕ್ಯಾನ್ ಸೇ ದಟ್ ಡಿಫ್ರೆಂಟ್ ಅಗ್ರಿಮೆಂಟ್ಸ್ ಇದೆ ಅಲ್ವಾ. ಓಕೆ, ಟ್ರೇಡ್ ಅಲ್ಲಿ ಯು ಮಸ್ಟ್ ಗೋ ವಿತ್ ದಿ WTO ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್. ಓಕೆ, ಅದರಲ್ಲಿ ಯು ಕ್ಯಾನ್ ಗೋ ವಿತ್ ದಿ, ಐ ಕ್ಯಾನ್ ಟೆಲ್ ಯು ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಆಂಬರ್ ಬಾಕ್ಸ್ ಅಂದ್ರೆ ಏನು, ಅಥವಾ ವಾಟ್ ಯು ಸೇ ದಟ್ ಗ್ರೀನ್ ಬಾಕ್ಸ್ ಅಂದ್ರೆ ಏನು, ಬ್ಲೂ ಬಾಕ್ಸ್ ಅಂದ್ರೆ ಏನು, ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಪ್ರೋಗ್ರಾಮ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಏನಿದೆ, ಪೀಸ್ ಕ್ಲಾಸ್ ಏನಿದೆ, ರೈಟ್. ಹೀಗೆ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಯು ನೀಡ್ ಟು ಡಿಸ್ಕಸ್. ಇನ್ನೊಂದು ಬರುತ್ತೆ ಟ್ರಿಮ್ಸ್ ಅಂತ ಹೇಳಿ, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್. ಇದು ಓನ್ಲಿ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ ಗೊತ್ತಿರಬೇಕು. ಡೊಮೆಸ್ಟಿಕ್ ಕಂಟೆಂಟ್ ರೂಟ್ ಅಂದ್ರೆ ಏನಿರುತ್ತೆ, ರೈಟ್. ಸೊ ಹೀಗೆ ಬೇರೆ ಬೇರೆ ರೀತಿಯ ಆಸ್ಪೆಕ್ಟ್ಸ್ ಇದೆ, ಅದು ಕೂಡ ಬಟ್ ಇವಾಗ ಇಲ್ಲ. ಓಕೆ, ಅದು ಇಲ್ಲ, ಸೊ ಜಸ್ಟ್ ಅದು ಬೇಡ. ಅದಾದ್ರೆ ಬರ್ತಕ್ಕಂಥದ್ದು ಗ್ಯಾಡ್ಸ್ ಇದೆ ಅಲ್ವಾ. ಸೊ ಗ್ಯಾಡ್ಸ್ ಅಂದ್ರೆ ಏನಾಗಿದೆ, ಜನರಲ್ ಅಗ್ರಿಮೆಂಟ್ ಟ್ರೇಡ್ ಅಂಡ್ ಸರ್ವಿಸಸ್ ಇದೆ, ಅಲ್ಲಿ ಜನರಲ್ ಅಗ್ರಿಮೆಂಟ್ ಟ್ರೇಡ್ ಅಂಡ್ ಟ್ಯಾರಿಫ್ ಇದೆ, ಅಲ್ಲಿ ಮೋಡ್ 1, ಮೋಡ್ 2, ಮೋಡ್ 3, ಮೋಡ್ 4 ಅಂತ ಇದೆ, ರೈಟ್. ಅದೇ ರೀತಿಯಲ್ಲಿ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ಅಂತ ಹೇಳಿ ಬರುತ್ತೆ. ಓಕೆ, GSP ಅನ್ನೋ ಟಾಪಿಕ್ ಇದೆ ಅಲ್ವಾ, ಜನರಲೈಸ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಏನಿದೆ, ನ್ಯೂಸ್ ಅಲ್ಲಿ ಕೂಡ ಇತ್ತು ಇದು, ಹಂಗಂದ್ರೆ ಏನು, ಇವೆಲ್ಲವೂ ಟಾಪಿಕ್ ಅನ್ನ ಓದ್ತೀವಿ. ಇನ್ನೊಂದು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಟ್ರಿಪ್ಸ್. ಓಕೆ, ದ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಇಲ್ಲಿ ಕಾಪಿ ರೈಟ್ ಅಂದ್ರೆ ಏನು, ಯಾವ ಮಿನಿಸ್ಟ್ರಿ ಇದೆ, ಪೇಟೆಂಟ್ ಅಂದ್ರೆ ಏನು, ಯುಟಿಲಿಟಿ ಪೇಟೆಂಟ್ ಅಂದ್ರೆ ಏನು, ಪ್ರೈಮರಿ ಪೇಟೆಂಟ್ ಅಂದ್ರೆ ಏನು, ಸೆಕೆಂಡರಿ ಪೇಟೆಂಟ್ ಅಂದ್ರೆ ಏನು, ಪೇಟೆಂಟ್ ಎವರ್ ಗ್ರೀನಿಂಗ್ ಅಂದ್ರೆ ಏನು, ಪೇಟೆಂಟ್ ಕೋಆಪರೇಷನ್ ಟ್ರೀಟಿ, ಪೇಟೆಂಟ್ ಲಾ ಟ್ರೀಟಿ, ಒಂದೋ ಎರಡೋ ಇಲ್ಲಿ. ಪ್ರೊಡಕ್ಟ್ ಪೇಟೆಂಟ್ ಅಂದ್ರೆ ಏನು, ಪ್ರೊಸೆಸ್ ಪೇಟೆಂಟ್ ಅಂದ್ರೆ ಏನು, ಇಂಡಿಯಾದಲ್ಲಿ ಯಾವ್ದಿದೆ, ಪೇಟೆಂಟ್ ಆಕ್ಟ್ 70 ಏನು ಹೇಳುತ್ತೆ, ಪೇಟೆಂಟ್ ಅಮೆಂಡ್ಮೆಂಟ್ ಆಕ್ಟ್ 2005 ಏನು ಹೇಳುತ್ತೆ. ಓಕೆ, ಸ್ಪೆಷಲಿ ಫಾರ್ಮಾಸ್ಯೂಟಿಕಲ್ ವರ್ಸಸ್ ಪೇಟೆಂಟ್ಸ್ ಬಗ್ಗೆ ಯಾವ ಇಶ್ಯೂಸ್ ಇದೆ, ಬಯಾಲಜಿಕಲ್ ಪೇಟೆಂಟ್ ಅಂದ್ರೆ ಏನು, ರೈಟ್. ದಿಸ್ ಆಲ್ ಟಾಪಿಕ್ಸ್ ವಿ ಹ್ಯಾವ್ ಟು ಡಿಸ್ಕಸ್ ಇನ್ ಯಾವುದರಲ್ಲಿ, ನಿಮ್ಮ ಟ್ರಿಪ್ಸ್ ಅಲ್ಲಿ. ಹೀಗೆ ದೇರ್ ಆರ್ ಡಿಫ್ರೆಂಟ್ ಅಗ್ರಿಮೆಂಟ್ಸ್ ಆರ್ ದೇರ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ರೈಟ್. ಹೀಗೆ ಟ್ರೇಡ್ ಅನ್ನ ಇನ್ನೂ ವಿಷಯಗಳಿದಾವೆ, ಬಿಕಾಸ್ ಲ್ಯಾಕ್ ಆಫ್ ಟೈಮ್ ನನಗೆ ಹೇಳಕ್ಕಾಗ್ತದೆ. ಹೀಗೆ ಈ ಪಾಲಿಸಿ ಕೂಡ ಗೊತ್ತಿರಬೇಕು. ಸರ್ ಹಾಗಾದ್ರೆ ಪಾಲಿಸಿ ಇದ್ರೆ ಸಾಕ ಎಕನಾಮಿಗೆ? ಇಲ್ಲ, ಪಾಲಿಸಿ ಮತ್ತೇನ್ ಬೇಕು ಸರ್ ಹಾಗಿದ್ರೆ, ವಿ ಮಸ್ಟ್ ನೀಡ್ ಸಮ್ ಎಕನಾಮಿಕ್ ರಿಫಾರ್ಮ್ಸ್ ಅಲ್ವಾ. ಎಕನಾಮಿಕ್ ರಿಫಾರ್ಮ್ಸ್ ಅಂತ ಬಂದ್ರೆ ಸರ್ ಏನೇನು ಗೊತ್ತಿರಲಿ ಸರ್ ನಿಮಗೆ, ರೈಟ್. ಕೆಲವೊಂದು ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್. ಓಕೆ, ಯು ಕ್ಯಾನ್ ಸೇ ದಟ್ ಇಲ್ಲಿವರೆಗೂ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಏನ್ ಮಾಡ್ಕೊಂಡಿದ್ದೀರಿ, ಓಕೆ, ಅಥವಾ ಯು ಕ್ಯಾನ್ ಟೆಲ್ ಯು, ರೈಟ್, ರೈಲ್ವೆ ರಿಫಾರ್ಮ್ಸ್ ಏನ್ ಮಾಡ್ಕೊಂಡಿದ್ದೀರಿ. ಹೀಗೆ ದೇರ್ ಆರ್ ಡಿಫ್ರೆಂಟ್ ಮಲ್ಟಿಪಲ್ ಆಸ್ಪೆಕ್ಟ್ಸ್ ಇದೆ. ಓಕೆ, ಪ್ಲಾನಿಂಗ್ ಇನ್ ಇಂಡಿಯಾ, ಪ್ಲಾನಿಂಗ್ ಇನ್ ಕರ್ನಾಟಕ, ರೈಟ್. ನೀವು ಕರ್ನಾಟಕ KS ಓದ್ತಾ ಇದ್ರಿ ಅಂದ್ರೆ ಪ್ಲಾನಿಂಗ್ ಇನ್ ಇಂಡಿಯಾ ಜೊತೆಗೆ ಪ್ಲಾನಿಂಗ್ ಇನ್ ಕರ್ನಾಟಕ ಓದ್ಕೊಳ್ಳಿ. ಓಕೆ, ಯಾವ ತರ ಪ್ಲಾನಿಂಗ್ ಇಂಡಿಯಾದಲ್ಲಿ ಬಂತು, ರೈಟ್. ಪ್ಲಾನಿಂಗ್ ಕಮಿಷನ್ ರೂಲ್ ಏನಾಗಿತ್ತು,
ನೀತಿ ಆಯೋಗ ಮತ್ತು ಪ್ಲಾನಿಂಗ್ ಕಮಿಷನ್ ಯಾವ ತರ ಡಿಫರೆನ್ಸಸ್ ಇದೆ. ಹೀಗೆ ಎಕನಾಮಿಕ್ ರಿಫಾರ್ಮ್ಸ್ ಅಥವಾ ಯು ಕ್ಯಾನ್ ಗೋ ಫಾರ್ ದ ಇಂಡಸ್ಟ್ರಿಯಲ್ ರಿಫಾರ್ಮ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಈಗ ಅಗ್ರಿಕಲ್ಚರ್ ಇದೆ, ಈ ತರ ಮಾಡ್ತಾ ಬರೀಬೇಕು. ಇಂಡಸ್ಟ್ರಿಯಲ್ ಅಂತ ಬಂದ್ರೆ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 48, 56 ಅನ್ನ ಏನಕ್ಕೆ ನಾವು ಬೈಬಲ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಕರಿತೀವಿ, ಅಥವಾ ಕ್ಯಾಪಿಟಲಿಸಮ್ ಅಂತ ಅದಕ್ಕೆ ಯಾಕೆ ಕರಿತೀವಿ, ಸಾರಿ ನಾನ್ ಕ್ಯಾಪಿಟಲಿಸಮ್ ಸೋಷಿಯಲಿಸಮ್ ಅಂತ ಯಾಕೆ ಕರಿತೀವಿ, ಅಥವಾ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳಬೇಕಂದ್ರೆ 60 ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ 73 ಅಮೆಂಡ್ ಮಾಡಿದಿರ್ಬೋದು. 1991 ಡಿ ಲೈಸೆನ್ಸಿಂಗು, ಡಿ ರೆಗ್ಯುಲೇಷನ್ ಮ್ಯಾಟ್ರ್ ಏನು ಹೇಳುತ್ತೆ, ಯಾವುದು ಇವೆಲ್ಲವೂ ಕೂಡ ಎಲ್ಲಿ ಡಿಸ್ಕಷನ್ ಮಾಡ್ತೀವಿ, ಎಕನಾಮಿಕ್ ರಿಫಾರ್ಮ್ಸ್. ಓಕೆ, ಯಾವ್ಯಾವು ಇದಾವೆ ರಿಫಾರ್ಮ್ಸ್, ಲೆವಿಷಿಯನ್ ಮಾಡೆಲ್ ಏನು ಹೇಳುತ್ತೆ, ಕೆನಿಷಿಯನ್ ಮಾಡೆಲ್ ಅದೇನು ಹೇಳಿದೆ, ರೈಟ್. ಸೊ ಹೀಗೆ ದೇರ್ ಆರ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅನ್ನ ವಿ ನೀಡ್ ಟು ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ದಿ ಎಕನಾಮಿಕ್ ರಿಫಾರ್ಮ್ಸ್. ಆಮೇಲೆ ಸರ್ ಹಾಗಿದ್ರೆ ಇನ್ನೊಂದು ಏನು ಓದಬೇಕು ಅಂದ್ರೆ ಆಫ್ಟರ್ ದಿ ಎಕನಾಮಿಕ್ ರಿಫಾರ್ಮ್ ಹೀಗೆ ಬೇರೆ ಬೇರೆ ಇದಾವೆ ಇಲ್ಲಿ, ಅವಾಗ ನಿಮಗೆ ಒಂದು ಐಡಿಯಾ ಇರಬೇಕು. ಹೆಲ್ತ್ ರಿಫಾರ್ಮ್ಸ್, ಅಗ್ರಿಕಲ್ಚರ್ ರಿಫಾರ್ಮ್ಸ್ ಎಲ್ಲವೂ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಎಲ್ಲ ಓದಿದ್ರೆ ಏನಾಗಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಚಾಲೆಂಜಸ್ ಆಫ್ ಎಕಾನಮಿ. ಅದು ಎಕನಾಮಿಯಲ್ಲಿ ಚಾಲೆಂಜಸ್ ಏನೇನಿದೆ ಸರ್ ಹಾಗಿದ್ರೆ ಇನ್ಫ್ಲೇಷನ್ ದ ಬಿಗ್ಗೆಸ್ಟ್ ಯಾವ್ದಾಗಿದ್ರೆ ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಇನ್ಫ್ಲೇಷನ್ ಏನಿದೆ, ಕ್ರೀಪಿಂಗ್ ಅಂದ್ರೆ ಏನು, ವಾಕಿಂಗ್ ಅಂದ್ರೆ ಏನು, ಟ್ರಾಟಿಂಗ್ ಅಂದ್ರೆ ಏನು, ಗ್ಯಾಲಪಿಂಗ್ ಅಂದ್ರೆ ಏನು, ಹೈಪರ್ ಇನ್ಫ್ಲೇಷನ್ ಅಂದ್ರೆ ಏನು, ರೈಟ್. ಬಾಟಲ್ ನೆಕ್ ಇನ್ಫ್ಲೇಷನ್ ಅಂದ್ರೆ ಏನು ಬರುತ್ತೆ, ರೈಟ್. ಅದೇ ರೀತಿಯಾಗಿ ಇನ್ಫ್ಲೇಷನ್ ಯಾವ ತರ ಮೆಷರ್, ಕ್ವಾಂಟಿಟೇಟಿವ್ ಈಸಿಂಗ್ ಅಂದ್ರೆ ಏನು, ರೈಟ್. ಓಕೆ, ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಯು ಮಸ್ಟ್ ನೋ, ರೈಟ್. ಯಾವ ತರ ಇನ್ಫ್ಲೇಷನ್ ಇಂಡಿಯಾದಲ್ಲಿ ಕಂಟ್ರೋಲ್ ಮಾಡ್ಬೋದು, ಓಕೆ. ಸ್ಟ್ರಕ್ಚರಲ್ ಇನ್ಫ್ಲೇಷನ್ ಅಂದ್ರೆ ಏನು, ರೈಟ್. ಇವೆಲ್ಲ ಡಿಫ್ರೆಂಟ್ ಚಾಲೆಂಜಸ್ ಇನ್ ಅನ್ ಎಕಾನಮಿ. ಅಲ್ಲಿ ಇನ್ಫ್ಲೇಷನ್, ಸ್ಟ್ಯಾಗ್ಫ್ಲೇಷನ್, ರೈಟ್, ಡಿಸ್ಇನ್ಫ್ಲೇಷನ್ ಇದೆ, ಡಿಫ್ಲೇಷನ್ ಇದೆ, ಸ್ಕ್ಯೂಫ್ಲೇಷನ್ ಇದೆ, ರಿಫ್ಲೇಷನ್ ಇದೆ, ರೈಟ್, ಅಥವಾ ಗ್ರೀಡ್ಫ್ಲೇಷನ್ ಇದೆ. ದೇರ್ ಆರ್ ಮಲ್ಟಿಪಲ್ಸ್ ಆಫ್ ದ ಇನ್ಫ್ಲೇಷನ್ಸ್ ಇದಾವೆ. ಅದು ನಮ್ಮ ಎಕ್ಸಾಮ್ಗೆ ಕೂಡ ಅದು ಸ್ಟ್ರಕ್ಚರಲ್ ಇನ್ಫ್ಲೇಷನ್ ಇದೆ. ದೇರ್ ಆರ್ ಮಲ್ಟಿಪಲ್ ಇನ್ಫ್ಲೇಷನ್ಸ್ ಯು ನೀಡ್ ಟು ನೋ. ಫಸ್ಟ್ ಹಾಗಿದ್ರೆ ಇನ್ಫ್ಲೇಷನ್. ಇನ್ನೊಂದು ಇಂಪಾರ್ಟೆಂಟ್ ಯಾವುದು, ಅನ್ಎಂಪ್ಲಾಯ್ಮೆಂಟ್. ಹಾಗಾದ್ರೆ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ಲೇಬರ್ ಫೋರ್ಸ್ ಅಂದ್ರೆ ಹೇಗಿರುತ್ತೆ, ರೈಟ್. ಆಮೇಲೆ ಯು ಕ್ಯಾನ್ ಸೇ ದಟ್ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಯಾರು ರಿಲೀಸ್ ಮಾಡ್ತಾರೆ, ರೈಟ್. ಕ್ವಾರ್ಟರ್ನರಿ ಓಕೆ ಎಂಪ್ಲಾಯ್ಮೆಂಟ್ ಸರ್ವೆನ ಯಾರು ರಿಲೀಸ್ ಮಾಡ್ತಾರೆ, ರೈಟ್. ಅಥವಾ ಆಲ್ ಇಂಡಿಯಾ ಟೈಮ್ ಯೂಸ್ ಸರ್ವೆನ ಯಾರು ರಿಲೀಸ್ ಮಾಡ್ತಾರೆ. ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ಇನ್ ದ ಎಂಪ್ಲಾಯ್ಮೆಂಟ್ ಆರ್ ಅನ್ಎಂಪ್ಲಾಯ್ಮೆಂಟ್ ಯು ನೀಡ್ ಟು ನೋ. ಅಥವಾ ML ದಂತೆವಾಲ ಕಮಿಟಿ ಪ್ರಕಾರ ಯೂಶುವಲ್ ಸ್ಟೇಟಸ್ ಓಕೆ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ಮಂತ್ಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ರೈಟ್. ಅಥವಾ ಯು ಕ್ಯಾನ್ ಸೇ ದಟ್ ಡೈಲಿ ಸ್ಟೇಟಸ್ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು. ಸೊ ಹೀಗೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಎಂಪ್ಲಾಯ್ಮೆಂಟ್. ಸ್ಟ್ರಕ್ಚರಲ್ ಅಂದ್ರೆ ಏನು, ಓಕೆ. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಏನಿರುತ್ತೆ, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಏನಿರುತ್ತೆ, ಟೆಕ್ನಾಲಜಿಕಲ್ ಹೇಗಿರುತ್ತೆ, ಡಿಸ್ಗೈಸ್ ಹೇಗಿರುತ್ತೆ, ರೈಟ್. ದೇರ್ ಆರ್ ಮಲ್ಟಿಪಲ್ಸ್ ಟೈಪ್ ಆಫ್ ದ ಓಕೆ ಅನ್ಎಂಪ್ಲಾಯ್ಮೆಂಟ್ ಗೊತ್ತಿರಬೇಕು. ಇಂಡಿಯಾದಲ್ಲಿ ಎಷ್ಟು ರೇಟ್ ಇದೆ, ಕರ್ನಾಟಕದಲ್ಲಿ ಎಷ್ಟು ರೇಟ್ ಇದೆ, ಓಕೆ ಯು ಮಸ್ಟ್ ನೋ. ಇನ್ನೊಂದು ಇಂಪಾರ್ಟೆಂಟ್ ಪಾವರ್ಟಿ. ದೇ ಕ್ಲೇಮಿಂಗ್ ದಟ್ ಓಕೆ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾ ಇದೆ ನೀತಿ ಆಯೋಗ, ಬಟ್ ಥಿಂಗ್ ಈಸ್ ಪಾವರ್ಟಿ ಕೂಡ ಮ್ಯಾಟರ್ ಲಾಟ್ ಆಗುತ್ತೆ ಬಿಕಾಸ್ ಮಲ್ಟಿ ಪಾವರ್ಟಿ ಡೈಮೆನ್ಷನ್ ಇದೆ ನಮ್ಮಲ್ಲಿ. ಸೊ ಹಾಗಾಗಿ ಇಲ್ಲಿ ಯು ಕ್ಯಾನ್ ಟೆಲ್ ದಟ್ ಏನು ಅಲ್ಲಿ ಪಾವರ್ಟಿ ಅಂತ ಬಂದ್ರೆ ಪಾವರ್ಟಿ ಲೈನ್ ಅಂದ್ರೆ ಏನು, ಹೆಡ್ ಕೌಂಟ್ ರೇಷಿಯೋ ಅಂದ್ರೆ ಏನು, ಓಕೆ. ಆಮೇಲೆ ಯು ಕ್ಯಾನ್ ಸೇ ದಟ್ ನೀಲ್ಕಂಠರಥ್ ಕಮಿಟಿ ಮತ್ತು ವಾಟ್ ಯು ಸೇ ದಟ್ ನಿಮ್ಮ VM ದಂಡೇಕರ್ ಕಮಿಟಿ ಏನ್ ರೆಕಮೆಂಡ್ ಮಾಡಿದ್ರು, ವೈಕ್ಯಾಲಕ್ ಕಮಿಟಿ ಅದೇನ್ ರೆಕಮೆಂಡ್ ಮಾಡ್ತು, ಓಕೆ. ಅಥವಾ ನಮ್ಮ DT ಲಕ್ಕಡ್ವಾಲಾ ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ, ಅಥವಾ ಸುರೇಶ್ ಟೆಂಡೂಲ್ಕರ್ ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ, C ರಂಗರಾಜನ್ ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ, ಅಥವಾ ಯು ಕ್ಯಾನ್ ಸೇ ಯೂನಿಫಾರ್ಮ್ ರಿಕಾಲ್ ಮೆಥಡ್ ಏನಿದೆ, ರೈಟ್. ಯೂನಿಫಾರ್ಮ್ ರಿಕಾಲ್ ಮೆಥಡ್ ಏನಿದೆ, ಮಿಕ್ಸ್ಡ್ ರಿಫಾರ್ಮ್ ಓಕೆ ಮಿಕ್ಸ್ಡ್ ರಿಸೋರ್ಸ್ ಆರ್ ರಿಕಾಲ್ ಮೆಥಡ್ ಏನು ಹೇಳುತ್ತೆ, ಮಾಡಿಫೈಡ್ ಮಿಕ್ಸ್ಡ್ ರಿಫಾರ್ಮ್ ಮೆಥಡ್ ಏನು ಹೇಳುತ್ತೆ. ದೇರ್ ಮಲ್ಟಿಪಲ್ ಥಿಂಗ್ಸ್ ಯು ನೀಡ್ ಟು ನೋ ಸರ್. ಆಮೇಲೆ ಚಾಲೆಂಜಸ್ ಏನಿದೆ, ಸ್ಕಿಲ್ ಕಡಿಮೆ ಇರೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದೆ ಸ್ಕಿಲ್ ಅನ್ನು ಇಂಪ್ರೂವ್ ಮಾಡೋಕ್ಕೆ ಸರ್. ಮತ್ತೇನಿದೆ, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಜಾಸ್ತಿ ಇರೋದು, ರೈಟ್. ಈಗ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಮತ್ತು ನಿಮ್ಮ ಎಫಿಷಿಯನ್ಸಿ ಏನಿದೆ ಎಕಾನಮಿದು ಯೂನಿವರ್ಸಲಿ ಇರುತ್ತೆ. ಹಾಗಾಗಿ ಎಫಿಷಿಯನ್ಸಿ ಜಾಸ್ತಿ ಮಾಡಬೇಕಂದ್ರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋನ ಯು ಹ್ಯಾವ್ ಟು ಡಿಕ್ರೀಸ್. ಓಕೆ, ನೀವು ಕಂಪಲ್ಸರಿ ಏನು ಮಾಡಬೇಕಾಗುತ್ತೆ ಹಾಗಿದ್ರೆ ಅದರ ಕಂಪಲ್ಸರಿ ಯು ನೀಡ್ ಟು ಡಿಕ್ರೀಸ್ ಮಾಡಬೇಕಾಗುತ್ತೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋನ. ಆಮೇಲೆ ಇನ್ನೊಂದೇನೋ ಸೋಷಿಯಲ್ ಕ್ಯಾಪಿಟಲ್. ಹಾಗಾದ್ರೆ ಸೊಸೈಟಿಯನ್ನ ಯು ಮಸ್ಟ್ ಕನ್ವರ್ಟ್ ಇನ್ ಟು ಎ ಕ್ಯಾಪಿಟಲ್. ಕ್ಯಾಪಿಟಲ್ ಹೇಳಿದೆ ಇನ್ವೆಸ್ಟ್ಮೆಂಟ್ ತರ ಮಾಡು, ಡಿವಿಡೆಂಡ್ ತರ ಮಾಡು ಅಂತ. ಹಾಗೆ ಸೋಷಿಯಲ್ ಕ್ಯಾಪಿಟಲ್ ಇಶ್ಯೂಸ್ ಏನಿದೆ, ರೈಟ್, ಇವೆಲ್ಲವೂ ಕೂಡ ಮ್ಯಾಟರ್ ಆಗ್ತವೆ ಸರ್. ಹಾಗಿದ್ರೆ ಇದ್ರ ಜೊತೆ ಮತ್ತೇನು ಓದ್ಬೇಕು ಸರ್ ಹಾಗಿದ್ರೆ, ಯು ಮಸ್ಟ್ ಗೋ ವಿತ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಲಾಸ್ಟ್ ಓಕೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಎಕನಾಮಿಕ್ ಟರ್ಮಿನಾಲಜೀಸ್. ಹಾಗೆ ಎಕನಾಮಿಕ್ ಟರ್ಮಿನಾಲಜೀಸ್ ಅಂದ್ರೆ ಇದು ಓನ್ಲಿ ಫಾರ್ ದ ಕರೆಂಟ್ ಅಫೇರ್. ಓಕೆ, ನಿಮಗೆ ಜಾಸ್ತಿ ಕ್ವೆಶನ್ಸ್ ಬರೋದೆ ಎಕನಾಮಿಕ್ ಟರ್ಮಿನಾಲಜೀಸ್. ಹಾಗಿದ್ರೆ ಒಂದ್ಸಾರಿ ಲಾಸ್ಟ್ ನೋಡಿ ಒಂದು 5 minutes ಅಲ್ಲಿ ಏನೇನಿದೆ ಎಕನಾಮಿ ಅಂದ್ರೆ, ಎಕನಾಮಿ ಇಸ್ ನಥಿಂಗ್ ಬಟ್ ಎ ಪ್ರೊಡಕ್ಷನ್, ರೈಟ್. ಪ್ರೊಡಕ್ಷನ್. ಹಾಗೆ ಪ್ರೊಡಕ್ಷನ್ ಅಂದ್ರೆ ಏನೇನು ಗೊತ್ತಿರಬೇಕು ಸರ್, GDP, GNP, ರೈಟ್, NNP, ರೈಟ್, NDP, ರೈಟ್,
ಬೇರೆ ಬೇರೆ ಕಾನ್ಸೆಪ್ಟ್. GDP ಅಂದ್ರೆ ಗ್ರೀನ್ GDP, ಓಕೆ, ಗ್ರೀನ್ GDP ಅಂದ್ರೆ ಏನು, GV ಅಂದ್ರೆ ಏನು, GDP ಕ್ಯಾಲ್ಕುಲೇಷನ್ ಅಂದ್ರೆ ಹೀಗೆ ಮಲ್ಟಿಪಲ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಆಮೇಲೆ ಏನ್ ಗೊತ್ತಿರ್ಬೇಕಾಗಿದ್ರೆ ವಿ ಮಸ್ಟ್ ನೋ ದಿ ಫ್ಯಾಕ್ಟರ್ಸ್ ಅಂದ್ರೆ ಫ್ಯಾಕ್ಟರ್ ರಿಫಾರ್ಮ್ಸ್. ಆಮೇಲೆ ಮತ್ತೇನು ಗೊತ್ತಿರ್ಬೇಕು ಸರ್ ಆಗಿದ್ರೆ ಫ್ಯಾಕ್ಟರ್ಸ್ ರಿಫಾರ್ಮ್ಸ್ ಕೂಡ ಇಲ್ಲಿ ಗೊತ್ತಿರಬೇಕು. ಹಾಗಿದ್ರೆ ಪ್ರೊಡಕ್ಷನ್ ಆದ ನಂತರ ಮತ್ತೇನ್ ಗೊತ್ತಿರ್ಬೇಕಾದ್ರೆ ಪ್ರೊಡಕ್ಷನ್ ಏನ್ ಬೇಕಾಗುತ್ತೆ ಸರ್ ಆಗಿದ್ರೆ ಇನ್ಫ್ರಾಸ್ಟ್ರಕ್ಚರ್. ಸರ್ ಇನ್ಫ್ರಾಸ್ಟ್ರಕ್ಚರ್ ಜೊತೆ ಮತ್ತೇನ್ ಬೇಕು ಸರ್ ಆಗಿದ್ರೆ ಪಾಲಿಸೀಸ್. ಆ ಪಾಲಿಸಿ ಜೊತೆ ಏನ್ ಬೇಕು ಸರ್ ಆಗಿದ್ರೆ ಎಕನಾಮಿಕ್ ರಿಫಾರ್ಮ್ಸ್, ರೈಟ್, ಎಕನಾಮಿಕ್ ರಿಫಾರ್ಮ್ಸ್ ಇಷ್ಟು ಗೊತ್ತಿರಬೇಕು. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನೇನು ಬರುತ್ತೆ, ಪಾಲಿಸಿಯಲ್ಲಿ 3 ಇಂಪಾರ್ಟೆಂಟ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಫಿಸ್ಕಲ್ ಪಾಲಿಸಿ, ಓಕೆ, ಡೀಟೇಲ್ ಆಗಿ ಗೊತ್ತಿರಬೇಕು. ಟ್ಯಾಕ್ಸ್ ರಿಲೇಟೆಡ್, ಓಕೆ, ಬಡ್ಜೆಟ್ ಅವೆಲ್ಲವೂ ಗೊತ್ತಿರಬೇಕು. ಸೊ ಇನ್ನೊಂದು ಏನಾಗಿದೆ ಸರ್ ಆಗಿದ್ರೆ ಮಾನಿಟರಿ ಪಾಲಿಸಿ. ಮನಿ ಅಂದ್ರೆ ಏನು, RBI ಏನಿರುತ್ತೆ, ಶೆಡ್ಯೂಲ್ಡ್ ಅಂದ್ರೆ ಏನು, ನಾನ್ ಶೆಡ್ಯೂಲ್ಡ್ ಅಂದ್ರೆ ಏನು, ದ ಮಲ್ಟಿಪಲ್ಸ್ ಆಫ್ ಥಿಂಗ್ಸ್ ಇಲ್ಲಿದೆ ಗೊತ್ತಿರಬೇಕು. ಇನ್ನೊಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ರೋಲ್ ಏನಿದೆ, ರೈಟ್, ಗೊತ್ತಿರಬೇಕಿಲ್ಲ ಎಷ್ಟು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಇದೆ ಇಂಡಿಯಾದಲ್ಲಿ, ಅದು ಕೂಡ ಮ್ಯಾಟರ್ ಲಾಟ್ ಆಗುತ್ತೆ, ರೈಟ್. ಕ್ಯಾಬಲ್ಸ್ ರೇಟಿಂಗ್ ಇದೆ ಅಲ್ವಾ, ಪದ್ಮನಾಭನ್ ಕಮಿಟಿ ಕ್ಯಾಬಲ್ಸ್ ರೇಟಿಂಗ್ ಏನು ಹೇಳುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಾಡ್ತದೆ, ಬ್ಯಾಂಕಿಂಗ್ ಅಲ್ಲಿ ದ ಮೋಸ್ಟ್ ಡೇಂಜರಸ್ ಯಾವ್ದಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್. ಹಂಗಂದ್ರೆ ಏನು, ಯಾವ ಸ್ಟೆಪ್ಸ್ ನಾವು ತಗೊಂಡ್ಬಂದಿದೀವಿ ಅದು ಕೂಡ ಮ್ಯಾಟರ್, ರೈಟ್. ಇನ್ನೊಂದಾಗಿದ್ರೆ ಟ್ರೇಡ್ ಪಾಲಿಸಿ ನಮಗೆ ಗೊತ್ತಿದೆ, ಏನೇನು ಓದಬೇಕು ಅಂತ ಡೀಟೇಲ್ ಆಗಿ ಗೊತ್ತಿರಬೇಕು. ಓಕೆ, ಮೋಸ್ಟ್ ಆಫ್ ದಿ ಕ್ವೆಶನ್ಸ್ 80% ಇಲ್ಲಿಂದನೇ ಬರ್ತಕ್ಕಂಥ ಚಾನ್ಸ್ ಇದೆ. ಆಮೇಲೆ ಇದಾದ ನಂತರ ಎಕನಾಮಿಕ್ ರಿಫಾರ್ಮ್ಸು ಸೇಮ್ ಏನು ಓದಿರ್ತೀರ ಅದನ್ನೇ ಮತ್ತೆ ಅಗ್ರಿಕಲ್ಚರ್ ರಿಫಾರ್ಮ್ಸು, ಅಲೈಡ್ ಆಕ್ಟಿವಿಟೀಸ್ ರಿಫಾರ್ಮ್ಸು, ರೈಟ್. ಮತ್ತೇನು ಹೇಳ್ಬೋದಾಗಿದ್ರೆ ಇಂಡಸ್ಟ್ರಿಯಲ್ ರಿಫಾರ್ಮ್ಸ್, ಮೈನಿಂಗು, ಎಲೆಕ್ಟ್ರಿಕ್, ಏನೇನಿದೆ ಎಕನಾಮಿಲಿ ಇಲ್ಲಿವರೆಗೂ ಏನೇನು ರಿಫಾರ್ಮ್ ಮಾಡ್ಕೊಂಡಿದ್ದಾರೆ ಅವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತದ, ರೈಟ್. ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳೋದು ಮಾಡ್ತಾ, FDI ಅಂದ್ರೆ ಏನು, FPI ಅಂದ್ರೆ ಏನು, FII ಅಂದ್ರೆ ಏನು, ಓಕೆ, ಯಾವ್ಯಾವ ಇದಾವೆ ಅದು ಕೂಡ ಇಂಪಾರ್ಟೆಂಟ್, ರೈಟ್. ಆಮೇಲೆ ಎಕನಾಮಿಕ್ ರಿಫಾರ್ಮ್ಸ್ ಆಗಬೇಕಾದ್ರೆ ಇನ್ನೊಂದು ಏನು ಗೊತ್ತಿರಬೇಕು ಅಂದ್ರೆ ಓಕೆ, ಇನ್ಸ್ಟಿಟ್ಯೂಷನ್ಸ್ ಬೇಕು. ಹಾಗೆ ಇನ್ಸ್ಟಿಟ್ಯೂಷನ್ ಅನ್ನ 2 ತರ ನಾನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು, ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಇನ್ನೊಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಹಾಗಾದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ RBI ಅಂತ ಮೇಲೆ ಮಾಡ್ಕೋಪ. ಅದೇ ರೀತಿ RBI ಅಂಡ್ ಸಬ್ಸಿಡರೀಸ್. ಹಾಗೆ RBI ಜೊತೆಗೆ ಯಾವ್ಯಾವ ಸಬ್ಸಿಡರಿ ಇದೆ, ಯಾವ್ಯಾವ ಆಕ್ಟ್ ಇದೆ ಗೊತ್ತಿರಬೇಕು. ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಕಾರ್ಪೊರೇಷನ್ ಏನಿರುತ್ತೆ, ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಾ ಲಿಮಿಟೆಡ್ ಏನು ಹೇಳುತ್ತೆ, RBI, ಓಕೆ, IT ಅಲಯನ್ಸ್ ಏನು ಹೇಳುತ್ತೆ. ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಅದೇ ರೀತಿಯಾಗಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಲ್ಲಿ ಯಾವ್ಯಾವ ಬರ್ತವೆ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಅದರ ರೋಲ್ ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್, ಸ್ಪೆಷಲಿ ED ಬರುತ್ತಲ್ವಾ, ED ಮೋಸ್ಟ್ ಮ್ಯಾಟರ್ ಆಗುತ್ತೆ ಎಕ್ಸಾಮ್ಗೆ. ಯಾವ್ಯಾವ ಆಕ್ಟ್ ಇದೆ ED ವರ್ಕ್ಸ್ ಅಂಡರ್ ಗೊತ್ತಿರಬೇಕು. ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್, ಡಿಪಾರ್ಟ್ಮೆಂಟ್ ಆಫ್ ದೀಪಂ ಅಂತ ಬರುತ್ತಲ್ವಾ, ದಟ್ಸ್ ಆಲ್ಸೋ ಮ್ಯಾಟರ್ ಎ ಲಾಟ್ ಟು ಯುವರ್ ಎಕ್ಸಾಮ್. ಇಲ್ಲಿ ಹಾಗೆ ಏನು ಓದಬೇಕು, ಡಿಸ್ಇನ್ವೆಸ್ಟ್ಮೆಂಟ್ ಓದಬೇಕು. ಡಿಸ್ಇನ್ವೆಸ್ಟ್ಮೆಂಟ್ ಓದ್ತಾ ಇದೆಯಾ ಅಂದ್ರೆ ಮಿನಿರತ್ನ ಅಂದ್ರೆ ಏನು, ನವರತ್ನ ಅಂದ್ರೆ ಏನು, ಇನ್ನೊಂದು ಹಾಗಿದ್ರೆ ಮಹಾರತ್ನ ಅಂದ್ರೆ ಏನು ಕೂಡ ಗೊತ್ತಿರಬೇಕು. ಟೋಟಲ್ ಎಷ್ಟಿದಾವೆ, ಓಕೆ, ಯಾರು ಡಿಸೈಡ್ ಮಾಡ್ತಾರೆ, ಯಾವ ಮಿನಿಸ್ಟ್ರಿ ಇದೆ ಅದು ಕೂಡ ಮ್ಯಾಟರ್ ಲಾಟ್ ಆಗುತ್ತೆ. ಸೊ ಇದು ಕೂಡ ಗೊತ್ತಿರಬೇಕಾಗ್ತದ. ಅದೇ ರೀತಿಯಾಗಿ ಮತ್ತೆ ಯಾವ್ಯಾವ ಬರ್ತದೆ ಸರ್ ಆಗಿದೆ, ಫಿಸ್ಕಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್, ಸೇಬಿ ಬರುತ್ತೆ. ಸೇಬಿ ಕೂಡ ಎಕ್ಸಾಮ್ಗೆ ಮ್ಯಾಟರ್ ಆಗುತ್ತೆ. ಇದು ಕೂಡ ಹೀಗೆ ಬೇರೆ ಬೇರೆ ಮಲ್ಟಿಪಲ್ಸ್ ಆಫ್ ಇದಾವೆ, ನೋಡ್ತಾ ಹೋಗ್ಬೇಕು. ಇಂಟರ್ನ್ಯಾಷನಲ್ ಅಂತ ಬಂದ್ರೆ, ಓಕೆ, ಬ್ರಿಟನ್ ವುಡ್ಸ್ ಸಿಸ್ಟರ್ಸ್ ಅಂತ ಏನು ಕರಿತೀವಲ್ಲ, ಒಂದು ವರ್ಲ್ಡ್ ಬ್ಯಾಂಕ್ ಇದೆ, ಇನ್ನೊಂದು IMF ಇದೆ. ಇವೆರಡರ ರೋಲ್ ಗೊತ್ತಿರಬೇಕು. ಇದು ಕನ್ಸೆಷನಲ್ ಕೆಲವೊಂದಿದೆ, ನಾನ್ ಕನ್ಸೆಷನಲ್ ಲೆಂಡಿಂಗ್ ಇದೆ. ಓಕೆ, ವರ್ಲ್ಡ್ ಬ್ಯಾಂಕ್ ಕೂಡ ಗೊತ್ತಿರಬೇಕು, ರೈಟ್. IFC ಏನಿದೆ, ರೈಟ್, IFC ಏನಿದೆ ಹಾಗಿದ್ರೆ, ಓಕೆ, IFC ಏನಿದೆ, ಓಕೆ, IFC ಅಲ್ಲಿ ಬೇರೆ ಬೇರೆ ಇದಾವೆ ಮತ್ತೆ, ಓಕೆ, ಸಾರಿ, ಯಾವ್ದ್ರಲ್ಲಿ IMF ಅಲ್ಲಿ IFC ಅಂತ ಇದೆ, IDA ಅಂತ ಇದೆ, ನಿಘಾ ಅಂತ ಇದೆ. ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ಇದಾವೆ. ಒಂದು 5-6 ಇನ್ಸ್ಟಿಟ್ಯೂಷನ್ ಇದಾವೆ. ಸಾರಿ, ನಾಟ್ ಇನ್ IMF, ಸಾರಿ, ವರ್ಲ್ಡ್ ಬ್ಯಾಂಕ್ ಅಲ್ಲಿ ಇದೆ. ಸೊ ಅವು ಕೂಡ ಮ್ಯಾಟರ್ಸ್ ಎ ಲಾಟ್ ಟು ಯುವರ್ IBRD, IDA, ಓಕೆ, ನಿಘಾ, ICSID. ಸೊ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ಇದಾವೆ ವರ್ಲ್ಡ್ ಬ್ಯಾಂಕ್ ಅಲ್ಲಿ, ಅದು ಕೂಡ ಗೊತ್ತಿರಲಿ. ಆಮೇಲೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದು ಬರುತ್ತೆ ಅಂದ್ರೆ WTO ಅಂತ ಬರುತ್ತೆ. ಇದು ಕೂಡ ಎಕ್ಸಾಮ್ಗೆ ಮ್ಯಾಟರ್ಸು. ಅಗ್ರಿಮೆಂಟ್ಸ್ ಯಾವ್ದಿದಾವೆ, ಫೈಟೋಸ್ಯಾನಿಟರಿ ಅಗ್ರಿಮೆಂಟ್ ಇಂದ ಹಿಡ್ಕೊಂಡು ಅವಾಗಲೇ ಏನು ಹೇಳಿದಾವೆ ಎಲ್ಲ ಅಗ್ರಿಮೆಂಟ್ ಗೊತ್ತಿರಬೇಕು. ಪ್ಲಸ್ ಈ WTO ಅಲ್ಲಿ ಇನ್ನೊಂದು ಮ್ಯಾಟರ್ ಆಗೋದು ಯಾವುದು ಅಂತ ಅಂದ್ರೆ ದ ಇಶ್ಯೂಸ್ ಬಿಟ್ವೀನ್ ಡೆವಲಪಿಂಗ್ ಅಂಡ್ ಡೆವಲಪ್ಡ್ ಕಂಟ್ರೀಸ್. ಎರಡೂ ಏನೇನಿದೆ, ರೈಟ್, ಇಶ್ಯೂ ಏನೇನಿದೆ, ಕಾಮರ್ಸ್ ಇಶ್ಯೂ ಏನಿದೆ, ಫಿಶರೀಸ್ ಇಶ್ಯೂ ಏನಿದೆ, ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಪ್ರೋಗ್ರಾಮ್ ಏನಿದೆ, ಆಮೇಲೆ ಎನ್ವಿರಾನ್ಮೆಂಟ್ ರಿಲೇಟೆಡ್, ಕ್ಲೈಮೇಟ್ ಚೇಂಜ್ ರಿಲೇಟೆಡ್, ನಿಮಗೆಲ್ಲ ಗೊತ್ತಿರಬೇಕು. ಕ್ಯೋಟೋ ಪ್ರೋಟೋಕಾಲು, ಪ್ಯಾರಿಸ್ ಏನಿದೆ ಅವೆಲ್ಲವೂ ಈ ಥರ ಬೇರೆ ಬೇರೆ ಇದ್ದಾವೆ. EDB ಏನಿದೆ, ಓಕೆ, EDB ಇರ್ಬೋದು, AIB ಇರ್ಬೋದು, OECD ಇರ್ಬೋದು, ಅಥವಾ ವಿ ಕ್ಯಾನ್ ಸೇ ದಟ್
ವಾಟ್ ಯು ಸೇ ದ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಇರ್ಬೋದು, ರೈಟ್. ಹೀಗೆ ದೇರ್ ಆರ್ ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ದೇರ್ ರೋಲ್ ಗೊತ್ತಿರಬೇಕು. WTO ಅಲ್ಲಿ ಓಕೆ ಟ್ರೇಡ್ ರೌಂಡ್ಸ್ ಅಂದ್ರೆ ಏನೋ, ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಅಂದ್ರೆ ಏನೋ, ಅವರ ಸಿಗ್ನಿಫಿಕೆನ್ಸ್ ಗೊತ್ತಿರಬೇಕು. ಸೊ ಓಕೆ ಇಷ್ಟೆಲ್ಲ ಆದ ನಂತರ ಓಕೆ ಮತ್ತೇನು ಗೊತ್ತಿರಬೇಕು, ಚಾಲೆಂಜಸ್ ಗೊತ್ತಿರಬೇಕು. ಚಾಲೆಂಜಸ್ ಆದ ನಂತರ ಫೈನಲಿ ಓಕೆ ಎಕನಾಮಿಕ್ ಟರ್ಮಿನಾಲಜಿಸ್. ಸರ್ ಎಕನಾಮಿಕ್ ಟರ್ಮಿನಾಲಜಿಸ್ ಅಂದ್ರೆ ಡೆಟ್ ಸ್ವಿಚ್ ಅಂದ್ರೆ ಏನು, ಓಕೆ ಡೆಟ್ ಸ್ವಿಚ್ ಅಂದ್ರೆ ಏನು, ಬ್ಯಾಂಕ್ ರನ್ ಅಂದ್ರೆ ಏನು, ರೈಟ್. ಸೊ ಓಕೆ ಸ್ವಿಸ್ ಚಾಲೆಂಜ್ ಅಂದ್ರೆ ಏನು, ಸ್ವಿಸ್ ಫಾರ್ಮುಲಾ ಅಂದ್ರೆ ಏನು, ಈ ತರ ದೇ ವಿಲ್ ಆಸ್ಕ್ ಯು ದ ಡಿಫ್ರೆಂಟ್ ಟರ್ಮ್ಸ್ ಮೇಲೆ ಡೈರೆಕ್ಟ್ ಆಗಿ ಕ್ವೆಶನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಬಟ್ ಇಟ್ಸ್ ಅ ವೆರಿ ಈಸಿ. ಒಂದ್ಸರಿ ನೀವು ಅರ್ಥ ಮಾಡ್ಕೊಂಡ್ರೆ. ಹಾಗಿದ್ರೆ ನಾವು ಓಕೆ ಕೋರ್ಸ್ ಅನ್ನು ಲಾಂಚ್ ಮಾಡಿದೀವಿ. ಓಕೆ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್. ಓಕೆ ಥ್ಯಾಂಕ್ ಯು. ಅಂಡ್ ಅಗೇನ್ ಇಷ್ಟ ಆಗಿದ್ರೆ ಶೇರ್ ಅಂಡ್ ಓಕೆ ಶೇರ್ ಲೈಕ್ ಮಾಡಿ. ಓಕೆ ಥ್ಯಾಂಕ್ ಯು and have a nice night. Thank you.